ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮಹಾಭಾರತ ಪಾತ್ರಗಳ ಪರಿಚಯದ ಮಾಲಿಕೆಯ 2ನೇ ಕಂತಿನ 2ನೇ ದಿವಸಕ್ಕೆ ಬಂದಿದ್ದೀವಿ. ದ್ರೋಣನ 2ನೆಯ ದಿವಸದ ವಿವೇಚನೆ. ಅವನು ಯುದ್ಧ ಮಾಡಿದ್ದು 5 ದಿವಸ, ಆದರೆ ಅಷ್ಟು ದಿವಸ ಅವನ ಪರಿಚಯ ಮಾಡಿಕೊಳ್ಬೇಕಾಗಿಲ್ಲ ನಾವು. ಹೀಗಾಗಿ ಈ ಹೊತ್ತಿನ ಮಧ್ಯದಲ್ಲಿಯೇ ಇದು ಮುಗಿದೀತು. ಮುಂದೆ ನಾವು ಅಶ್ವತ್ಥಾಮನನ್ನು ಹಾಗೆ ಧೃತರಾಷ್ಟ್ರನನ್ನು ನೋಡಬಹುದು. ನಿನ್ನೆ ದ್ರೋಣನ ಹುಟ್ಟು ಬೆಳವಣಿಗೆ, ಕಡೆಗೆ ಪಾಂಡವರ ಗುರುವಾಗಿ ಆತ ಸೇರಿದ್ದು, ಕೌರವ ಪಾಂಡವರ ಆಚಾರ್ಯನಾಗಿ ಬಂದದ್ದು, ಆಮೇಲೆ ಅರ್ಜುನನನ್ನು ವಿಶೇಷವಾಗಿ ಅವನು ಇಷ್ಟಪಟ್ಟು ಶಿಷ್ಯೋತ್ತಮನಾಗಿ ಬಳಸಿಕೊಂಡಿದ್ದು, ಕಡೆಗೆ ಏಕಲವ್ಯ ಪ್ರಸಂಗದವರೆಗೆ ಬಂದಿದ್ವಿ. ಏಕಲವ್ಯನ ವ್ಯಕ್ತಿತ್ವ ಎಷ್ಟು ಮುಗ್ಧ ಮನೋಹರವಾಗಿ ಉದಾರ ಗಂಭೀರವಾಗಿ ಪರಿಣಮಿಸಿತು ಅನ್ನುವುದನ್ನು ಕೂಡ ನಾವು ಕಂಡ್ವಿ. ಆಮೇಲೆ ದ್ರೋಣಾಚಾರ್ಯನಿಗೆ ಈ ಬಗೆಗೆ ಖೇದವಾಗಿದ್ದಿರಬೇಕು, ಆದರೆ ಮತ್ತೆಲ್ಲಿಯೂ ಅವನು ಅದನ್ನು ವಿಮರ್ಶನೆ ಮಾಡುವುದು, ಪರಾಮರ್ಶೆ ಮಾಡುವುದು ಕಂಡುಬರುವುದಿಲ್ಲ. ಅರ್ಜುನನಿಗೂ ಅಷ್ಟೆ. ಅಲ್ಲಿ ಏನಾಗುತ್ತದೆ, ಒಬ್ಬ ಗುರುವಿಗೆ ತುಂಬ ಪ್ರೀತಿಪಾತ್ರನಾದಾಗ ಅವನನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು ಅನ್ನುವ ಒಂದು ಅಭಿಮಾನ ಮಾತ್ರವಲ್ಲದೆ ಅರಸೊತ್ತಿಗೆ ಮೊದಲಾದದ್ದು ಎಷ್ಟೆಷ್ಟೋ ಬಂದು ಸೇರಿಕೊಳ್ಳುತ್ತವೆ ಅನಿಸುತ್ತವೆ. ಏಕಲವ್ಯನ ಪ್ರಸಂಗ ಅಂತೂ ಈ ಒಂದು 100-150 ವರ್ಷಗಳ ಅವಧಿಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ತುಂಬ ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿದೆ. ಕನ್ನಡದಲ್ಲಂತೂ ತುಂಬ ಬೆಲೆಯುಳ್ಳ ಬಗೆಬಗೆಯಾದ ರೀತಿಯ ನಾಟಕಗಳನ್ನು, ಕವಿತೆಗಳನ್ನು, ಲೇಖನಗಳನ್ನು ಎಲ್ಲ ಬರೆಸಿದೆ. ಎದ್ದು ತೋರುವಂಥದ್ದು ರಾಷ್ಟ್ರಕವಿ ಗೋವಿಂದ ಪೈಯವರ ಹೆಬ್ಬೆರಳು ನಾಟಕ, ಕುವೆಂಪು ಅವರ ಬೆರಳಿಗೆ ಕೊರಳ್ ತುಂಬ ಅದ್ಭುತವಾದ ನಾಟಕ. ಹಾಗೆಯೇ ಸಿದ್ಧಲಿಂಗಯ್ಯನವರು ಕೂಡ ಏಕಲವ್ಯನ ಬಗೆಗೆ ಒಂದು ಬರೆದಿದ್ದಾರೆ. ಅದು ಮಾತ್ರವಲ್ಲದೆ ಬೇರೆ ಬೇರೆ ಕಾದಂಬರಿಗಳಲ್ಲಿ, ಕಥಾನಕಗಳಲ್ಲಿ ಕೂಡ ಏಕಲವ್ಯನ ದೃಷ್ಟಿಯಿಂದ ಮಹಾಭಾರತವನ್ನು ನೋಡುವ ಒಂದು ಪರಿಪಾಟಿ ಬೆಳೆದಿದೆ. ಭೈರಪ್ಪನವರ ಪರ್ವದಲ್ಲಿ ಏಕಲವ್ಯನ ಬೆರಳನ್ನು ತೆಗೆಸಬೇಕು ಅನ್ನುವ ಒಂದು ಆಲೋಚನೆ ಬಂದದ್ದು ಭೀಷ್ಮನಿಗೆ ಅನ್ನುವುದು ಕೊನೆಯಲ್ಲಿ ಮಾಡ್ತಾರೆ. ಅಂದರೆ ಭೀಷ್ಮ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದಕ್ಕಬೇಕಾದ ವಿದ್ಯೆ ಬೇರೆಯವರಿಗೆ ದಕ್ಕಬಾರದು ಅಂತ ಮಾಡಿದ್ದು ಅಂತ. ಇದಕ್ಕೆ ವ್ಯಾಸರಲ್ಲಿ ಯಾವ ಆಧಾರವೂ ಇಲ್ಲ, ಭೈರಪ್ಪನವರ ಕಲ್ಪನೆ ಅದು. ಆದರೆ ತಾತ್ಪರ್ಯ ಏನೆಂದರೆ, ಈ ಧನುರ್ವಿದ್ಯೆ ಅನ್ನುವಂಥ ಒಂದು ಆಧುನಿಕ ತಂತ್ರ ಯಾವ ರೀತಿ ಜನವನ್ನು ಸೆಳೆಯಿತು ಅಂತ. ಇದು ಎಲ್ಲ ಕ್ಷೇತ್ರದಲ್ಲೂ ಹಾಗೆ. ಒಂದು ಹೊಸ ಪ್ರೋಗ್ರಾಮಿಂಗ್ ಸಿಸ್ಟಮ್ ಬಂತು ಅಂದರೆ ಅದನ್ನು ತಮ್ಮ ಸೊತ್ತು ಮಾಡಿಕೊಳ್ಬೇಕು. ಒಂದು ಹೊಸ ಮೇಕಪ್ ಕಿಟ್ ಬಂತು ಅಂದರೆ ಅದನ್ನು ತಾವು ಮಾಡಿಕೊಳ್ಬೇಕು ಅಂತ. ಈ ಮುಖದ ಸುಕ್ಕುಗಳೆಲ್ಲ ಇಲ್ಲದಂತೆ ಮಾಡಿಕೊಳ್ಳಬೇಕಾದದ್ದು ಅಂತ ಈಚೆಗೆ ನಟರು, ರಾಜಕಾರಣಿಗಳು ಎಲ್ಲರೂ ಕೂಡ ಬೋಟಾಕ್ಸ್ ಅಂತಲೋ ಏನೋ ಅದಿರಬೇಕು ಅನಿಸುತ್ತದೆ. ಅದನ್ನು ಮಾಡಿಕೊಂಡದ್ದು ಈಚೆಗೆ ಅದರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನವನ್ನು ಮಾಡಿದೆ. 6 ತಿಂಗಳ ಕಾಲ ಇರುತ್ತಂತೆ ಮುಖದಲ್ಲಿ. ಆ ಇಂಜೆಕ್ಷನ್ಗಳನ್ನು ಕೊಟ್ಟು ಅದನ್ನು ಸುಕ್ಕುಗಳಿಲ್ಲದೆ ಹಿಗ್ಗಿಸ್ತಾರೆ. ಆಮೇಲೆ ಅದು ಯಥಾಸ್ಥಿತಿಗೆ ಬರುತ್ತದೆ, ಮತ್ತೆ ತಿರುಗಾ ಮಾಡಿಕೊಳ್ಳಬೇಕು. ಅದಕ್ಕೆ 3,000-15,000 ರೂಪಾಯಿವರೆಗೂ ಬೆಂಗಳೂರಿನಲ್ಲಿ ಬೆಲೆ ಆಗುತ್ತದೆ. ಇದನ್ನೆಲ್ಲವನ್ನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿದ್ದಾಯಿತು. ಮಾಡಿಸ್ಕೊಳ್ಳೋಕ್ಕೆ ಅಂತಲ್ಲ, ಹೇಗಿರುತ್ತದೆ ಆ ಜಗತ್ತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ. ಅಂದರೆ ಯಾವುದೇ ಒಂದು ತಂತ್ರಜ್ಞಾನ, ಒಂದು ಅತ್ಯಾಧುನಿಕ ಸೌಲಭ್ಯ ಬಂದರೆ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ಎಲ್ಲ ರೀತಿಯಲ್ಲೂ ಎಲ್ಲರೂ ಅಪೇಕ್ಷೆ ಪಡ್ತಾ ಇರ್ತದೆ. ಅದಕ್ಕೆ ಏಕಲವ್ಯ ಕೂಡ ಹೊರತಲ್ಲ. ಕೈಲಾಸಂ ಅವರು ಪರ್ಪಸ್ ಅಂತ ಒಂದು ನಾಟಕವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಅಲ್ಲಿ ಏಕಲವ್ಯ ಕಾಡಿನ ಪ್ರಾಣಿಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ, ಬೇಟೆಗಾರರಿಂದ ಕಾಪಾಡಿಕೊಳ್ಳೋಕ್ಕೋಸ್ಕರವಾಗಿ, ವಿಶೇಷತಃ ಈ ಜಿಂಕೆಗಳಂಥ ನಿರುಪದ್ರವಿಯಾದ, ಅಂದರೆ ಕ್ರೂರಿಗಳಲ್ಲದ ಪ್ರಾಣಿಗಳನ್ನು ಕ್ರೂರ ಹಿಂಸ್ರ ಮೃಗಗಳಿಂದ ಕಾಪಾಡೋದಕ್ಕಿಂತ ಸ್ವಲ್ಪ ಹಾಸ್ಯಾಸ್ಪದವಾದ ಅರ್ಥವನ್ನೇ ಮಾಡ್ತಾರೆ. ಕಾಡಿನಲ್ಲಿ ಬೇಡರ ರಾಜ ಆದವನಿಗೆ ಕಾಡಿನ ನ್ಯಾಯ, ಫಾರೆಸ್ಟ್ ಲಾ ಏನು ಅಂತ ತಿಳಿದಿಲ್ವೇ? ಈ ಕೈಲಾಸಮ್ಮವ್ರ ಪಾಪ ಪುಳಿಚಾರೋ, ಅವ್ರಿಗೇನು ಗೊತ್ತಾಗುತ್ತೆ ಇದೆಲ್ಲ. ಹೀಗಾಗಿ ಅನುಭವ ಶ್ರೀಮಂತಿಕೆ ಇಲ್ಲದೆ ಎಷ್ಟು ದೊಡ್ಡವರು ಬರೆದರೂ ಅದು ನಿಲ್ಲುವಂಥದ್ದಲ್ಲ. ಈಗ ನಮ್ಮ ಸೇಡಿಯಾಪು ಕೃಷ್ಣ ಭಟ್ರಂಥ ಮಹಾವಿದ್ವಾಂಸರು, ಅವರು ಎಷ್ಟು ದೊಡ್ಡವರು, ಶಬರಿಯ ಮದುವೆ ಹೊತ್ತಿಗೆ ಅವಳಿಗೆ ಮದುವೆ ಸಂದರ್ಭದಲ್ಲಿ ಬೇಕಾದಷ್ಟು ಪ್ರಾಣಿಗಳನ್ನು ಕೊಲ್ಲಬೇಕಾದ ಸಂದರ್ಭ ಬಂದಿದೆ ಅಂತ ಗೊತ್ತಾದಾಗ ಅವಳಿಗೆ ಬಹಳ ವೈರಾಗ್ಯ ಬಂದು ಬಿಟ್ಟು ಹೋಗ್ತಾಳೆ ಅಂತ. 3 ಹೊತ್ತು ಅವರು ಬೆಳೆದದ್ದೇ ಮಾಂಸಾಹಾರದಲ್ಲಿ. ಹಾಗಿದ್ದಾಗ ಇದ್ದಕ್ಕಿದ್ದಂತೆ ಅದರ ಬಗ್ಗೆ ವೈರಾಗ್ಯ ಬರುವುದು ಹೇಗೆ? ಅಸಹಜವಾಗಿ ಕಾಣಿಸುತ್ತದೆ ಅವರ ಪುಣ್ಯಲಹರಿ ಕಾವ್ಯ ಖಂಡದಲ್ಲಿ. ಅದೇ ಬುದ್ಧ ವೈರಾಗ್ಯ ಪಡ್ಕೊಂಡದ್ದಕ್ಕೆ ವಿಶೇಷವಾದ ಅಸಾಧಾರಣವಾದ ಕಾರಣ ಇದೆ. ಬುದ್ಧಚರಿತ, ಲಲಿತ ವಿಸ್ತಾರ ಇತ್ಯಾದಿ ಗ್ರಂಥಗಳಲ್ಲಿ ನೋಡುವಂತೆ ಆತ ಯಾವುದೇ ಪ್ರಪಂಚದ ಬೆಳವಣಿಗೆಯನ್ನು ಕಾಣದೆ ಅವನು ಬದಲಾದ ಅನ್ನುವಂತೆ. ಒಂದು ಬಂಗಾರದ ಪಂಜರದಲ್ಲಿ ಕೇವಲ ಅರ್ಥಕಾಮಗಳ ಲೌಲ್ಯದ ಒಂದು ವಾತಾವರಣದಲ್ಲಿ ಬೆಳೆದ ಅಂತ. ಆದರೆ ಪಿಟಕಗಳನ್ನು ನೋಡಿದ್ರೆ ಬೇರೆಯೇ ಆದಂಥ ದಾಖಲೆ ನಮಗೆ ಸಿಗುತ್ತದೆ.
ಅಲ್ಲಿ ಬುದ್ಧನ ವೈರಾಗ್ಯ ಕ್ರಮಪ್ರಾಪ್ತವಾಗಿ ಆದದ್ದು. ಸಾರ್ವಜನಿಕವಾಗಿ ತಾನು ವೈರಾಗ್ಯವನ್ನು ಪಡ್ಕೊಂಡು ಹೊರಟ ಅರ್ಧರಾತ್ರದಲ್ಲಿ ಅಲ್ಲ, ಕಾವ್ಯಗಳಲ್ಲಿ ಅದನ್ನು ಡ್ರಾಮಟೈಸ್ ಮಾಡಿ ಹೇಳಿದ್ದಾರೆ ಅಷ್ಟೇ ಅಂತ ಇರಲಿ. ತಾತ್ಪರ್ಯ ಏನಂದರೆ, ಒಂದು ಏಕಲವ್ಯನ ಕ್ರಿಯೆಗೆ ಈ ಹಿಂಸೆ ಅಹಿಂಸೆ ಇತ್ಯಾದಿಗಳನ್ನು ಅನ್ವಯಿಸೋದಲ್ಲ. ಅವನ ಶ್ರದ್ಧೆ ಅದು ತುಂಬ ದೊಡ್ಡದಾದದ್ದು. ಶ್ರದ್ಧೆ ಸಾಮಾನ್ಯವಾಗಿ ಉಳಿಯುವುದು ಪಾಮರ ವರ್ಗದಲ್ಲಿಯೇ. ಈ ಪಂಡಿತರಿಗೆ ಎಂದೂ ಶ್ರದ್ಧೆ ಬರೋದಿಲ್ಲ. ನಮ್ಮ ಡಿ ವಿ ಜಿಯವರು ಹೇಳ್ತಾರೆ, ನಮ್ಮ ಸನಾತನ ಧರ್ಮ ಉಳಿದಿರುವುದು ಮುನೇಶ್ವರನ ಪೂಜೆ ಮಾಡೋರಿಂದ, ಅಣ್ಣಮ್ಮ ಮಾರಮ್ಮನ ಗುಡಿಗಳಿಗೆ ಹೋಗೋರಿಂದ ಅಂತ. ಅವರಿಗಿರುವ ಶ್ರದ್ಧೆ ಪ್ರೀತಿ ವಿಶ್ವಾಸಗಳು ಈ ವಿದ್ಯಾವಂತರು ಪಂಡಿತರು ಅಂತ ಅನಿಸ್ಕೊಂಡವರಿಗೆ ಇರೋದಿಲ್ಲ. ಹಾಗಾಗಿ ಸಹಜವಾದ ಆರಣ್ಯಕವಾದ ಏಕಲವ್ಯನ ಪ್ರತಿಭೆಗೆ ದ್ರೋಣಾಚಾರ್ಯನ ಮೇಲಿನ ಶ್ರದ್ಧೆಯೇ ದೊಡ್ಡ ಒತ್ತಾಸೆಯಾಗಿ ಬಂದು ಅವನನ್ನು ಒಳ್ಳೆಯ ಬಿಲ್ಗಾರನಾಗಿ ಮಾಡುವಂತೆ ಮಾಡಿತು ಅನ್ನೋದ್ರೊಳಗೆ ಸಂದೇಹವಿಲ್ಲ. ಅವನ ಶ್ರದ್ಧೆಯನ್ನು, ಮುಗ್ಧ ಭಕ್ತಿಯನ್ನು ದ್ರೋಣಾಚಾರ್ಯ ದುರುಪಯೋಗ ಮಾಡಿಕೊಂಡ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಆ ಕಾಲಕ್ಕೂ ವ್ಯಾಸರು ಹೇಳಿದ್ದಾರೆ, ಈ ಕಾಲಕ್ಕೂ ನಾವು ಹೇಳ್ತೀವಿ. ಈಚೆಗೆಲ್ಲ ನಮ್ಮಲ್ಲಿ ಈ ಕಂದಾಚಾರ, ಅಂಧವಿಶ್ವಾಸ ಇವುಗಳ ಪರ ವಿರೋಧದ ದೊಡ್ಡ ಚರ್ಚೆ ನಡೀತಾ ಇದೆಯಲ್ಲ, ಅಲ್ಲಿ ಈ ಕಂದಾಚಾರ ಅಂಧವಿಶ್ವಾಸಗಳನ್ನು ಬೆಳೆಸಿ ಜನದಲ್ಲಿ ಈ ಪುರೋಹಿತಶಾಹಿ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತೆಲ್ಲ. ಈಗ ಮಾತ್ರವಲ್ಲ, ಎಷ್ಟೋ ಕಾಲದಿಂದಲೂ ಇದು ನಡೀತಾ ಬಂದದ್ದು ಹೌದು. ಆದರೆ ಸನಾತನ ಧರ್ಮದ ಜೀವಭೂತವಾದ ಸಾರವತ್ತಾದ ಯಾವ ಪರಂಪರೆ ಇದೆ, ಯಾವ ಮಹರ್ಷಿಗಳ ಜ್ಞಾನಿಗಳ ಆಚಾರ್ಯರ ಪರಂಪರೆ ಇದೆ, ಅದು ಖಂಡಿತವಾಗಿ ಸ್ಪಷ್ಟವಾದ ಮಾತುಗಳಲ್ಲಿ ಇವನ್ನು ನಿರಾಕರಿಸಿದೆ. ಈ ರೀತಿಯಾದ ಅನ್ಯಾಯ ಕೂಡದು ಅಂತ ಪ್ರತಿಭಟಿಸಿದೆ ಕೂಡ. ಅದನ್ನು ನಾವು ನೋಡಬೇಕು. ವ್ಯಾಸರಂಥವರು ದ್ರೋಣಾಚಾರ್ಯನ ಈ ವರ್ತನೆ ತಪ್ಪು ಅನ್ನೋದನ್ನು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಹೇಳುವ ಮೂಲಕ ಆ ಪಾತ್ರದ ಸ್ಥಾನ ಏನು ಅಂತ ತೋರ್ಪಡಿಸಿದ್ದಾರೆ. ಇದರ ಸಂದೇಶವನ್ನು ತುಂಬ ಚೆನ್ನಾಗಿ ತಿಳ್ಕೊಂಡವರು ಕುವೆಂಪು. ಅವರ ಬೆರಳಿಗೆ ಕೊರಳ್ ನಾಟಕದಲ್ಲಿ ಕೂಡ ತುಂಬ ಸೊಗಸಾದ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಆದರೆ ದ್ರೋಣಾಚಾರ್ಯನಿಗೆ ಅದೆಲ್ಲ ಮನಸ್ಸಿಗೆ ಬರಲಿಲ್ಲ. ಕಾರಣ ಏನಂದರೆ, ಕೆರಿಯರಿಸ್ಟ್ ಆಗಿಬಿಟ್ರೆ ತುಂಬ ದೊಡ್ಡ ರೀತಿಯಲ್ಲಿ ತಮ್ಮ ಒಂದು ಜೀವಿಕೆಯನ್ನು, ಲಿವಿಂಗನ್ನು ಕಟ್ಟಿಕೊಳ್ಬೇಕು, ನಾಟ್ ಲೈಫ್, ಲಿವಿಂಗನ್ನು ಕಟ್ಟಿಕೊಳ್ಬೇಕು ಅಂದರೆ ಇವುಗಳ ಕಡೆಗೆಲ್ಲ ಗಮನ ಬರುವಂಥದ್ದೇ ಅಲ್ಲ. ನೇರವಾಗಿ ಹೋಗ್ತಾ ಇರ್ತಾರೆ. ದ್ರೋಣಾಚಾರ್ಯರ ಮಾಸ್ಟರ್ ಪ್ಲ್ಯಾನ್, ತಂತ್ರ ಇತ್ಯಾದಿಗಳನ್ನು ಆಸ್ವಾದಿಸಬೇಕು ಅನ್ನೋರು ಕನ್ನಯ್ಯಲಾಲ್ ಮಾಣಿಕ್ಯಲಾಲ್ ಮುನ್ಷಿ, ಕುಲಪತಿ KM ಮುನ್ಷಿಯವರ ಕೃಷ್ಣಾವತಾರ ಸಂಪುಟಗಳನ್ನು ನೋಡಬಹುದು. ವಿಶೇಷತಃ ಮೂರನೆಯದಾದಂಥ ದ ಬುಕ್ ಆಫ್ 5 ಬ್ರದರ್ಸ್ ಸಂಪುಟದಲ್ಲಿ 5 ಸಹೋದರರು ಬಹಳ ಚೆನ್ನಾಗಿ ದ್ರೋಣಾಚಾರ್ಯನ ಲೆಕ್ಕಾಚಾರ, ತಂತ್ರ, ಪ್ರತಿತಂತ್ರಗಳನ್ನು ರೂಪಿಸ್ತಾರೆ. ತುಂಬ ನಿಷ್ಣಾತರಾದ ಸ್ಟೇಟ್ಸ್ಮೆನ್, ರಾಜ್ಯತಂತ್ರ ಧುರಂಧರ ಅಲ್ವೇ ಮುನ್ಷಿಯವರು, ಬಹಳ ಸೊಗಸಾಗಿ ಮಾಡ್ತಾರೆ. ಅದೆಲ್ಲ ವ್ಯಾಸಭಾರತದ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಮಾಡಿದಾಗ ಬರುವಂಥದ್ದು. ಆಮೇಲೆ ನಾವು ದ್ರೋಣನನ್ನು ಪರಿಚಯ ಮಾಡಿಕೊಳ್ಳೋದು ಕುಮಾರಾಸ್ತ್ರ ಪ್ರದರ್ಶನ ಕಾಲದಲ್ಲಿ. ಕೌರವ ಪಾಂಡವರ ವಿದ್ಯೆ ಸಮಾಪ್ತಿಯಾಯಿತು, ಅವರ ವಿದ್ಯೆಯನ್ನೆಲ್ಲ ತೋರ್ಪಡಿಸಬೇಕು ಅಂತಂದಾಗ, ಆಗ ಸುಮಾರು ಕಡೆಯ ಭಾಗಕ್ಕೆ ಬಂದಾಗ, ಅದು ಕಡೆಯ ಭಾಗ ಅಂದರೆ ಪೆನಲ್ಟಿಮೇಟ್ ಅಂತೀವಲ್ಲ, ಲಾಸ್ಟ್ ಬಟ್ ಒನ್, ಅದು ಭೀಮ ದುರ್ಯೋಧನರ ಗದಾಯುದ್ಧ ಆಗಿರುತ್ತದೆ. ಆಗ 2 ಪಕ್ಷಗಳನ್ನೇ ವಹಿಸಿಕೊಂಡು ಬಿಡ್ತಾರೆ ಜನ. ಇದನ್ನೆಲ್ಲ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಆ ಬಳಿಕ ದ್ರೋಣ ನಿಲ್ಲಿಸುವಂತೆ ಮಾಡ್ತಾನೆ, ಅಶ್ವತ್ಥಾಮ ತಡೀತಾನೆ. ಆಮೇಲೆ ಎಲ್ಲರಿಗಿಂತ ಮಿಗಿಲಾದವನು, ನನ್ನ ಶಿಷ್ಯರಲ್ಲಿ ಅಗ್ರೇಸರನಾದವನು ಅಂತ ಅರ್ಜುನನ ಪರಿಚಯ ಮಾಡಿಸಿಕೊಡ್ತಾನೆ. ವ್ಯಾಸ ಮಹಾಭಾರತದಲ್ಲಿ ಅಗ್ನಿ ಪ್ರತಿಮೆಗಳು, ಇಮೇಜಸ್ ಆಫ್ ಫೈರ್ ತುಂಬ ಎದ್ದು ಕಾಣುವಂತೆ ಬರುತ್ತವೆ. ಧಗಧಗಿಸುವಂತೆ ಬೆಳ್ಳಗಿರುವ ಪಂಚೆಯನ್ನು ಉಟ್ಟು, ಧವಳ ಯಜ್ಞೋಪವೀತ ಧರಿಸಿ, ಧವಳ ಚಂದನವನ್ನು ಹಚ್ಚಿಕೊಂಡು, ಧವಳ ಶ್ಮಶ್ರುಧಾರಿಯಾಗಿ ಬಿಳಿ ಗಡ್ಡ ಮೀಸೆಗಳು ಅವನಿಗೆ ಆಗಲೇ ನೆರೆತಿರುತ್ತವೆ ದ್ರೋಣಾಚಾರ್ಯನಿಗೆ. ಅವನ ರಂಗಸ್ಥಳಕ್ಕೆ ಬಂದು ಅರ್ಜುನನ ಪರಿಚಯ ಮಾಡಿಕೊಟ್ಟು, ಅವನ ಕೈಯಲ್ಲಿ ಬೇರೆ ಬೇರೆ ವಿಧವಾದಂಥ ಚಲಲಕ್ಷ್ಯ, ಸ್ಥಿರಲಕ್ಷ್ಯ, ದೂರಲಕ್ಷ್ಯ, ಅಸಾಧ್ಯ ಲಕ್ಷ್ಯ ಮೊದಲಾದವುಗಳನ್ನು ಹೇಗೆ ಅವನು ಎದುರಿಸ್ತಾನೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಅಂದರೆ ಹಿಟ್ಟಿಂಗ್ ಎ ಸ್ಟೇಬಲ್ ಸ್ಟ್ಯಾಂಡರ್ಡ್ ಟಾರ್ಗೆಟ್, ಅನ್ಸ್ಟೇಬಲ್ ಟಾರ್ಗೆಟ್, ಮೂವಿಂಗ್ ಟಾರ್ಗೆಟ್, ಇಂಪಾಸಿಬಲ್ ಟಾರ್ಗೆಟ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾದದ್ದನ್ನೆಲ್ಲ ಮಾಡ್ತಾನೆ. ಹಾಗೆಲ್ಲ ಮಾಡಿದ ಮೇಲೆ ಕರ್ಣನ ಪ್ರವೇಶ ಆಗುತ್ತದೆ, ಅದು ನೋಡಿದ್ದೀವಿ. ಆಗ ಕರ್ಣನನ್ನು ನಿರಾಕರಿಸುವ ಪ್ರಯತ್ನವನ್ನು ಕೃಪಾಚಾರ್ಯ ಮಾಡ್ತಾನೆ. ಕೃಪಾಚಾರ್ಯ ಅರಮನೆಯಲ್ಲೇ ಬೆಳೆದವನು, ಹೆಚ್ಚು ಕಡಿಮೆ ಹುಟ್ಟಿ ಬೆಳೆದವನು ಅನ್ನುವಷ್ಟು ಕಾಲದಿಂದ ಇದ್ದವನು. ಹಾಗಾಗಿ ರಾಜಕುಮಾರರನ್ನು ಕಾಪಾಡಬೇಕಾದದ್ದು ಹೇಗೆ ಎನ್ನುವ ತಂತ್ರ ಅವನಿಗೆ ಗೊತ್ತಿದೆ. ಈಗ ನೋಡಿ, ತುಂಬ ಕಾಲ ರಾಜಕೀಯದಲ್ಲಿ ಪಳಗಿದ್ರೆ, ಅದರೊಳಗೂ ಮಹಾಮಹನೀಯರಿಗೆ, ಹೇಮಾಹೇಮಿಗಳಿಗೆ, ಅತಿ ಗಣ್ಯಾತಿ ಗಣ್ಯರಾದವರಿಗೆ, ಅಂಥವರಿಗೆ ಚಮಚಾಗಳು ಚೇಲಾಗಳು ಆಗಿ ಪಳಗಿದವರಿಗೆ ಯಾವ ಪಟ್ಟು ವರಸೆ ಗರಡಿ ತಂತ್ರ ಡಾವು ಪೇಚು ಎಲ್ಲ ಗೊತ್ತಿರುತ್ತದೆ. ಈಗ
ಇಂದಿರಾ ಗಾಂಧಿ ಅಂತವರ ಜೊತೆಯಲ್ಲಿ ಮೊದಲಿಂದ ಪಳಗಿರ್ತಕ್ಕಂಥವ್ರು ಕೆಲವರು ಇರ್ತಾರಲ್ಲ, ಆಬಾಲ ಸಲಹಾದಾರರಾಗಿರ್ತಕ್ಕಂಥವ್ರು, ಅವರಿಗೆ ಹೇಗೆ ಒಂದು ರೀತಿ ಡಿಸ್ಕಂಫರ್ಟಿಂಗ್ ಸಿಚುಯೇಷನ್ಸ್ ಅಂತ ಯಾವುದೇ ಇರ್ತವೆ, ಇರುಸುಮುರುಸು ಮುಜುಗರ ತರುವ ಸಂದರ್ಭಗಳನ್ನು ಇವರಿಗೆ ಬರೆಸದಂತೆ ನೋಡಿಕೊಳ್ಳುವ ಜಾಣ್ಮೆ ಗೊತ್ತಿರುತ್ತದೆ. ಕರ್ಣ ಅರ್ಜುನ ಮಾಡಿದ್ದನ್ನೆಲ್ಲ ಮಾಡಿ ತೋರಿಸ್ತೀನಿ ಅಂತಂದಾಗ, ಬಾ ದ್ವಂದ್ವ ಯುದ್ಧಕ್ಕೆ ಅಂತ ಕರೆದಾಗ ಅರ್ಜುನ ಹಿಂದೆಗೀತಾನೆ, ಇದು ಯುಕ್ತವಲ್ಲ ಅಂತಾನೆ. ಆದರೆ ಅದನ್ನು ನಿರ್ವೀರ್ಯ ಹೇಳಿ ಅಂತೆಲ್ಲ ಹಳೆಯುವುದಕ್ಕೆ ತೊಡಗುತ್ತಾನೆ. ಆ ಸಂದರ್ಭದಲ್ಲಿ ಅದು ಅಸ್ಥಾನದಲ್ಲಿ ಕರ್ಣ ಮಾಡಿದ್ದು, ಅದು ಅಯೋಗ್ಯವಾದ ಕೆಲಸ ಮಾಡಿದ್ದು, ಅದು ಮುಂದೆ ನಾವು ನೋಡ್ತೀವಿ ಕರ್ಣನ ವಿಷಯದಲ್ಲಿ. ಆದರೆ ಅರ್ಜುನ ಅದನ್ನು ಸಮರ್ಥವಾಗಿ ಎದುರಿಸೋಕ್ಕಾಗೋಲ್ಲ. ಇದು ಪ್ರದರ್ಶನ ರಂಗ, ಯುದ್ಧರಂಗವಲ್ಲ ಅಂತ ಹೇಳ್ತಾನೆ. ಅದು ಯುಕ್ತಿಯುಕ್ತವಾದ ಮಾತು. ಇಟ್ ಈಸ್ ಲಾಜಿಕಲ್. ದ್ವಂದ್ವ ಯುದ್ಧಕ್ಕೆ ಬರುವಂಥದ್ದಲ್ಲ. ಈಗ ನಿನ್ನ ವಿದ್ಯೆ ಪ್ರದರ್ಶನ ಮಾಡಿದ್ದೀಯಾ, ಅದಕ್ಕೆ ಮುನ್ನ ನಾನು ಮಾಡಿದೆ, ಅಲ್ಲಿಗೆ ಮುಗಿಯಿತು ಅಂತ. ಆದರೆ ಇನ್ನೂ ಹಳೆಯೋದಕ್ಕೆ ಆರಂಭ ಮಾಡಿದಾಗ ಅವನನ್ನು ಅವಾಯ್ಡ್ ಮಾಡೋದಕ್ಕೆ ಕೃಪಾ ಬರ್ತಾನೆ. ನಿನ್ನ ಕುಲ ಗೋತ್ರ ಯಾವುದು ಏನು, ರಾಜಪುತ್ರರ ಜೊತೆಗೆ ದ್ವಂದ್ವ ಯುದ್ಧ ಮಾಡೋದಕ್ಕೆ ಕ್ಷತ್ರಿಯೋತ್ತಮನೇ ಆಗಬೇಕು, ನೀನು ಅದಲ್ಲ ಅಂತ ಅವನ ಅಪ್ಲಿಕೇಶನ್ ಸರಿಯಾಗಿ ಫಿಲಪ್ ಮಾಡೇ ಇಲ್ಲ, ನಾಟ್ ಎಲಿಜಿಬಲ್ ಅಂತ ಹೇಳಿಬಿಟ್ಟಿದನು. ಈಗ ಒಂದು ಎಲೆಕ್ಷನ್ನಲ್ಲಿ ಅವರು ಕ್ಯಾಂಡಿಡೇಚರ್ ಎಸ್ಟಾಬ್ಲಿಷ್ ಆದರೆ ತಾನೇ, ಅವರು ಎಲೆಕ್ಷನ್ನಲ್ಲಿ ಫೈಲ್ ಮಾಡೋದಕ್ಕೆ ಹೋದಾಗಲೇ ಅಪ್ಲಿಕೇಶನಲ್ಲೇ ತಪ್ಪಿತ್ತು ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಮುಗದೆ ಹೋಯ್ತಲ್ಲ. ಈ ರೀತಿಯಾದ ಜಾಣ್ಮೆಯನ್ನು ಮಾಡುವುದನ್ನು ನಾವು ನೋಡ್ತೀವಿ. ಅಂದರೆ ಆ ಕಾಲದ ರೂಲ್ಸ್ ಇಟ್ಟುಕೊಂಡು ಅದನ್ನು ನಿರಾಕರಿಸುವಂಥದ್ದು. ಹೀಗೆ ಇದೆಲ್ಲ ಕೃಪನ ವ್ಯಕ್ತಿತ್ವದಲ್ಲಿ ಅಲ್ಲಲ್ಲಿ ನಮಗೆ ಗೋಚರಿಸುವಂಥದ್ದು. ನಾನು ನೆನ್ನೆಯೇ ಹೇಳಿದ್ದೆ, ದ್ರೋಣನ ಜೊತೆಗೆ ಕೃಪ, ಅಶ್ವತ್ಥಾಮರು ಸೇರಿಕೊಂಡು ಬರ್ತಾರೆ. ಇವರು ಮೂವರನ್ನು ಒಟ್ಟಿಗೆ ನಾನು ಹೇಳಿಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ಮಟ್ಟಿಗೆ ಪ್ರತ್ಯೇಕವಾಗಿ ಅಶ್ವತ್ಥಾಮನನ್ನು ನಿರೂಪಿಸ್ತೀನಿ. ಆಮೇಲೆ ಇವರು ಗುರುದಕ್ಷಿಣೆಯನ್ನು ಕೊಡಬೇಕಾಗಿ ಬರ್ತದೆ. ಗುರುದಕ್ಷಿಣೆ ಕೊಡಬೇಕಾಗಿ ಬಂದಾಗ ಮೊದಲಿಗೆ ಅವನು ನಾನು ಕೊಡ್ತೀನಿ ಅಂತ ಅರ್ಜುನ ಹೇಳಿರ್ತಾನೆ. ಈಗ ಜ್ಞಾಪಿಸ್ತಾನೆ ಅದೇನು ಗುರುದಕ್ಷಿಣೆ ಅಂತ ಅಲ್ಲಿವರೆಗೂ ಹೇಳಿರೋದಿಲ್ಲ. ಅವರು ಚಿಕ್ಕ ಹುಡುಗರಾಗಿದ್ದಾಗ ಗುರುದಕ್ಷಿಣೆ ಯಾರು ಕೊಡ್ತೀರಾ, ನನ್ನ ಬೈಕೆಯನ್ನು ಯಾರು ಈಡೇರಿಸ್ತೀರಾ ಅಂತ ಕೇಳಿದವನು ಈಗ ಇದು ಗುರುದಕ್ಷಿಣೆ. ಪಂಚಾಲ ರಾಜನಾದ ದೃಪದ ಯಜ್ಞಸೇನನ್ನು ಸಜೀವವಾಗಿ ಸೆರೆ ಹಿಡಿದು ನನ್ನ ಕಾಲ ಮೇಲೆ ಕೆಡಬೋದು ಅಂತ. ನೋಡಿ, ಈ ಹಠಗಳು ಎಲ್ಲ ಯಾವ ರೀತಿಯಾದದ್ದು, ಪ್ರತಿಜ್ಞೆಗಳು ಮಹಾಭಾರತದಲ್ಲಿ ಹೇಗೆ ಬರ್ತವೆ ಅಂದರೆ, ಮಹಾಭಾರತದಲ್ಲಿ ಶಾಪ ಇತ್ಯಾದಿ ಪ್ರಕರಣಗಳನ್ನು ಕುರಿತು ಪುಸ್ತಕಗಳೆಲ್ಲ ಬಂದಿವೆ ಮರಾಠಿಯಲ್ಲಿ, ಅದು ಕನ್ನಡದಲ್ಲಿ ಅನುವಾದಗೊಂಡು ಎಲ್ಲ. ಮಹಾಭಾರತದಲ್ಲಿ ಪ್ರತಿಜ್ಞೆ ಅಂತ ಕೊಟ್ಟರೆ ಇನ್ನೂ ಚೆನ್ನಾಗಿರೋ ಪುಸ್ತಕ ಬರೀಬೋದು ಅನಿಸುತ್ತೆ. ಶಾಪವಾದರೂ ನಚ್ತೀವೋ ಬಿಡ್ತೀವೋ, ಈ ಪ್ರತಿಜ್ಞೆಗಳು ಮಾತ್ರ ಎಲ್ಲರೂ ಮಾಡ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ನೆರವೇರಿಸ್ಕೊಳ್ತಾರೆ ಮತ್ತು ಎಷ್ಟು ಮಟ್ಟಿಗೆ ಅದು ಸಾಧ್ಯ, ಸಾಧು ಎರಡನ್ನೂ ನೋಡಬೇಕು. ಹೌ ಫಾರ್ ದೇ ಆರ್ ಗುಡ್, ಹೌ ಫಾರ್ ದೇ ಆರ್ ವೈಸ್, ಹೌ ಫಾರ್ ದೇ ಆರ್ ಪಾಸಿಬಲ್ ಆ್ಯಂಡ್ ಪರ್ಟಿನೆಂಟ್, ಇವನ್ನು ನೋಡಬೇಕು. ದ್ರೋಣಾಚಾರ್ಯ ತನ್ನ ಅಹಂಕಾರವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಎಷ್ಟೆಲ್ಲ ರೀತಿ ಪ್ರತಿಜ್ಞೆ ಮಾಡಿದ. ಕಳೆದ ಬಾರಿ ಭೀಷ್ಮನನ್ನು ಕಂಡೆವೋ ಅಲ್ಲೂ ಅಷ್ಟೇ. ಎಷ್ಟೋ ಬಾರಿ ಅಹಂಕಾರಕ್ಕೆ ಪ್ರತಿಜ್ಞೆ ಮಾಡುವುದೇ ಕೆಲವೊಮ್ಮೆ ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ಅಹಂಕಾರಕ್ಕಾಗಿರುತ್ತದೆ. ನಾವು ಅಂದುಕೊಂಡ್ರೆ ಸಾಲದೆ, ಲೋಕಕ್ಕೆಲ್ಲ ಸಾರಲೇಬೇಕೆ, ನಿನ್ನ ಮುಖ ನೋಡೋಲ್ಲ, ಸುಮ್ಮನೆ ಇದ್ದರೆ ಸಾಕು, ನೋಡಲ್ಲ ಅನ್ನೋದನ್ನು ಸಾರ್ವಜನೀಯವಾಗಿ ಹೇಳಬೇಕು. ಮೋದಿ ಗೆದ್ದು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶದಲ್ಲಿ ಇರೋಲ್ಲ, ಯಾರ್ಯಾರೋ ಪಿತ್ತ ಕೆರಳಿ ನೆತ್ತಿಗೆ ಎರೆದವ್ರು ಏನೇನೋ ಹೇಳ್ತಾ ಇರ್ತಾರೆ. ಜ್ಞಾನವೇ ಅಜ್ಞಾನವೇ ಅದು, ಈ ಥರದ್ದು ಆಗ್ತಾ ಇರ್ತದೆ. ಹೀಗೆಲ್ಲ ಪ್ರತಿಜ್ಞೆಗಳು ಮಾಡಬೇಕಾದ್ದಲ್ಲ, ಮಾಡಿ ತೋರಿಸಬೇಕು. ಅದು ಬಹಳ ಮುಖ್ಯವಾದದ್ದು. ಆದರೆ ದ್ರೋಣಾಚಾರ್ಯನಿಗೆ ಆ ಕೆಚ್ಚು ಉಂಟು. ಇವನೊಂದು ರೀತಿ ಅಡ್ಡನಾಡಿಯವನು ಅಂತ ಹೇಳಬಹುದು. ಅತ್ಲಾಗೆ ಬ್ರಾಹ್ಮಣೋತ್ತಮನೂ ಆಗಲಿಲ್ಲ, ಕ್ಷತ್ರಿಯೋತ್ತಮನೂ ಆಗಲಿಲ್ಲ. ಎರಡಕ್ಕೆ ಬೇಕಾದ್ದು ಅಷ್ಟೋ ಇಷ್ಟೋ ಕ್ವಾಲಿಫಿಕೇಷನ್ ಇರುತ್ತದೆ. ಇದು ಅವನ ಬದುಕಿನಲ್ಲಿ ಬಂದ ದ್ವಂದ್ವವಾಗಿ ನಾವು ನೋಡ್ತೀವಿ. ಅರ್ಜುನ ಭೀಮಾದಿಗಳು ಎಲ್ಲ ಹೊರಟರು. ಮೊದಲು ಕೌರವರು ಹೋದರು, ದೃಪದನನ್ನು ಗೆಲ್ಲಲಾಗದೆ ಸೋತು ಸೊಪ್ಪಾಗಿ ಬಂದರು. ಇದನ್ನು ಗಮನ ಇಡಬೇಕು. ಯಾಕೆಂದರೆ ದುರ್ಯೋಧನಾದಿಗಳು ಸ್ವತಂತ್ರವಾಗಿ ಯಾವ ದೊಡ್ಡ ಯುದ್ಧವನ್ನು ಮಾಡಿ ಗೆಲ್ಲಲಿಲ್ಲ, ಯಾವ ಬಲಿಷ್ಠರ ಮೇಲೂ ಏನೂ ಮಾಡಿ ಕಿಸಿಯಲಿಲ್ಲ. ಕೌರವ ಪಕ್ಷಪಾತಿಗಳು, ಕರ್ಣ ಪಕ್ಷಪಾತಿಗಳು ನಮ್ಮ ಕರ್ನಾಟಕದಲ್ಲಿ ಅಮಾವಾಸ್ಯೆ ಸೋಮವಾರ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡುವಾಗ 1008 ಕಡೆ 108 ಬಾರಿ ಹಾಕುವಷ್ಟು ಜನ ಇದ್ದಾರೆ. ನಿಷ್ಪ್ರಯೋಜನ. ಆ ರೀತಿಯಾದ ವೃತಾಭಿಮಾನದಿಂದ ಏನು ಪ್ರಯೋಜನ ಇಲ್ಲ. ವಿ ಹ್ಯಾವ್ ನೋ ಟಿಯರ್ಸ್ ಟು ಶೆಡ್ ಫಾರ್ ಕರ್ಣ ಆರ್ ದುರ್ಯೋಧನ. ಲಿಪ್ ಸಿಂಪತಿ ತೋರಿಸಬಹುದಷ್ಟೇ. ಅವರು ತೋಡಿದ ಹಳ್ಳದಲ್ಲಿ ಅವರು ಬಿದ್ದರು, ಅದನ್ನು ನಾವು ಗಮನಿಸಬೇಕು. ಆ್ಯಸ್ ಕ್ಯಾರೆಕ್ಟರ್ಸ್ ದೇ ಆರ್ ರಿಯಲಿ ವಂಡರ್ಫುಲ್, ಬಟ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ದೇ ಆರ್ ಟ್ರೆಚರಸ್. ಇದನ್ನು ನಾವು ಗಮನಿಸಬೇಕು. ಎಷ್ಟೋ ಬಾರಿ ಆರ್ಟಿಸ್ಟ್ರಿ ತುಂಬ ಚೆನ್ನಾಗಿರುತ್ತೆ, ಆದರೆ ವ್ಯಕ್ತಿತ್ವ ಬದುಕಿನಲ್ಲಿ ಬಂದರೆ ಬಹಳ ಅಪಾಯಕಾರಿಯಾಗುತ್ತದೆ. ನೀವು ತುಂಬ ಚೆನ್ನಾಗಿ ಕಬ್ಬಿಣದಲ್ಲಿಯೋ ಅಲ್ಯೂಮಿನಿಯಂನಲ್ಲೋ ಕೆತ್ತನೆ ಮಾಡಿರತಕ್ಕಂಥ ಆಳೆತ್ತರದ ವಿಗ್ರಹ ತೆಗೆದುಕೊಂಡು ಹೋಗಿ ಅಂಗಡಿನಲ್ಲಿ ಮಾರೋದಕ್ಕಿಡಿ. ಎಷ್ಟಕ್ಕೆ ತೊಗೊಂಡಾರೋ?
ಗುಜರಿನಲ್ಲಿ ಮೆಟೀರಿಯಲ್ಗೆ ಬೆಲೆ ಎಷ್ಟು ಅಂತ ನೋಡ್ತಾರೆ. ನಾಯಕನನ್ಯನಾಗಿ ಕೃತಿಯಾಗೋದು ಉದಾತ್ತಂ ಅಂತ ನಾಗಚಂದ್ರ ಹೇಳಿದಂತೆ ಬಂಗಾರದಲ್ಲಿ ಮಾಡಿದ್ದಾದರೆ ಬೆಲೆ ಬರುತ್ತದೆ. ಹೀಗಾಗಿ ಮೆಟೀರಿಯಲ್ ಅನ್ನೋದು ಅದು ಲಿವಿಂಗ್ ಎಕ್ಸಾಂಪಲ್, ಲೈಫ್ ಎಕ್ಸಾಂಪಲ್ ಆಗುತ್ತದೆ. ಆರ್ಟಿಸ್ಟ್ರಿ ಏನಿದೆ ಅದು ಕ್ಯಾರೆಕ್ಟರೈಸೇಷನ್ ಆಫ್ ದಿ ಆರ್ಟ್, ಪೊಯೆಟ್ರಿ ಆಗುತ್ತದೆ. ಹೀಗಾಗಿ ದುರ್ಯೋಧನ, ದುಶಾಸನ, ಶಕುನಿ, ಧೃತರಾಷ್ಟ್ರ ಎಲ್ಲ, ರಾವಣ, ಕುಂಭಕರ್ಣ ಅದ್ಭುತವಾದ ಕ್ಯಾರೆಕ್ಟರ್ಸ್, ಬಟ್ ವೆರಿ ಡೇಂಜರಸ್ ಹ್ಯೂಮನ್ ಬೀಯಿಂಗ್ಸ್. ಯಾರೊಬ್ಬ ಕೂಡ ದುರ್ಯೋಧನಂಥ ಅಣ್ಣ ಇರಲಿ ಅಂತ, ರಾವಣನಂಥ ತಂದೆ ಇರಲಿ ಅಂತ, ಶಕುನಿಯಂಥ ಸೋದರ ಮಾವ ಇರಲಿ ಅಂತ ಬಯಸೋಲ್ಲ. ಬಯಸಿದ್ರೆ ಅವ್ರನ್ನ ಎಲ್ಲಿಯಾದರೂ ಕ್ವಾರಂಟೈನ್ ಮಾಡಬೇಕಾಗುತ್ತದೆ ಅಷ್ಟೇ, ಬೇರೆ ಗತಿ ಇಲ್ಲ. ಹೀಗಾಗಿ ನಮಗೆ ಇಲ್ಲಿ ಕಾಣುವಂಥದ್ದು ಕೌರವಾದಿಗಳ ಒಂದು ಪರಾಕ್ರಮ ಎಂದೂ ದೊಡ್ಡ ರೀತಿಯದಾಗಿರಲಿಲ್ಲ. ಅವರು ಮೋಸ, ತಂತ್ರಗಾರಿಕೆ, ಗುಂಪುಗಾರಿಕೆ, ಎತ್ತಿಕಟ್ಟೋದು, ಈ ರೀತಿಯಾದ ದುಷ್ಟಚರ್ಯೆಗಳಿಂದ ತಾವು ಬಲ ಮಾಡಿಕೊಂಡ್ರೆ ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಹಾಗಲ್ಲದೆ 11 ಅಕ್ಷೋಹಿಣಿ ಸೈನ್ಯವನ್ನು ಅವರು ಪಡ್ಕೊಂಡು ಏನು ಊರ್ಜಿತ ಆಗಲಿಲ್ಲ. ಅದರಿಂದಲೂ ಗೊತ್ತಾಗುತ್ತದೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತೀವಲ್ಲ, ನಾಯಕತ್ವದ ಗುಣಗಳು, ಅವು ಸೇನೆಯನ್ನು ಸರಿಯಾಗಿ ಸನ್ನಾಹ ಮಾಡಿ ಚಲಾಯಿಸುವುದು ಅಂತೀವಲ್ಲ, ಅದೂ ಗೊತ್ತಿರಲಿಲ್ಲ. ಕೌರವರ ಕಡೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಸರ್ವಸೇನಾಧ್ಯಕ್ಷರು ಬೀಳ್ತಾನೇ ಇದ್ದರು. ಪಾಂಡವರ ಕಡೆ 18 ದಿವಸವೂ ಒಬ್ಬನೇ ನಿಂತ ದೃಷ್ಟದ್ಯುಮ್ನ. ಹೀಗೆ ನೋಡಿದಾಗ ಪಾಂಡವರ ಕಡೆ ಇದ್ದ ಬಲ ಎಂಥದ್ದು, ಆರ್ಗನೈಸ್ಡ್ ಫೋರ್ಸ್, ಸುಸಂಘಟಿತವಾದ ಶಕ್ತಿ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಅದೆಲ್ಲ ಒಂದು ಮಟ್ಟಕ್ಕೆ ದ್ರೋಣ ಅರ್ಜುನನಿಗೆ, ಭೀಮನಿಗೆ ತರಬೇತಿ ಕೊಟ್ಟಿದ್ದು ಹೌದು, ಇವರು ಮೈಗೂಡಿಸಿಕೊಂಡಿದ್ದು ಹೌದು, ಮತ್ತು ತಾಯಿಯ ಕೃಷ್ಣನ ಬೆಂಗಾವಲು ಕೂಡ ಇದ್ದದ್ದು ಮುಖ್ಯ. ಇರಲಿ, ಭೀಮಾರ್ಜುನರ ಮುಂದೆ ಅಸಹಾಯಕರಾಗಿ ನೇರ ಯುದ್ಧ ಮಾಡಿ ತಾವು ದೃಪದನನ್ನು ಸೆರೆ ಹಿಡಿತಾರೆ. ದೃಪದನನ್ನು ಹೆಡೆಮುರಿ ಕಟ್ಟಿ ತಮ್ಮ ಗುರು ದ್ರೋಣನ ಪಾದಕ್ಕೆ ಕೆಡವುತ್ತಾರೆ. ಪಂಪನನ್ನು ಅನುಸರಿಸಿ ತೆಲುಗಿನ ನನ್ನಯ್ಯ ಇದನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಚಿಕ್ಕದಾದರೂ ಚೊಕ್ಕವಾಗಿ ಒಂದೆರಡು ಕಂದ ಪದ್ಯಗಳಲ್ಲಿ ನಿರ್ವಾಹ ಮಾಡ್ತಾರೆ. ಇವರು ಯಾರಯ್ಯ ಮಹಾನುಭಾವರು, ಕಾಲ ಮೇಲೆ ಬಿದ್ದಿದ್ದಾರೆ, ಚತುಸ್ಸಮುದ್ರ ಮುದ್ದಿತ ವಸುಮತಿ ಯುವತಿ ನಾಥ ಅಂತೆಲ್ಲ ಬಿರುದು ಬಾವಲಿಗಳನ್ನು ಕೊಂಡಾಡಿಸಿಕೊಂಡವರು ಬಡಹಾರವರ ಕಾಲಿಗೆ ಬೀಳುವಂತೆ ಆಯ್ತೆ, ಎಂಥದ್ದು ಇದು ಅಂತ ಗೇಲಿ ಮಾಡ್ತಾನೆ. ಮೂದಲಿಸಿ ಸಾಯ ಸರಸಂ ನುಡಿದು ಅಂತ ಪಂಪ ಹೇಳ್ತಾನೆ. ಅವನು ಸಾಯುವ ಹಾಗೆ ಸರಸದ ಮಾತಾಡ್ದ ಅಂತ. ಅಂದರೆ ಆಗ ತನಗಾದ ಅವಮಾನವನ್ನು ಅಷ್ಟನ್ನು ತೀರಿಸಿಕೊಳ್ತಾನೆ. ಆಮೇಲೆ ನೀನೇನು ಹೇಳಿದೆ, ರಾಜರಿಗೆ ರಾಜರೇ ಸ್ನೇಹಿತರು, ಬಡವರಿಗೆ ಬಡವರೇ ಗೆಳೆಯರು ಅಂತಿಲ್ಲ. ಈಗ ನೀನು ರಾಜನೂ ಅಲ್ಲ, ನಾನು ಬಡವನೂ ಅಲ್ಲ, ಹೇಗಿರುತ್ತೆ ಸ್ನೇಹ? ಆಗ ನಾನು ಏನೂ ಅಲ್ಲ ಅಂತ ಮಾಡಿದೆ, ಈಗ ನೀನೇನೂ ಅಲ್ಲ ಅಂತ ಮಾಡಿದ್ದೀನಿ. ಇರಲಿ, ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ, ಅರ್ಧ ರಾಜ್ಯ ಭಿಕ್ಷೆಯನ್ನು ಕೊಟ್ಟಿದ್ದೀನಿ. ಗಂಗೆಯ ಒಂದು ಭಾಗದ್ದು ನನಗೆ, ಗಂಗೆಯ ಒಂದು ಮೇಲ್ದಂಡೆಯ ಭಾಗ ನನಗೆ, ಇನ್ನು ಕೆಳದಂಡೆಯ ಭಾಗ ನಿನಗೆ ಅಂತ ಮಾಡಿಕೊಡ್ತೀನಿ ಅಂತ ಪಂಚಾಲ ರಾಜ್ಯವನ್ನು ವಿಭಾಗ ಮಾಡಿ ಒಂದನ್ನು ತಾನಿಟ್ಕೊಳ್ತಾನೆ, ಮತ್ತೊಂದನ್ನು ದೃಪದನಿಗೆ ಕೊಡ್ತಾನೆ. ಇಲ್ಲಿ ಅವನು ಅನ್ಯಾಯ ಮಾಡಿಕೊಂಡ. ದೃಪದ ಗರ್ವಭಂಗವೇ ಪ್ರತಿಜ್ಞೆ ಆಗಿದ್ದರೆ ಒಂದು ಮಟ್ಟಕ್ಕೆ ದ್ರೋಣನ ಘನತೆ ಇರ್ತಿತ್ತು. ಅವನ ರಾಜ್ಯವನ್ನು ಅರ್ಧ ಕಿತ್ತುಕೊಂಡನಲ್ಲ, ಅದು ತುಂಬ ದೊಡ್ಡ ಅನ್ಯಾಯ. ಬ್ರಾಹ್ಮಣ ಮಾಡಬಾರದ್ದು ಮಾಡ್ದ. ಪೊಸೆಷನ್ ಅನ್ನುವುದು, ಗಂಟು ಮಾಡುವುದು ಬ್ರಾಹ್ಮಣದ ಲಕ್ಷಣ ಅಲ್ಲ. ಕನಿಷ್ಠ ಆ ಕಾಲಕ್ಕಂತೂ ಬಹಳ ಮುಖ್ಯವಾದದ್ದು. ಯಾವ ಕಾಲಕ್ಕೂ ಅಷ್ಟೇ ಅಶ್ವಸ್ತನಿಕನಾಗಿ ಬಾಳಬೇಕು. ನಾಳೆ ಏನು ಅನ್ನೋದನ್ನು ತುಂಬ ತಲೆಗೆ ಹಚ್ಚಿಕೊಳ್ಳದೆ ಬಾಳಬೇಕಾದದ್ದು ನಿಜವಾದ ಯಾಯಾವರಿಯ ಬ್ರಾಹ್ಮಣ ಲಕ್ಷಣ ಅಂತ ಮನ್ವಾದಿ ಸ್ಮೃತಿಗಳು ಹೇಳುತ್ತವೆ. ಜ್ಞಾನೋಪಾಸಕ ತುಂಬ ಆಸ್ತಿ ಪಾಸ್ತಿ ಇದರ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ಬೇಗ ಹದಗೆಡ್ತಾನೆ. ನನಗೆ ಆ ಪ್ರಶಸ್ತಿ ಬರುತ್ತಾ, ಈ ಪುರಸ್ಕಾರ ಬರುತ್ತದಾ, ಇದಕ್ಕೆ ಸ್ಥಾನ ಇದೆಯಾ, ಅದಕ್ಕೆ ಮಾನ ಉಂಟಾ ಅಂತ ರಾಜ್ಯಸಭೆಗೆ ಆಗ್ತೀನಿಯೇ, ಗವರ್ನರ್ ಆಗ್ತೀನಿಯೇ, ವೈಸ್ ಪ್ರೆಸಿಡೆಂಟ್ ಆಗ್ತೀನಿಯೇ ಅಂತ ದಿನದಿನವೂ ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇದ್ದರೆ, ಮತ್ತೊಂದು ಪುರಸ್ಕಾರ, ಇನ್ನೊಂದು ತಿರಸ್ಕಾರ, ಈ ರೀತಿಯೆಲ್ಲ ಇದ್ದರೆ ಅದು ಬ್ರಾಹ್ಮಣ್ಯದ ಲಕ್ಷಣವೇ ಅಲ್ಲ. ನೋಡಿ ಎಷ್ಟು ಮ್ಯಾನಿಪುಲೇಟೆಡ್ ಆಗಿ, ಕ್ಯಾಲ್ಕುಲೇಟೆಡ್ ಆಗಿ ಇವತ್ತಿನ ಬ್ರಾಹ್ಮಣರು ಅಂತಂದರೆ ಸೋಕಾಲ್ಡ್ ಬುದ್ಧಿಜೀವಿಗಳು ಎಲ್ಲರೂ ಕೂಡ ಧೂರ್ತ ಬ್ರಾಹ್ಮಣರೇ ಆಗಿದ್ದಾರೆ. ಏನು ಬೇಕೋ ಆ ರೀತಿಯಾಗಿ 2 ಕೋಟಿ ಪಡ್ಕೊಂಡ ತಕ್ಷಣ ನಿಡುಮಾಮಿಡಿ ಇಮಾಮ್ ಬೇರೆ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಸಾಧುವಾದ ಮಾಡೋದಕ್ಕೆ ಶುರು ಮಾಡಿದ್ರು. ನಿಡುಮಾಮಿಡಿ ಅನ್ನುವ ಮಠದ ಇಮಾಮ್ ಆಗಿದ್ದಾರಲ್ಲ, ಚೆನ್ನಮಲ್ಲ ಸ್ವಾಮಿನೋ ಸಿಡಿಮಿಡಿ ಸ್ವಾಮಿಗಳು ಅಂತ ನಾರಾಯಣಾಚಾರ್ಯರು ಗೇಲಿ ಮಾಡ್ತಾರೆ. ಯಾಕೆಂದರೆ 2 ಕೋಟಿ ಬಂದ ತಕ್ಷಣ ಮೂಢನಂಬಿಕೆ, ಕಂದಾಚಾರ ಅಲ್ಲಿ ಇಳಿದು ಹೋಗಬೇಕು. ಇಷ್ಟಲಿಂಗವೇ ಮೂಢನಂಬಿಕೆ ಅಲ್ವೇ? ರುದ್ರಾಕ್ಷಿಯೇ ಮೂಢನಂಬಿಕೆ ಅಲ್ವೇ? ಅದನ್ನೇ ತಾನೇ ಅಲ್ಲಿ ಬರೆದಿರೋದು. ಇದೆಲ್ಲ ಪಾದೋದಕ ಮೊದಲಾದವು ವೀರಶೈವ ಸಂಪ್ರದಾಯದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಪನ್ನೀರು ಅಂತಲೇ ಕರೀತಾರೆ.
ಅಂದರೆ ಆ ಸಂಪ್ರದಾಯದ ಮಠಾಧಿಪತಿಯಾಗಿದ್ದುಕೊಂಡು ಅದಕ್ಕೆ ಕುಠಾರಪ್ರಾಯವಾಗಿದ್ದು ಯಾರಿಂದಲೋ ಏನೋ ಗಿಟ್ಟಿಸಿಕೊಂಡು ಈ ರೀತಿಯಾಗಿ ನುಡಿಯುವುದು ಎಲುಬಿಲ್ಲದ ನಾಲಿಗೆ ನಡೆಯುವಂಥ ರೀತಿಯಲ್ಲಾಗುತ್ತದೆ. ಅದು ತುಂಬ ಅನ್ಯಾಯದ್ದು. ಇವೆಲ್ಲ ಒಬ್ಬರಿಂದ ವಿಶೇಷವಾಗಿ ಸ್ಥಾನಮಾನಗಳಲ್ಲಿದ್ದವರಿಂದ ಸವಲತ್ತು ಪಡ್ಕೊಂಡ್ರೆ ನಾಲಿಗೆಗೆ ಬರೀತಕ್ಕಂಥ ಲಕ್ವ, ಪ್ಯಾರಾಲಿಸಿಸ್, ಸ್ಟ್ರೋಕ್, ಇನ್ಯಾವುದೂ ಅಲ್ಲ. ದೃಪದನಿಗೆ ಆ ರೀತಿಯಾದ ಅನ್ಯಾಯವನ್ನು ಮಾಡಿಬಿಟ್ಟ ದ್ರೋಣ. ತಾನು ಮಾನವನ್ನು ಉಳಿಸ್ಕೊಂಡಿದ್ರೆ ಆಗ್ತಾಯಿತ್ತು, ಧನವನ್ನು ಕಿತ್ತುಕೊಂಡ. ನಮ್ಮಲ್ಲಿ ರಾಜರನ್ನು ಕುರಿತು ಹೇಳುವಾಗ ಧರ್ಮ ವಿಜಯಿ, ಲೋಭ ವಿಜಯಿ, ಅಸುರ ವಿಜಯಿ ಅಂತ 3 ಬಗೆಯಾಗಿ ಹೇಳ್ತಾರೆ. ಇದನ್ನು ಕಾಳಿದಾಸನ ರಘುವಂಶದ 4ನೇ ಸರ್ಗದ ವ್ಯಾಖ್ಯಾನ ಮಾಡ್ತಾ ವಲ್ಲಭದೇವ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಅದಕ್ಕೂ ಮುನ್ನವೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕೂಡ ಇದನ್ನು ಹೇಳ್ತಾನೆ. ಹಾಗೆಯೇ ಹೆಚ್ಚು ಕಡಿಮೆ ಆ ಕಾಲದ್ದೇ ಅನ್ನಬಹುದಾದ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕೂಡ ವ್ಯವಹಾರ ಅಧ್ಯಾಯದಲ್ಲಿ ಬರುತ್ತದೆ. ಈ ರಾಜ ಧರ್ಮವಿಜಯಿ ಆಗಬೇಕು ಅಂದರೆ ತನ್ನ ಕೀರ್ತಿಗಾಗಿ, ಸಜ್ಜನಿಕೆಗಾಗಿ, ಪರಾಕ್ರಮಕ್ಕಾಗಿ ಪ್ರದರ್ಶನ ಮಾಡಬೇಕು ತನ್ನ ಶೌರ್ಯವನ್ನು, ಬೇರೊಬ್ಬರ ಸೊತ್ತನ್ನು ಕಿತ್ತುಕೊಳ್ಬಾರ್ದು ಅಂತ. ಹಾಗೆ ಸೊತ್ತು ಕಿತ್ತುಕೊಂಡ್ರೆ ಲೋಭ ವಿಜಯಿ ಅಂತ ಆಗ್ತಾನೆ. ಬರೀ ದುಡ್ಡಿಗೆ ಮಾತ್ರವಲ್ಲದೆ ಹೆಣ್ಣನ್ನು ಅಪಹರಣ ಮಾಡಿಕೊಂಡು ಬಂದು ಅವರ ಅಂತಃಪುರವನ್ನೆಲ್ಲ ತನ್ನದನ್ನಾಗಿ ಮಾಡಿಕೊಳ್ಳೋದು ಭಾಳಷ್ಟು ಕಡೆ ಮುಸ್ಲಿಂ ದೊರೆಗಳು ಮಾಡಿರ್ತಕ್ಕಂಥದ್ದು ಅದೇನೆ. ಅದನ್ನು ಹೇಳೋದಕ್ಕೆ ನಮ್ಮ ಸೆಕ್ಯುಲರ್ ಸನ್ನಿ ಬಡ್ದವರಿಗೆ ಆಗೋದೇ ಇಲ್ಲ. ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದು ಅಸುರ ವಿಜಯಿ ಅಂತ. ಈ ದ್ರೋಣ ಅಸುರ ವಿಜಯಿ ಆಗಲಿಲ್ಲ, ಆದರೆ ಧರ್ಮ ವಿಜಯಿಯೂ ಆಗಲಿಲ್ಲ, ಲೋಭ ವಿಜಯಿ ಆದ. ತನ್ನ ಶತ್ರು ಅಂತ ಭಾವಿಸಿಕೊಂಡ ಮಾಜಿ ಸ್ನೇಹಿತ ಯಾವನಿದ್ದಾನೆ, ಎಕ್ಸ್ ಫ್ರೆಂಡ್, ಒನ್ಸ್ ಅಪಾನ್ ಎ ಟೈಮ್ ಫ್ರೆಂಡ್, ದೃಪದನ ಸ್ವತ್ತನ್ನು ಕಿತ್ತುಕೊಂಡನಲ್ಲ, ಅದು ಅಯುಕ್ತ. ಹೋಗಲಿ, ವ್ರತ ಕೆಟ್ಟರೂ ಸುಖ ಪಡಬೇಕು. ಇವನಲ್ಲಿ ಹೋಗಿ ಆದರೂ ತಿಷ್ಠೆ ಹಾಕಿ ರಾಜ ಆದನ, ಪಿಂಡ ಪುಳಿಚಾರು ಮುಂಡೇದು ಇದು ಏನು ಮಾಡುತ್ತೆ. ಮತ್ತೆ ಈ ಧೃತರಾಷ್ಟ್ರನ ಹತ್ತಿರ ನಶ್ಯ ತೀಡ್ತಾ ಕೂತ್ಕೊಂಡ. ತಾನು ರಾಜ ಅಂತೂ ಆಗಲಿಲ್ಲ. ಬ್ರಾಹ್ಮಣರಿಗೆ ರಾಜ್ಯತ್ವದ ಯೋಗ್ಯತೆ ಇಲ್ಲ, ಅವರೆಂದೂ ಜನವಾರ ತೀಡ್ಕೊಂಡು ಕೂತ್ಕೊಳ್ಬೇಕಾಗುತ್ತದೆ. ಹೋಗಲಿ, ಅದನ್ನು ಜಾಗವನ್ನು ತಂದಾಗ ಮಾಡಿಕೊಂಡ ಇಲ್ಲ. ತರ್ಪಯಾಮಿ ಅಂತ ದುರ್ಯೋಧನನಿಗೋ ಧೃತರಾಷ್ಟ್ರನಿಗೋ ಬಿಟ್ಟಿರ್ತಾನಷ್ಟೇ, ಇನ್ನೇನೂ ಇಲ್ಲ. ಯಾರೋ DVG ಬರೀತಾರೆ ಒಂದು ಕಡೆ, ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಪುರೋಹಿತನ ಹೆಂಡತಿ ಇದ್ದಳಂತೆ. ಆ ಪುರೋಹಿತ ಅಪರಕರ್ಮ ನಿಷ್ಣಾತ, ಕ್ರಿಮಿನಲ್ ಲಾಯರ್ ತರಹ. ಎಲ್ಲ ಕಡೆಯಿಂದಲೂ ಗೋದಾನ ಬರ್ತಾ ಇತ್ತು. ಗೋದಾನ ಬಂದಾಗಲೆಲ್ಲ ಅವನ ಹೆಂಡತಿ ಹೇಳ್ತಾದಂತೆ, ಇನ್ನು ನಮ್ಮ ಮನೆಯಲ್ಲಿ ಸಗಣಿ ಕೊರತೆ ಇಲ್ಲ ಅಂತ. ಅಷ್ಟೇ ಆ ಗೋದಾನದ ಲಕ್ಷಣ, ಅವಲಕ್ಷಣ ಅಷ್ಟೇ, ಇನ್ನು ನಮ್ಮ ಮನೆಯಲ್ಲಿ ಸಗಣಿ ಕೊರತೆ ಇಲ್ಲ ಅಂತ. ಆ ರೀತಿಯಲ್ಲಿ ದ್ರೋಣಾಚಾರ್ಯನ ಸಂಪತ್ತಿಯೆಲ್ಲ ಸಗಣಿ ಕೊರತೆ ಇಲ್ಲ ಅನ್ನುವಂತೆ ಆಯಿತು. ದುರ್ಯೋಧನ ಕೊಟ್ಟಿಗೆ ಕಟ್ಟುವಂಥದ್ದು ಆಯಿತು ಅಂತಂದರೆ, ರಾಬ್ ಡಿಕ್ ಅಂಡ್ ಪೇ ಹ್ಯಾರಿ ಅಂತಿದೆಯಲ್ಲ, ಆ ರೀತಿಯಲ್ಲಿ ಆಯಿತು. ತುಂಬ ಅನ್ಯಾಯದ್ದಾಯಿತು. ಅವನು ಸ್ನೇಹವನ್ನು ತಿರಸ್ಕರಿಸಿದ್ರು, ಈ ಲೋಭವನ್ನು ಪುರಸ್ಕರಿಸಿಕೊಂಡು ಬಂದದ್ದು ತುಂಬ ದೊಡ್ಡ ಅನ್ಯಾಯ. ನೋಡಿ, ಈ ಥರದ್ದು ಮಹಾಭಾರತದಲ್ಲಿ ಗ್ಲೇರಿಂಗಾಗಿ ಕಾಣಿಸಿಕೊಳ್ತದೆ. ಕರ್ಣ ಅಂಗರಾಜ್ಯಾಭಿಷಿಕ್ತನಾದ. ಅದು ಅಂಗರಾಜ್ಯಾಭಿಷೇಕದ ತಂತ್ರ, ಮಸಲತ್ತು ಎಂಥದ್ದು ಅನ್ನೋದನ್ನು ವಿಸ್ತರಿಸಿ ನಾನು ಕರ್ಣನ ಪ್ರಸಂಗದಲ್ಲಿ ಹೇಳ್ತೀನಿ. ಆದರೆ ಒಮ್ಮೆ ಕೂಡ ಕರ್ಣ ಇಡೀ ಮಹಾಭಾರತದಲ್ಲಿ ಉಲ್ಲೇಖಗೊಂಡಂತೆ ಅಂಗರಾಜ್ಯಕ್ಕೆ ಹೋಗಿದ್ದೇ ಇಲ್ಲ. ನಮ್ಮಲ್ಲಿ MP ಗಳಾಗಿ ಎಲೆಕ್ಟ್ ಮಾಡ್ತೀವಿ. ಅವರ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಮತಯಾಚನೆಗೆ ಬಂದಿರ್ತಾರೆ. ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತ ಕೈ ಚಾಚಿಕೊಂಡು ಬಂದಿರ್ತಾರೆ. ಹೆಂಡತಿ, ಮಕ್ಕಳು, ಗಿಂಡತಿ ಎಲ್ಲರನ್ನೂ ಕಳಿಸಿರ್ತಾರೆ. ಆಮೇಲೆ ಹೋದವರು ತಿರುಗಿ ಬರೋದೇ ಇಲ್ಲ. ಅವರಿಗೆ ಆ ಒಂದು ಅವರ ಕಾನ್ಸ್ಟಿಟ್ಯೂನ್ಸಿನ ಉದ್ಧಾರ ಮಾಡೋದಕ್ಕೆ 5 ಕೋಟಿನೋ 2 ಕೋಟಿನೋ ಎಷ್ಟೋ ಕೊಟ್ಟಿರ್ತಾರೆ. ಅದೆಲ್ಲ ಸ್ವಾಹ ಸ್ವಾಹ ಸ್ವಧಾ ಎಲ್ಲ ರೀತಿಯಲ್ಲೂ ಆಹುತಿಗಳನ್ನು ಕೊಟ್ಕೊಂಡು ಬಿಡ್ತಾರೆ, ಏನೂ ಇರೋದಿಲ್ಲ. ಹಾಗೆ ಕರ್ಣ ಒಮ್ಮೆ ಕೂಡ ಅಂಗರಾಜ್ಯಕ್ಕೆ ಹೋಗಿ ಅವರಲ್ಲಿದ್ದವರು ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ನೋಡಲಿಲ್ಲ. ಪ್ರಾಯಶಃ ಹಾಗಾಗಿ ಅಲ್ಲಿ ಕಮ್ಯುನಿಸಮ್ ಅಷ್ಟು ಡೆವಲಪ್ ಆಯ್ತೇನೋ. ಇವತ್ತಿನ ಬಂಗಾಳವೇ ಅಂಗರಾಜ್ಯ. ಅಂದರೆ ನಮಗೇನು ಗೊತ್ತಾಗುತ್ತದೆ, ಸ್ಥಾನಕ್ಕೆ ಬಂದ ಮೇಲೆ ಅದನ್ನು ಹೋಗಿ ವಿಚಾರಿಸಬೇಕು, ಕೇಳಬೇಕು, ನೋಡಬೇಕು, ಮಾಡಬೇಕು, ಜವಾಬ್ದಾರಿ ತೆಗೆದುಕೊಳ್ಬೇಕಲ್ವ. ಅವನು ಜನ್ಮ ಇಡೀ ಕೇಂದ್ರದ ಪಾಲಿಟಿಕ್ಸ್ ಮಾಡ್ತಾ ಕೂತ್ಕೊಂಡ. ನಮ್ಮಲ್ಲಿ ಎಷ್ಟು ಜನ ಆ ಥರದವರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅಲ್ಲಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗುವುದೇ ಇಲ್ಲ. MLAಗಳಾಗಲಿ MP ಇದೇ ಥರ ಮಾಡ್ತಾರೆ. ಕರ್ಣ ಹಾಗೆ ಮಾಡ್ದ. ಇವನು ಇದ್ದ ಜಾಗಕ್ಕೆ ಹೋಗಲಿಲ್ಲ, ಇವನು ಕಿತ್ಕೊಂಡ ಜಾಗವನ್ನು ಉಳಿಸ್ಕೊಳ್ಳಿಲ್ಲ ದ್ರೋಣ. ಈ ರೀತಿಯಾದಂಥವರು ಹೋಗಲೆಲ್ಲ ಸೇರಿ ರೊಕ್ಕಚೋಟ ಅಂತ ಶ್ರೀನಾಥ ಹೇಳಿದಂತೆ ಆಲ್ ರೋಗ್ಸ್ ಪುಟ್ ಟುಗೆದರ್ ಒಂದು ಕಡೆಗೆ ದುರ್ಯೋಧನ ಪಕ್ಷಕ್ಕೆ ಬಂದರು ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ಪಾಂಡವರಿಗೆ ಪಾಪ ಕಿತ್ತುಕೊಟ್ಟದ್ದಷ್ಟೇ ಬಂತು. ಆದರೆ ಅರ್ಜುನ ಬಹಳ ಜಾಣ ಅನಿಸುತ್ತೆ, ಅಥವಾ ಅದೃಷ್ಟವಂತ ಅಂತಲೂ ಹೇಳಬೇಕು.
ಇಷ್ಟೆಲ್ಲ ಯುದ್ಧದಲ್ಲಿ ಪರಾಕ್ರಮ ತೋರಿ ದ್ರುಪದನನ್ನು ಗೆದ್ದವನಾದರೂ ದ್ರುಪದನಿಗೆ ದ್ರೋಣನ ಮೇಲೆ ಕೋಪ ಬಂತೆ ಹೊರತು ಅರ್ಜುನನ ಮೇಲೆ ಕೋಪ ಬರಲಿಲ್ಲ. ಅದು ಯಾವ ತಂತ್ರ ಮಾಡಿದ ಅರ್ಜುನ, ಅದು ಯಾವ ಮಂತ್ರ ಮಾಡಿದನೋ ಗೊತ್ತಾಗೋಲ್ಲ. ಅಂದರೆ ತಾನು ಮಾಡ್ತಾ ಇರೋದು ತನ್ನಿಚ್ಛೆ ಅಲ್ಲ, ಗುರುವಿನ ಆಣತಿಯಂತೆ ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿರಬಹುದೋ ದ್ರೋಣನಿಗೆ ನೀವೇ ಊಹೆ ಮಾಡಿಕೊಳ್ಳಿ. ವ್ಯಾಸರು ಹೇಳಿಲ್ಲ, ಅದು ಮಹಾಧ್ವನಿ. ಅಂದರೆ ನಮಗೆ ನಾವು ಒಳ್ಳೆ ಹೈರ್ಡ್ ರೌಡಿಗಳ ತರಹ ಯಾರಿಗೂ ಹೋಗಿ ಹೊಡಿತೀವಪ್ಪ, ನಿರ್ಮಮ ನಿಷ್ಕಾಮ ಕಾರ್ಯಕರ್ತರು ನಾವು, ನಮಗೆ ಯಾವುದು ಸಂಬಂಧಪಟ್ಟಿದ್ದಲ್ಲ, ನೀವು ದುಡ್ಡು ಕೊಟ್ಟರೆ ನಿಮಗೂ ಹೊಡಿತೀವಿ ಅನ್ನುವಂಥ ಲೆಕ್ಕದಿಂದ ಬಂದು ನಿಮಗೂ ಅಂದರೆ ನಿಮ್ಮ ಪರವಾಗಿ ಇನ್ಯಾರಿಗಾದರೂ ಅನ್ನುವ ಅರ್ಥ. ಹೀಗೆ ಯಾರ ಬಗೆಗೂ ಕೂಡ ಕಹಿ ಆಗದಂತೆ ಯಾವುದೇ ಒಂದು ಅಪಸ್ವರ ಏಳದಂಥ ರೀತಿಯಲ್ಲಿ ಮಾಡಿದ. ಅಂದರೆ ಅರ್ಜುನ ಯುದ್ಧ ಮಾಡ್ತಾ ಇದ್ದಾಗ ಅವನ ಯುದ್ಧದ ಕಲೆಗಾರಿಕೆ ದ್ರುಪದನಿಗೆ ಮೆಚ್ಚಾಗುವಂತೆ ಮಾಡ್ದ ಅಂತಂದರೆ ಹಿ ಶೋಡ್ ಇಸ್ ಆರ್ಟ್ ನಾಟ್ ರ್ಯಾತ್, ಫಾರ್ ಹಿ ಹ್ಯಾಡ್ ನಥಿಂಗ್ ಆಫ್ ದಟ್. ಇದು ಬಹಳ ವಿಶೇಷವಾಗಿ ಕಾಣಿಸುತ್ತದೆ. ಅಷ್ಟು ಮಾತ್ರವಲ್ಲದೆ ದ್ರುಪದನಿಗೆ ಅರ್ಜುನ ಎಷ್ಟು ಮೆಚ್ಚಾದ ಅಂದರೆ ಇವನನ್ನು ಅಳಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಮಗಳೇ ಇಲ್ಲ. ಅಡಿ ನರ್ತಕ ಪೊಂಡಾಟಿಯಲ್ಲೇ ಪುಳ್ಳೆಪ್ಪೇರು ಗೋಪಾಲಕೃಷ್ಣ ಅಂತ ತಮಿಳದೊಂದು ಗಾದೆ ಇದೆ. ಏನೇನೋದಕ್ಕೆ ಹೆಂಡತಿಯೇ ಇಲ್ಲ, ಏನು ಮಗನಿಗೆ ಗೋಪಾಲಕೃಷ್ಣ ಅಂತ ಹೆಸರಿಟ್ಟಿದ್ದು ಅಂತ. ಆ ರೀತಿ ಮಾಡಿಕೊಂಡು ದೊಡ್ಡ ಸಂಕಲ್ಪ ಮಾಡಿ ಯಜ್ಞ ಮಾಡ್ತಾನೆ. ಅದನ್ನು ಮುಂದೆ ನಾನು ಹೇಳ್ತೀನಿ. ಅಂದರೆ ಅವನಿಗೆ ಅರ್ಜುನನ ಮೇಲೆ ಮನಸ್ಸಾಗುವಂತೆ ಅವನು ಯುದ್ಧ ಮಾಡ್ದ. ಅಂದರೆ ಎದುರಾಳಿಯನ್ನು ಹೇಗೆ ಎದುರಿಸಬೇಕು ಅನ್ನುವ ತಂತ್ರ ದ್ರುಪದ ಕಲಿಯಲಾಗದ್ದು, ಇನ್ನು ಕಲಿಸೋಕ್ಕೆಲ್ಲಾಗುತ್ತೆ, ಅದನ್ನು ಅರ್ಜುನ ಕಲಿತಿದ್ದಾನೆ. ಈ ಒಂದು ಕೌಶಲವನ್ನು ನಾವು ಗಮನಿಸಬೇಕು. ವಾದವನ್ನೋ ಯುದ್ಧವನ್ನೋ ಮಾಡಿದರೆ ಎದುರಾಳಿಗಳನ್ನು ನಾವು ಹೇಗೆ ನಿಭಾಯಿಸಬೇಕು ಅಂದರೆ ಅವರಿಗೆ ನಮ್ಮ ಸೋಲು ಸಹಜವಾದದ್ದು. ಎಸ್, ಆನ್ ರೈಟ್ ಇಶ್ಯೂಸ್ ವಿ ಹ್ಯಾವ್ ಲಾಸ್ಟ್ ಅಂತ ಅನ್ನೋದನ್ನು ಅವರು ಒಪ್ಪಿಕೊಳ್ಳುವಂತೆ ಮಾಡಿಸುವುದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು, ಅಸಾಮಾನ್ಯವಾದಂಥ ಕಲೆ, ತುಂಬ ಕಷ್ಟದ ಕಲೆ. ಅರ್ಜುನನಿಗೆ ಅದು ಬಂದಿತ್ತು ಅಂತ ಅನಿಸುತ್ತದೆ. ಭೈರಪ್ಪನವರು ತಮ್ಮ ಪರ್ವದಲ್ಲಿ ಅರ್ಜುನನ ಕುರಿತು ಒಂದಷ್ಟು ಅನ್ಯಾಯದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಈ ಕೆಲವು ಗುಣಗಳನ್ನು ಅವರು ಅರ್ಜುನಲ್ಲಿ ಕಂಡಿಲ್ಲ, ತುಂಬ ಕೆರಿಯರಿಸ್ಟ್ ಅಂತ ಮಾಡಿದ್ದಾರೆ. ತೊಂದರೆ ಇಲ್ಲ, ಅವರ ಕೃತಿಯ ರೀತಿಗೆ ಅದು ಹಾಗೆ ಸರಿ ಹೋಗುತ್ತೆ. ಆದರೆ ಮೂಲ ಮಹಾಭಾರತದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅರ್ಜುನಲ್ಲಿ ಕಂಡು ಬರುವ ಕೆಲವೊಂದಿಷ್ಟು ಗುಣವಿಶೇಷಗಳು ಯಾರೂ ಅನ್ವಯ ಮಾಡಿಕೊಳ್ಳಬೇಕಾದದ್ದು ಅಂತ ಅನಿಸುತ್ತದೆ. ಮತ್ತು ದ್ರೋಣ ಈ ರೀತಿ ಪರಾಭವ ಮಾಡಿದ್ದಕ್ಕೆ ದ್ರುಪದ ಕಟ್ಟನ್ನೇನೋ ಬಿಚ್ಚಿದ, ಅರ್ಧ ರಾಜ್ಯವನ್ನು ಕೊಟ್ಟ, ಅವಮಾನ ನಷ್ಟ ಎರಡೂ ಆಗಿದೆಯಲ್ಲ. ಅದು ಕ್ಷತ್ರಿಯರಿಗೆ ಈ ರೀತಿ ಅವಮಾನವಾದರೆ ತಾಳುವುದೇ ಇಲ್ಲ. ಬ್ರಾಹ್ಮಣನಿಗೆ ಅವಮಾನವಾದರೆ ಕಡೆಗೆ ಹಾರಾಡಿ ಮೂಗಿಡ್ಕೊಂಡು ಎಲ್ಲೋ ತಪಸ್ಸು ಮಾಡ್ತಾನೆ. ಕ್ಷತ್ರಿಯ ಹಾಗಲ್ಲ, ಇನ್ನಷ್ಟು ಮತ್ತಷ್ಟು ಬೆಂಕಿ ಆಗ್ತಾನೆ. ಕೌರವ ಪಾಂಡವ ಯುದ್ಧದಲ್ಲಿ ಮುಖ್ಯವಾಗಿ ಯುದ್ಧ ಮಾಡಿದ ಸೈನಿಕರು ಯಾರು ಅಂದರೆ ಕುರುಪಾಂಚಾಲರು. ಈ ಕುರುಪಾಂಚಾಲರು ಮೂಲತಃ ಒಂದೇ ವಂಶದವರು, ದಾಯಾದರಾದರು. ಅಲ್ಲಿಂದ ಬಂತು ಯುದ್ಧ. ಅದರಿಂದ ಸಂಶೋಧಕರು ಹೇಳ್ತಾರೆ ಮಹಾಭಾರತ ಯುದ್ಧದ ನಡೆದದ್ದು ಕೌರವ ಪಾಂಡವರ ನಡುವೆ ಅನ್ನೋದಕ್ಕಿಂತ ಕುರುಪಾಂಚಾಲರು ಅಥವಾ ಕುರುಪಾಂಚಾಲ ಸೃಂಜಯ ಅಂತನ್ನುವುದು ಪಾಂಚಾಲರ ಒಂದು ಶಾಖೆ, ಅವರ ನಡುವೆ ನಡೆದದ್ದು ಅಂತ. ಹೀಗಾಗಿ ಕಾಲದಿಂದ ಇದ್ದದ್ದು ಒಳ್ಳೆ ಇಂಡೋ ಪಾಕಿಸ್ತಾನ್ ವಾರ್ ರೀತಿಯಾಗಿ ಎಲ್ಲ ಕಾಲದಲ್ಲೂ ಕಿಟ್ಟವಾಗಿ ಬಗ್ಗಡವಾಗಿ ಕೆನೆಕಟ್ಟಿಕೊಂಡು ಬಂದ ಕ್ರೋಧ ಮಾತ್ಸರ್ಯಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಎರಪ್ಟಾದದ್ದು, ಜ್ವಾಲಾಮುಖಿಯಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆ ಬಳಿಕ ದ್ರುಪದ ಚಿತ್ತಸ್ವಾಸ್ಥ್ಯವಿಲ್ಲದೆ ಗಂಗಾ ತೀರದಲ್ಲೆಲ್ಲ ಹುಚ್ಚನಂತೆ ಅಲೀತಾ ಇದ್ದ ಅಂತ ಗೊತ್ತಾಗುತ್ತದೆ. ಮನಸ್ಸಿಗೆ ಸಮಾಧಾನವೇ ಇಲ್ಲ, ತನ್ನ ಅವಮಾನವನ್ನು ಉಪಶಮನ ಮಾಡಿಕೊಳ್ಳಬೇಕು ಅಂತ. ರಾಮಾಯಣದಲ್ಲಿ ಈ ಅವಮಾನಗಳ ಘಟ್ಟ ತುಂಬ ಕಡಿಮೆ. ರಾಮಾಯಣ ರಾಚನಿಕ ದೃಷ್ಟಿಯಿಂದ ಮಹಾಭಾರತಕ್ಕಿಂತ ತುಂಬ ಸರಳವಾದದ್ದು. ಅಂದರೆ ಮಹಾಭಾರತ ತುಂಬ ಸಂಕೀರ್ಣವಾದದ್ದು. ಅಲ್ಲಿ ಎಷ್ಟು ಜನರ ಮಾತ್ಸರ್ಯ, ಎಷ್ಟು ಜನರ ಅಶಾಂತಿ, ತಳಮಳ, ಕ್ರೋಧ, ಲೋಭ ಎಲ್ಲ ಇದೆ ಅಂದರೆ ಅದೊಂದು ವಿಶ್ವವೇ ಆಗಿದೆ. ಸಂಭವ ಪರ್ವ, ಆಸ್ತಿಕ ಪರ್ವ ಇತ್ಯಾದಿಗಳು ಯಾವುದುಂಟು ಆದಿಪರ್ವದ ಆರಂಭದ ಭಾಗಗಳು ಅಲ್ಲಿಯೇ ಈ ವಿನುತಾ ಮತ್ತು ಕದ್ರು ಅಕ್ಕ ತಂಗಿಯರು ಕಶ್ಯಪನನ್ನು ಒಬ್ಬನ್ನೇ ಮದುವೆಯಾಗಿ ಸವತಿಯರಾಗ್ತಾರೆ. ಅಕ್ಕ ತಂಗಿಯರು ಸವತಿಯರಾಗುವ ಕಥೆ, ಅಣ್ಣ ತಮ್ಮಂದರು ದಾಯಾದರಾಗುವ ಕಥೆ ಇದೆಯಲ್ಲ, ಅದು ಭಯಾನಕವಾದದ್ದು. ಆಗ ಹಾವುಗಳಿಗೂ ಮತ್ತು ಗರುಡನಿಗೂ ಬಂದಂಥ ದ್ವೇಷ, ರೋಷ ಅದು ಏನು ಅಂತ ಅಲ್ಲಿ ನಾವು ಕಾಣ್ತೀವಿ. ಅದಾದ ಮೇಲೆ ವೃಷಪರ್ವ ಮಹಾರಾಜನ ಮಗಳು ಶರ್ಮಿಷ್ಠೆ, ಶುಕ್ರಾಚಾರ್ಯನ ಮಗಳು ದೇವಯಾನಿ ಗೆಳತಿಯರಾದವರು ಸವತಿಯರಾಗ್ತಾರೆ. ಅಕ್ಕ ತಂಗಿಯರು ಸವತಿಯರಾಗೋದು, ಗೆಳತಿಯರು ಸವತಿಯರಾಗೋದು, ಆ ಸಾಪತ್ನ್ಯ ಮಾತ್ಸರ್ಯ ಬರುವುದು. ಸಂಸ್ಕೃತದಲ್ಲಿ ಸಾಪತ್ನ್ಯ ಅನ್ನೋದಕ್ಕೆ ಶತ್ರುತ್ವ ಅಂತ ಕೂಡ ಅರ್ಥ ಉಂಟು. ಸವತಿತನದ ಭಾವ
ಸಪತ್ನಿತ್ವಸ್ಯ ಭಾವ ಸಾಪತ್ನ್ಯಂ ಅಂತ ತದ್ಧಿತವಾದರೆ ಅದಕ್ಕಿಂತ ಮಾತ್ಸರ್ಯ ಇನ್ನೇನು ಬೇಕು. ಅದನ್ನು ನಾವು ಕಾಣ್ತೀವಿ. ಅದು ಯಯಾತಿಯ ಸಂತಾನದ ರೂಪದಲ್ಲಿ, ಯಯಾತಿಗೆ ಶಾಪ ಬಂದ ರೂಪದಲ್ಲಿ. ಹೀಗೆ ಈ ಮಾತ್ಸರ್ಯ ಕುಲಕಲಹ ಮೊದಲಿಂದ ಹೇಳ್ತಾ ಬಂದದ್ದು ನಮಗೆ ಮಹಾಭಾರತದಲ್ಲಿ ಕಾಣಿಸ್ಕೊಳ್ಳುತ್ತದೆ. ಅಂದರೆ ಅದು ಒಮ್ಮೆ ಕುರುಪಾಂಡವರಲ್ಲಿ ಎದ್ದು ತೋರುವಂಥದ್ದು ಅಂತಲ್ಲ, ಬೇಕಾದಷ್ಟು ಕಡೆಗಿದ್ದದ್ದು. ಮಹಾಭಾರತ ಇರುವುದಾದರೂ ಯಾತಕ್ಕೆ ಈಗಲೂ ಕೂಡ ಈ ಅರಿಷಡ್ ವರ್ಗಗಳು ನಿತ್ಯವೂ ಕ್ಷಣವೂ ನಮ್ಮ ಅಂತರಂಗದಲ್ಲಿ ವ್ಯಾಪಾರ ಮಾಡ್ತಾ ಇರ್ತವೆ ಅನ್ನೋದ್ರಿಂದಲೇ, ಆ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಅರ್ಜುನ ಅಥಕೇನ ಪ್ರಕಾರೇಣ ಪಾಪಂ ಚರತಿ ಪುರುಷಃ ಜಾನನ್ನಪಿ ಮೇಧಾವಿ ಬಲಾದಿವ ನಿಯೋಜಿತ ಜಾನನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾಕಾಗಿ ಮನುಷ್ಯ ಪಾಪ ಮಾಡ್ತಾನೆ? ಫಸ್ಟ್ ಸಿನ್ನೆ ಸೆಕೆಂಡ್ ಸಿನ್ನೆ ಕ್ರಿಶ್ಚಿಯಾನಿಟಿಲಿ ಹೇಳುವಂತೆ ಅಲ್ಲ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮಕ್ರೋಧ ಲೋಭಗಳೇ ಮಾಡಿಸುವುದು ಹೊರತು ಇನ್ಯಾವುದೂ ಅಲ್ಲ. ಅದರಿಂದಲೇ ಕಾಮಕರ್ತ ನಾಹಂಕರ್ತ ಕಾಮಕಾರಯಿತ ನಾಹಂಕಾರಯಿತ ಮನ್ಯುಃಕರ್ತ ನಾಹಂಕರ್ತ ನಾಹಂಕಾರಯಿತ ಮನ್ಯುಃಕಾರಯಿತ ಯೇಷತೆ ಮನ್ಯೋ ಮನ್ಯವೇ ಸ್ವಾಹ ಕಾಮ ಯಸ್ವಾಹ ಅಂತ ವೇದ ಶಂಖ ಊತ್ತು. ರಾಗದ್ವೇಷಗಳು ಮಾಡಿಸಿದ್ವೇ ಹೊರತು ನಾನು ಮಾಡಿದ್ದಲ್ಲ ಅಂತ. ದ್ರುಪದ ಹಾಗೆ ಕ್ರೋಧಾಂಧನಾಗಿ ಅವಮಾನ ತಪ್ತನಾಗಿ ಒದ್ದಾಡ್ತಾ ಇದ್ದಾನೆ. ಗೆದ್ದವರಿಗೆ ಸೋತವರ ಸಂಕಟಗಳು ಗೊತ್ತಾಗೋಲ್ಲ. ಗೆದ್ದಿದ್ದಕ್ಕೆ ಒನ್ ಲೈನ್ ಆನ್ಸರು, ಐ ಆಮ್ ವಿಕ್ಟೋರಿಯಸ್ ಆ್ಯಂಡ್ ಹ್ಯಾಪಿ ಅಂತ. ಸೋತಿದ್ದಕ್ಕೆ ಒನ್ ಲೈಫ್ ಆಫ್ ಆನ್ಸರ್, ಮೆನಿ ಲೈಫ್ಸ್ ಆಫ್ ಆನ್ಸರ್. ಜನ್ಮಗಳಲ್ಲಿ ಕಾಡ್ತಾ ಇರುತ್ತೆ, ಸೇಡು ತೀರಿಸ್ಕೊಳ್ತಾ ಇರುತ್ತೆ. ವಿಂಧ್ಯ ಪರ್ವತ ಬೆಳೆದನಂತೆ ಶ್ರೀನಾಥ ಮಹಾಕವಿ ಹರವಿಲಾಸ ಅನ್ನುವ ತನ್ನ ಒಂದು ಕಾವ್ಯದಲ್ಲಿ ವಿಂಧ್ಯ ಪರ್ವತ ವಿಜೃಂಭಿಸಿ ಮೇರುವಿಗಿಂತ ಮಿಗಿಲಾಗಿ ಬೆಳೆದದ್ದನ್ನು ಕುರಿತು ಹೇಳ್ತಾನೆ. ಮೇರು ಪರ್ವತದ ಸುತ್ತಲೂ ಸೂರ್ಯಚಂದ್ರರು ಸುತ್ತಾ ಇದ್ದಾರೆ, ತನ್ನ ಸುತ್ತಲೂ ಯಾಕೆ ಸುತ್ತಲ್ಲ ಅಂತ ವಿಂಧ್ಯಕ್ಕೆ ಹೊಟ್ಟೆ ಉರಿ ಬಂದು ಮೇರುವಿಗಿಂತ ಮಿಗಿಲಾಗಿ ಬೆಳೆದ ಅಂತ. ಯಾಕೆ ಬೆಳೆದ? ಕಂಟಿಕಿ ನಿದ್ರವಚ್ಚುನೆ ಸುಖಂಬಗುನೇ ರತಿ ಕೇಳಿ ಅಂತ ಶುರು ಮಾಡ್ಕೊಳ್ತಾನೆ ಪದ್ಯವನ್ನು. ಒಬ್ಬ ತನಂತಟಿವಾಡು ಉಂಡಿನ ನನ್ನಂಥ ಒಬ್ಬ ವೈರಿ ಎದುರಾಳಿ ಇದ್ರೆ ನನ್ನಂಥವನೊಬ್ಬ ನನಗೆ ವಿರೋಧಿಯಾಗಿದ್ದಾನೆ. ಹಾಗಿದ್ದಾಗ ಕಣ್ಣಿಗೆ ನಿದ್ರೆ ಬರುತ್ತಾ, ಹಾಸಿಗೆ ಸುಖ ಕೊಡುತ್ತಾ, ನಾಲಿಗೆಗೆ ಊಟ ತಿಂಡಿ ರುಚಿಸುತ್ತಾ, ಯಾವುದು ಏನಾಗುತ್ತದೆ, ಯಾವುದು ಬೇಕು ಅಂತ ಅನಿಸೋಲ್ಲ ಅಂತ. ಈ ಅರ್ಥಕ್ಕೆ ಅವಮಾನ ತಪ್ತನಾದ ದ್ರುಪದ ಒದ್ದಾಡ್ತಾ ಗಂಗಾ ತೀರದಲ್ಲಿ ಸಂಚಾರ ಮಾಡುವಾಗ ಯಾಜ ಮತ್ತು ಉಪಯಾಜ ಅಂತ ಇಬ್ಬರು ವಿದ್ವಾಂಸರಾದ ಅಣ್ಣ ತಮ್ಮಂದರು ಸಿಕ್ಕು ಅವರೊಂದು ಯಜ್ಞ ಮಾಡಿಸಿದ್ರು. ಯಜ್ಞದ ಫಲ ಏನು ಅಂದರೆ ದ್ರೋಣಾಚಾರ್ಯನನ್ನು ಕೊಲ್ಲುವಂಥ ಮಗ, ಅರ್ಜುನನನ್ನು ಮದುವೆ ಆಗುವಂಥ ಮಗಳು ಅಂತ. ನೋಡಿ, ಅವನು ಇಬ್ಬಾಯ ಕತ್ತಿಯನ್ನೇ ಹುಟ್ಟಿಸಿಕೊಂಡ. ಈ ಕಡೆಯ ಕತ್ತಿಯ ಅಲುಗು ದ್ರೋಣನ ಕೊಲ್ಲಬೇಕು, ಈ ಕಡೆಯ ಕತ್ತಿಯ ಅಲುಗು ಅರ್ಜುನನನ್ನು ಸೆಳೆದು ವಶ ಮಾಡಿಕೊಳ್ಳಬೇಕು. ಅಂದರೆ ಕದನ ಕಲ್ಯಾಣ ಎರಡೂ ಕೂಡ ಒಟ್ಟಿಗೆ ಆಗಬೇಕು ಅಂತ ಮಾಡಿಕೊಂಡ. ಅಂದರೆ ದ್ರೋಣನ ಮೇಲಿದ್ದ ರೋಷ ಅರ್ಜುನನ ಮೇಲೆ ಬಾರದೆ ಹೋಗುವುದು ಬಹಳ ವಿನೂತನವಾದದ್ದು. ಕೋಪಗಳ ದಿಕ್ಕು ದಾರಿ ದೆಸೆ ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಯಾರ ಮೇಲೆ ಹೇಗೆ ಸೇಡು ತೀರಿಸ್ಕೊಳ್ತಾರೋ ಗೊತ್ತಿಲ್ಲ. ಬಹಳ ಅದ್ಭುತವಾದ ಸೇಡಿಲ್ಲೇ. ದ್ರೋಣಾಚಾರ್ಯನ ಆಸ್ತಿಯೇ ಅರ್ಜುನ. ಅವನನ್ನು ಅಳಿಯನ್ನಾಗಿ ಮಾಡಿಕೊಂಡ್ರೆ ಮುಗೀತಲ್ಲ, ಮನೆ ತೊಳೆಯ ಅಂತ ಆಗ್ಬಿಡ್ತಾನೆ ದ್ರೋಣನ ಪಾಲಿಗೆ. ಇವನ ಮನೆ ತುಂಬಿಸ್ಕೊಳ್ತಾನೆ, ಇವನ ಮಗಳು ಹೇಳದಂತೆ ಕುಣಿತಾನೆ. ಹಾಗಾಗಿ ಗುರು ಶಿಷ್ಯರಲ್ಲಿ ಭೇದೋಪಾಯ ತರಬೇಕು ಅಂತ, ಭೇದವನ್ನು ತರಬೇಕು ಅಂತ ಮಾಡಿದನೋ ಗೊತ್ತಿಲ್ಲ. ಅದು ಒಂದು ಸಂಭವನೀಯತೆ ಅಂತ ಅನಿಸುತ್ತದೆ. ಏಕೆಂದರೆ ಯಾರೇ ಆಗಲಿ ಎಂಥ ನೇರ್ಚಿನ ಎಂಥ ಜೂಚಿನ ಎಂಥ ವಾರಲೈನ ಕಾಂತದಾಸುಲೆ ಅಂತಿರುವಾಗ ಅರ್ಜುನ ಯಾವ ಮಹಾ, ಹಾಗಾಗಿ ನನ್ನ ಮನೆ ಅಳಿಯನಾಗ್ತಾನೆ ಅನ್ನುವುದು ಇದ್ದಿರಬಹುದು. ಒಟ್ಟಿನಲ್ಲಿ ಈ ಸಂಘರ್ಷದಲ್ಲಿ ಒಂದು ಕ್ಷಣ ದ್ರೋಣ ಗೆದ್ದಿದ್ದರೆ ಇನ್ನೊಂದು ಕಡೆ ದ್ರುಪದ ಗೆಲ್ತಾ ಇದ್ದಾನೆ. ಕಟ್ಟಕಡೆಯಲ್ಲಿ ಇಬ್ಬರೂ ಸತ್ತುಕೊಂಡ್ರು. ದ್ರೋಣನೇ ದ್ರುಪದನ್ನು ಕೊಂದ, ಮತ್ತು ದ್ರೋಣನ್ನ ದ್ರುಪದನ ಮಗ ಕೊಂದ. ಈ ಘೋರವಾದ ವೈಮನಸ್ಯಗಳು ಯಾವ ಮಟ್ಟಕ್ಕೆ ಬರುತ್ತವೆ ಅಂತ ಅನ್ನೋದು. ಬಿತ್ತಿದ ಬೀಜ ಬೇವಾದರೆ ಎಷ್ಟು ಜೇನು ಎಷ್ಟು ಹಾಲು ಏನು ಹಾಕಿದ್ರೆ ಏನದು ಮಾವಾಗುತ್ತದೆಯಾ? ಇಲ್ಲ. ಆ ಬಳಿಕ ನಾವು ದ್ರುಪದನ ಕಥೆಯನ್ನು ಮುಂದೆ ದ್ರೌಪದಿಯನ್ನು ಕುರಿತು ಚಿಂತನೆ ಮಾಡುವಾಗ ನೋಡೋಣ. ದ್ರೋಣನ ಕಡೆಗೆ ಮತ್ತೆ ಬಂದರೆ, ಪಾಂಡವರು ತಮ್ಮ ವಿದ್ಯಾ ಕೌಶಲವನ್ನು ಪ್ರದರ್ಶನ ಮಾಡಿದ್ರು, ಗುರುವಿಗೆ ಶ್ರೇಷ್ಠವಾದ ದಕ್ಷಿಣೆಯನ್ನು ಕೊಟ್ಟರು. ಎಲ್ಲ ಆದರೂ ದ್ರೋಣಾಚಾರ್ಯ ಪೂರ್ಣವಾಗಿ ಪಾಂಡವರ ಕಡೆಗೆ ಒಲಿಯಲಿಲ್ಲ. ಅರ್ಜುನನ ಕುರಿತು ಪ್ರೀತಿ ಇದೆ, ಆದರೆ
ಇವರು ಯೋಗ್ಯರು, ಇವರನ್ನು ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತ ಅವರು ಎಂದೂ ಅಂದುಕೊಳ್ಳಲಿಲ್ಲ. ಇದು ನೋಡಿ ಮಹಾಭಾರತದಲ್ಲಿ ಬರುವಂಥ ರಾಜನೀತಿಯ ಒಳಸುಳಿಗಳು ಯಾವ ತರಹ ಅಂತ. ಧರ್ಮರಾಜನೇ ಯುವರಾಜನಾಗಬೇಕು ಅಂತ ಊರೆಲ್ಲ ಕೋಲಾಹಲ ಮಾಡ್ತಾ ಇದ್ದರೆ ದುರ್ಯೋಧನಿಗೆ ಯಶಾ ಅಮಂಗಲಾವಾರ್ತ ಅಂತಾನೆ. ಇದು ಅಮಂಗಳವಾದ ಸುದ್ದಿ ಅಂತ ತಂದೆಗೆ ಬಂದು ಚಾಡಿ ಹೇಳ್ತಾನೆ. ಅದನ್ನು ನಾವು ಮುಂದೆ ನೋಡ್ತೀವಿ ಧೃತರಾಷ್ಟ್ರ ದುರ್ಯೋಧನಾದಿಗಳ ವಿಷಯಕ್ಕೆ ಬಂದಾಗ. ಆದರೆ ಅವನು ಹೇಳ್ತಾನೆ ಮಧ್ಯಸ್ಥ ಸತತಂ ಭೀಷ್ಮ. ಭೀಷ್ಮ ಯಾವತ್ತು ಮಧ್ಯಸ್ಥ, ಕಡೆಗೆ ನಾನು ಹೇಳಿದ್ದೆ ಮೊನ್ನೆ ಹಿಂದಿನ ಕಂತಿನಲ್ಲಿ. ಆಮೇಲೆ ಎಲ್ಲಿ ಮಗ ಇದಾನೋ ಯತ್ರ ಪುತ್ರ ತತ್ರ ದ್ರೋಣ. ಅಶ್ವತ್ಥಾಮ ಎಲ್ಲಿದ್ದರೆ ದ್ರೋಣ ಅಲ್ಲಿ ಅಂತ. ಹನುಮದಿದ್ದಡೆ ರಾಮ ಅಂದಂಗೆ ಇವನು ಹಾಗೆ. ಮಗ ಇದ್ದಲ್ಲಿ ಅಪ್ಪ, ನ್ಯಾಯ ಇದ್ದಲ್ಲಿ, ಧರ್ಮ ಇದ್ದಲ್ಲಿ, ಪರಾಕ್ರಮ ಇದ್ದಲ್ಲಿ, ವಿದ್ಯೆ ಇದ್ದಲ್ಲಿ ಅಂತಲ್ಲ. ಅಂದರೆ ನಮಗೆ ಪುತ್ರ ಮೋಹವೋ ಮತ್ತೊಂದು ಮೋಹವೋ ಬಂದಾಗ ಮಿಕ್ಕ ಎಲ್ಲ ಮೌಲ್ಯಗಳು ಮರೆಯಾಗಿಬಿಡುತ್ತವೆ ಅಂತ. ದ್ರೋಣನ ಶಿವೆಲ್ರಿ ಅಂತ ಯಾವುದಿತ್ತು ಅದೆಲ್ಲವೂ ಅಶ್ವತ್ಥಾಮನ ಪಾಲಿಗೆ ತರ್ಪಯಾಮಿ 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 ಅಂತ ಬಂದೇ ಹೋಗ್ಬಿಡ್ತು. ಪಿಂಡ ಉರುಳಿಸ್ಬಿಟ್ಟ ಅವನು. ಅಶ್ವತ್ಥಾಮನನ್ನು ದುರ್ಯೋಧನ ಚೆನ್ನಾಗಿಟ್ಟುಕೊಂಡಿದ್ದ. ದುರ್ಯೋಧನ ಅದ್ಭುತವಾದ ರಾಜಕಾರಣಿ. ನಿಜವಾಗಲೂ ಇವರೆಲ್ಲರೂ ಕೂಡ ಅಲ್ಲಿ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗಿಂದ ಇಲ್ಲಿ ಸಿದ್ದರಾಮಯ್ಯ, ಜಯಲಲಿತಾ ಅವರಿಗೆ ಆ ಸೇತು ಶೀತಾಚಲ ಎಲ್ಲರೂ ದುರ್ಯೋಧನ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಿತ್ಯವೂ ಅದಕ್ಕೆ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಸಹಸ್ರನಾಮಾದಿಗಳನ್ನು ನಿತ್ಯೋತ್ಸವ, ಮಾಸೋತ್ಸವ, ಪಕ್ಷೋತ್ಸವ, ಸಂವತ್ಸರೋತ್ಸವಗಳನ್ನು ಮಾಡ್ತಾ ಇರಬೇಕು ಅಂತ ಅನಿಸುತ್ತದೆ. ಆಗ ಇವ್ರಿಗಿನ್ನೂ ತಂತ್ರ ಬರುತ್ತೆ. ಅವನಿಗೆ ಗೊತ್ತು ಅಂಗೈ ಆಡಿದ್ರೆ ಮುಂಗೈ ಆಡತ್ತೆ ಅಂತ ಗೊತ್ತು. ಯಾವ ಮೂಗು ಹಿಡಿದ್ರೆ ಯಾವ ಬಾಯಿ ಬಿಚ್ಚುತ್ತದೆ ಅನ್ನೋದು ಗೊತ್ತು. ಅಶ್ವತ್ಥಾಮ ಅನ್ನುವ ಮೂಗನ್ನು ಹಿಡಿದ್ರೆ ದ್ರೋಣ ವಿಲಿವಿಲಿ ಅಂತ ಒದ್ದಾಡಿ ಉಸಿರಾಡೋದಕ್ಕೆ ಬಾಯಿ ಬಿಡ್ತಾನೆ. ಆಗ ಎಂಥ ಪಾತಕದ ವಿಷವನ್ನಾದರೂ ಆ ಬಾಯಿಗೆ ಹಾಕ್ಬೋದು ಅಂತ ಗೊತ್ತು. ದ್ರೋಣಾಚಾರ್ಯನ ಮೃತ್ಯು ಏನು ಅನ್ನೋದು ಅವನಿಗೆ ಗೊತ್ತು. ಕಡೆಗೆ ಅಶ್ವತ್ಥಾಮನೇ ಮೃತ್ಯುವಾದ ಪುತ್ರ ಮೋಹದ ರೂಪದಲ್ಲಿ. ಹೀಗಾಗಿ ಅಶ್ವತ್ಥಾಮನ ಒಲಿಸಿಕೊಂಡ. ಅಶ್ವತ್ಥಾಮನಿಗಾದರೂ ವಿದ್ಯೆ ನೈವೇದ್ಯ. ಓದದೇನೆ ಪಾಸಾಗ್ತಾ ಇದ್ದ, ಪರೀಕ್ಷೆಗೆ ಹೋಗದೇನೆ ರ್ಯಾಂಕ್ ಬರ್ತಾ ಇದ್ದ. ಇನ್ನು ಯಾತಕ್ಕೆ ಮೂರತ್ತು ದುರ್ಯೋಧನ, ದುಶ್ಯಾಸನ, ದುರ್ಜಯ ಈ ಥರ ಎಲ್ಲ ದುರ್ಗಳಿದ್ರಲ್ಲ ಅವರ ಜೊತೆಗೆ ಇವನು ಶಿಕಾರಿ, ಮಜಾ, ಮೋಜು, ಚೈನಿ, ಮೇಜವಾನಿ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಈ ಥರದನ್ನು ಎಷ್ಟೋ ಬಾರಿ ದೊಡ್ಡ ದೊಡ್ಡ ಶ್ರೀಮಂತರುಗಳ ಜೊತೆಯಲ್ಲಿ ಅವರುಗಳ ಮನೆಯ ಪರಿವಾರದ ಎಷ್ಟೋ ಜನ ಮಕ್ಕಳು ಕೂಡ ಅವರಿಗೆ ಚೇಲಾಗಳಾಗಿ, ಚಮಚಾಗಳಾಗಿ ಬೆಳೀತಾರೆ. ಅಶ್ವತ್ಥಾಮ ಎಲ್ಲ ಹಾಗೆ ಮಾಡಿದ್ದು. ಇಂಥ ಅಯೋಗ್ಯ ಪಾಪಿಷ್ಟ ನಮ್ಮ ಕುಮಾರವ್ಯಾಸನಿಗೆ ಮಹಾಭಾರತದ ಕಥೆ ಹೇಳ್ದ ಅಂತ ಒಂದು ಕಟ್ಟು ಕಥೆ ಬಂದಿದೆ. ಈ ಪಾಪಿಷ್ಟಿಂದ ಕುಮಾರವ್ಯಾಸ ಬೆಳೆಯಬೇಕೇ? ಖಂಡಿತ ಅಲ್ಲ. ಅಶ್ವತ್ಥಾಮ ಹೇಳಿದ್ರಂತೆ ಒಂದು ಮಹಾಭಾರತದ ವರ್ಷನ್ನು. ಎಲ್ಲಾದರೂ ಉಂಟೆ ಈ ಥರದ್ದು? ಅಶ್ವತ್ಥಾಮ ಅಲ್ಲ, ಅವನು ಗರ್ಧಭತ್ಥಾಮ ಅಂತ ಅನ್ನಬೇಕು. ಹುಟ್ಟಿದಾಗ ಕುದುರೆ ಥರ ಕೆನದ ಅಂತಂತಾರೆ. ಕುದುರೆ ಥರ ಕೆನದನೋ ಕತ್ತೆ ಥರ ಕೆನದನೋ ಪಾಪಿ. ತಂದೆಯ ಸದ್ಗುಣಗಳು ಅಷ್ಟೋ ಇಷ್ಟನ್ನೂ ಕೂಡ ಒಂದಿಷ್ಟು ನಿಶೇಷವಾಗಿ ತೊಳ್ಕೊಂಡೇ ಹುಟ್ಟಿದವನು. ಯಾವೊಂದು ಸದ್ಗುಣವೂ ಇಲ್ಲದೇ ಇರತಕ್ಕಂಥದ್ದು ಅವನ ಪಾಲಿಗೆ ನಮಗೆ ಕಾಣುವಂಥದ್ದು. ಉಡಾಳ, ಶೀಘ್ರಕೋಪಿ, ಬಹುವಾಶಿ, ಸಿಕ್ಕಾಪಟ್ಟೆ ತಿಂಡಿಪೋತ. ಕಡೆಗೆ ಅವನಿಗೊಂದು ಹೆಣ್ಣು ಹುಟ್ಟಲಿಲ್ಲ ನೋಡಿ, ತುಂಡಾಗೆ ಬೆಳೆದ. ಮಹಾಬ್ರಹ್ಮಚಾರಿ ಅಂತೆ. ಯಾವ ಪಾಲಿಗೆ? ಬಲವದ್ ಬ್ರಹ್ಮಚಾರಿ. ಯಾವಳೋ ಒಬ್ಬಳು ಗಂಡಸರೇ ಇಲ್ಲದೇ ಇರೋ ಜಾಗದಲ್ಲಿ ವೇಶ್ಯೆ ಇದ್ದಳಂತೆ. ಯಮಲೋಕಕ್ಕೆ ಹೋದಾಗ ನಾನು ಮಹಾಪತಿವ್ರತೆ ಅಂತ ಅಪ್ಲಿಕೇಶನ್ ಹಾಕ್ಕೊಂಡ್ಲಂತೆ. ಹಾಗಾಗಿ ನನಗೆ ನರಕ ಶಿಕ್ಷೆ ಕೊಡಬಾರ್ದು ಅಂತ. ಗಂಡಸರೇ ಇಲ್ಲ ಅಂತ ಈ ತರಹ. ಈ ರೀತಿಯಾಗಿ ಅಶ್ವತ್ಥಾಮನ ಬ್ರಹ್ಮಚರ್ಯ. ಅವನು ಅಶ್ವತ್ಥಾಮ ದುರ್ಯೋಧನನ್ನು ಓಲೈಸಿಕೊಂಡು ಇದ್ದ. ಆ ದುರ್ಯೋಧನ ಅಶ್ವತ್ಥಾಮನನ್ನು ಯಾವ ರೀತಿ ಒಲಿಸ್ಕೊಳ್ತಾ ಇದ್ದ ಅನ್ನೋದು ಮಹಾಭಾರತ ನಮ್ಮ ಊಹೆಗೆ ಬಿಟ್ಟಿದೆ, ಗೊತ್ತಾಗುತ್ತದೆ. ಇನ್ಯಾವುದಿರುತ್ತದೆ? ಬೇರೆ ಬೇರೆ ವಿಧವಾದ ಲಾಲಸೆಗಳು, ಲಾಂಪಟ್ಟಿಗಳಲ್ಲದೆ ಮತ್ತಿನ್ಯಾವುದೂ ಇಲ್ಲ. ಕೃಷ್ಣನಂಥ ಕೃಷ್ಣ ಒಬ್ಬರಿಗೆ ಶಾಪ ಕೊಟ್ಟಿದ್ದು ಅಂದರೆ ಮಹಾಭಾರತದಲ್ಲಿ ಅಶ್ವತ್ಥಾಮನಿಗೆ, ಇನ್ಯಾರಿಗೂ ಶಾಪ ಕೊಡಲಿಲ್ಲ. ಅದರಿಂದಲೇ ಗೊತ್ತಾಗುತ್ತದೆ ಅಶ್ವತ್ಥಾಮನ ಯೋಗ್ಯತೆ ಯಾವ ಮಾತ್ರದ್ದು ಅಂತ. ದಿ ಸ್ಟ್ಯಾಂಡ್ ಆಸ್ ಎಟರ್ನಲ್ ವಾರ್ನಿಂಗ್ಸ್ ಟು ಮ್ಯಾನ್ ಕೈಂಡ್. ನೋಡಿ, ಅಂಥ ಒಳ್ಳೆಯ ವಿದ್ಯಾವಂತನಾದ ಗುರುವಿನ ಸಾನ್ನಿಧ್ಯ, ತಂದೆಯೇ ಗುರುವಾಗಿದ್ದಾನೆ, ಚೆನ್ನಾಗಿ ಪಡ್ಕೊಳ್ಬಹುದಾಗಿತ್ತಲ್ಲ? ಇಲ್ಲ. ಅದನ್ನು ಸಾಂಗವಾಗಿ ಕಲಿತಿದ್ದರೆ ವಿದ್ಯೆ ಬಗ್ಗೆ ಬೆಲೆ ಬರ್ತಾ ಇತ್ತು, ಬರಲಿಲ್ಲ. ಹೋಗಲಿ, ಪಾಂಡವರನ್ನಾದರೂ ಸ್ನೇಹಿತನನ್ನಾಗಿ ಮಾಡ್ಕೊಳ್ಬಹುದಾಗಿತ್ತಲ್ಲ. ಪಾಂಡವರ ಜೊತೆಗೆ ಅಶ್ವತ್ಥಾಮ ಸ್ನೇಹದಿಂದ ಇದ್ದದ್ದೇ ಇಲ್ಲ. ಆದರೆ ಜಾತಿಯ ಅಹಂಕಾರ ಮಾತ್ರ ತುಂಬಿ ತುಳುಕ್ತಾ ಇತ್ತು. ಎಷ್ಟೋ ಜನ ಇರ್ತಾರೆ, ಸಕಾಲದಲ್ಲಿ ಅರ್ಘ್ಯ ಬಿಟ್ಟರೆ ಪುಣ್ಯ ಬರುತ್ತೆ ಅಂದರೆ ಸಂಧ್ಯಾವನ್ನೇ ಬಿಟ್ಟರೆ ಇನ್ನೆಷ್ಟು ಪುಣ್ಯ ಬರುತ್ತೆ ಅಂತ ಅನ್ನುವಂಥ ಬ್ರಾಹ್ಮಣರಿದ್ದಾರಲ್ಲ. ಆ ರೀತಿಯಾಗಿ ಅಶ್ವತ್ಥಾಮ ಬ್ರಾಹ್ಮಣಾಧಮನಾಗಿದ್ದರೂ ಬ್ರಾಹ್ಮಣ್ಯದ ಬಗ್ಗೆ ಎಲ್ಲದ ಕೆಚ್ಚು ಅಭಿಮಾನ.
ಕರ್ಣನ ಜೊತೆಗೆ ನಿರಂತರವಾಗಿ ಜಗಳ ಆಡ್ತಾ ಇದ್ದಂಥ ಮುಂದಿನ ಉತ್ತರ ನಾಟಕಕಾರರಾದ ಭಟ್ಟನಾರಾಯಣ ಮೊದಲಾದವರು ಹೇಳ್ತಾರೆ. ಅಂದರೆ ಆ ಜಾತಿಗೋ ವರ್ಣಕ್ಕೋ ಇರಬೇಕಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲ್ಲ, ಅದರ ಅಭಿಮಾನವನ್ನು ಮಾತ್ರ ಇಟ್ಕೊಳ್ತಕ್ಕಂಥದ್ದು. ಇವತ್ತು ಬೆಂಗಳೂರಿನ ಆಸುಪಾಸಿನಲ್ಲಿ ಒಕ್ಕಲಿಗರು ಯಾರೂ ಒಕ್ಕಲಿಗತನ ಮಾಡ್ತಾ ಇಲ್ಲ, ಯಾರೂ ಕೂಡ ಕೃಷಿ ಇತ್ಯಾದಿಗಳನ್ನು ಮಾಡ್ತಾ ಇಲ್ಲ. ಆ ಜಮೀನನ್ನೆಲ್ಲ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಲೆ ಬಂದಿರೋದ್ರಿಂದ ರಿಯಲ್ ಎಸ್ಟೇಟ್ಗೆ ವಿಶೇಷತಃ ನಮಗೆ ಗೊತ್ತೇ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಪೂರ್ವದಲ್ಲಿ ಯಾವ ಥರ ಅಪೂರ್ವವಾದ ಬೆಲೆ ಬಂತು ಅಂತನ್ನೋದು. ಹಾಗೆ ಒಂದು ಸೈಟು ಅಂತಂದರೆ ಸಾಕು, ಒಂದು ಸಂಸಾರ ಪೂರ್ತಿ 10 ವರ್ಷ ನಡೆಯುತ್ತದೆ, ಆ ರೀತಿಯಾಗಿ ಮಾಡಿಕೊಂಡ್ರು. ಹೀಗಾಗಿ ಅವರಿಗೆ ಗೌಡಿಕೆಯ ಒಕ್ಕಲಿಗತನದ ಯಾವ ಸದ್ಗುಣವೂ ಇಲ್ಲ, ಅದರೆಲ್ಲ ದುರ್ಗುಣಗಳು ಬಂತು. ನನ್ನ ಕುಟುಂಬದ ವೈದ್ಯರು ಅವ್ರನ್ನೊಮ್ಮೆ ನಾನು ಕೇಳಿದೆ, ಈಗ ಬೆಂಗಳೂರಿನಂಥ ಪ್ರದೇಶದಲ್ಲಿ ಅನಾರೋಗ್ಯ ಯಾರ್ಯಾರಿಗೆ ಹೇಗಿದೆ, ಈಗ ಹೇಳ್ತೀವಲ್ಲ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ, ಜೀವನ ಕ್ರಮದಿಂದ ವಿಪರ್ಯಾಸದಿಂದ ಬಂದಂಥದ್ದು, ಹೈಪರ್ ಟೆನ್ಷನ್ನು, ಬ್ಲಡ್ ಪ್ರೆಷರು, ಅಸಿಡಿಟಿ ಇತ್ಯಾದಿಗಳು, ಓವರ್ ವೆಯ್ಟು, ಈ ಥರದ್ದೆಲ್ಲ, ಒಬೆಸಿಟಿ ಅಂತೆಲ್ಲ. ಆಗುವರು ಹೇಳಿದ್ರು, ನಾನು ಭಾವಿಸಿಕೊಂಡದ್ದು ಹೆಚ್ಚಾಗಿ ಮೇಲ್ವರ್ಗ ಮೇಲ್ಜಾತಿ ಅಂತಾರಲ್ಲ ಅವರಲ್ಲಿರುತ್ತೆ ಅಂದರೆ, ಅವ್ರು ನನಗೆ ಶಾಕಿಂಗ್ ಆದ ಇನ್ಫಾರ್ಮೇಷನ್ ಕೊಟ್ಟರು. ಈ ರಿಯಲ್ ಎಸ್ಟೇಟ್ ಬೂಮ್ ಬಂದ ಮೇಲೆ ಎಲ್ಲ ಹಿಡುವಳಿದಾರರು ಬೆಂಗಳೂರಿನ ಆಸುಪಾಸಿನಲ್ಲಿ ಒಕ್ಕಲಿಗರು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂದರೆ ವೀರಶೈವರಲ್ಲಿ ಹೆಚ್ಚಾಗಿ ಬಂದದ್ದು ಉತ್ತರ ಕರ್ನಾಟಕದಿಂದ ವಲಸೆ ಬಂದದ್ದು. ಅದು ಯಾವಾಗ ಕರ್ನಾಟಕದ ಏಕೀಕರಣ ಆಯಿತು ಆಗ ಹೆಚ್ಚಾಗಿ ಬಂದರು. ಅದಕ್ಕೆ ಮುಂಚೆ ಆ ಪ್ರಮಾಣದಲ್ಲಿ ಇರಲಿಲ್ಲ. ಮತ್ತು ಅವರು ಕೃಷಿಯನ್ನು ಹೆಚ್ಚಾಗಿ ಮಾಡ್ತಾ ಇರಲಿಲ್ಲ. ಹೆಚ್ಚಾಗಿದ್ದದ್ದು ಒಕ್ಕಲಿಗ ಜನಾಂಗವೇ. ಅವರು ಭೂಮಿಗೆ ಬಂಗಾರದ ಬೆಲೆ ಅಲ್ಲ ಪ್ಲ್ಯಾಟಿನಮ್ ಬೆಲೆ ಬಂತು. ಬಂದೊಡನೆ ಮಾರಿಕೊಂಡು ಅವರು ಮೊದಲು ದುಡಿಮೆ ಮಾಡ್ತಾಯಿದ್ರು, ಆರೋಗ್ಯವಾಗಿದ್ದರು, ಆಹಾರದಲ್ಲಿ ಒಂದು ಶಿಸ್ತಿತ್ತು, ವಿಹಾರದಲ್ಲಿ ಒಂದು ಶಿಸ್ತಿತ್ತು. ಈಗ ದುಡ್ಡೊಂದಿದೆ, ಶಿಸ್ತೆಲ್ಲ ಹೋಯಿತು. ಹಾಗಾಗಿ ನನಗೆ ಹೆಚ್ಚು ಪೇಷಂಟ್ಗಳಾಗಿ ಬರ್ತಾ ಇರೋರು ಒಕ್ಕಲಿಗ ಜನಾಂಗದಲ್ಲಿ ಈ ಥರ ಸಮಸ್ಯೆಗಳು ಇಟ್ಕೊಂಡವರೇ ಅಂತಂದರು. ಅದು ಬಹುಮಟ್ಟಿಗೆ ಸತ್ಯ ಹೌದು ಅನ್ನೋದು ಕೂಡ ಇನ್ನು 10 ಜನರನ್ನ ವಿಚಾರಿಸಿದ ಮೇಲೆ ಗೊತ್ತಾಯಿತು. ಯಾತಕ್ಕಿದ್ದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಆದರೆ ಮಾತ್ರ ಒಕ್ಕಲಿಗತನ ಗೌಡತನ ಅನ್ನುವ ಕೋಲಾಹಲ ಮಾತ್ರ ಕಡಿಮೆ ಇಲ್ಲದೆ ಬಂತು. ಆ ಗುಣಗಳು ಹೊರಟೋಗಿಡುತ್ತೆ, ದುರ್ಗುಣಗಳು ಮಾತ್ರ ಉಳ್ಕೊಳ್ಳುತ್ತವೆ. ಮಗು ಸತ್ತೋಯ್ತು, ತೊಟ್ಲು ಬಟ್ಟೆ ವಾಸನೆ ಮಾತ್ರ ಉಳಿಯಿತು ಅಂತ ಒಂದು ಗಾದೆ ಉಂಟು. ಆ ರೀತಿಯಾಗಿ ಆಗುತ್ತದೆ. ಅಶ್ವತ್ಥಾಮನಿಗೆ ಹಾಗೆ ಬ್ರಾಹ್ಮಣ್ಯದ ಘನತೆ ಇಲ್ಲ, ಗರ್ವ ಮಾತ್ರ ಇದೆ. ಇಂಥವರಿಂದ ಲೋಕಕ್ಕೆ, ದೇಶಕ್ಕೆ, ಸಮಾಜಕ್ಕೆ ಏನು ಪ್ರಯೋಜನ? ಅವರೊಂದು ಭಯಂಕರವಾದ ಅಪಮಾದರಿಗಳಾಗಿ ಉಳ್ಕೊಳ್ತಾರೆ ಅಂತ ಅನಿಸುತ್ತೆ. ಅಂಥ ಅಶ್ವತ್ಥಾಮ ತನ್ನ ತಂದೆಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದ. ದ್ರೋಣ ಅಶ್ವತ್ಥಾಮರು ಎಲ್ಲಿದ್ದರೆ ಕೃಪಾ ಅಲ್ಲಿ. ಆ ರೀತಿಯಾಗಿ ಕೃಪಾ ಒಂದು ರೀತಿ ಜೋಕರ್, ಯಾವ ಸೆಟ್ಟಲ್ಲಿದ್ದರೂ ಸೇರಿಕೊಂಡು ಹೋಗ್ಬಿಡೋವಂಥ ವ್ಯಕ್ತಿತ್ವ ಅಂತ ಅನ್ನಬಹುದು. ಆತನ ಚಿರಂಜೀವಿ ಅಂತ ಬೇರೆ ಮಾಡಿ ಕೂಡಿಸಿದೆ ನಮ್ಮ ಸಂಪ್ರದಾಯ. ಅದು ಆತಕ್ಕೂ ಗೊತ್ತಿಲ್ಲ. ನಿಷ್ಪ್ರಯೋಜಕರೆಲ್ಲ ಚಿರಂಜೀವಿಗಳಾದರೆ ಜಗತ್ತಿನ ಗತಿ ಏನು? ಆಮೇಲೆ ನಾವು ಕಾಣುವಂಥದ್ದು, ಈ ದ್ರೋಣಾಚಾರ್ಯ ಪಾಂಡವರಿಗೆ ಯಾವ ಒಳಿತನ್ನೂ ಮಾಡದೆ ಆ ಸಂದರ್ಭದಲ್ಲಿ ಅವರು ವಾರಣಾವತಕ್ಕೆ ವಸ್ತುತಃ ಅಟ್ಟಲ್ಪಟ್ಟಂತೆ ಆಗುತ್ತದೆ. ದೇ ಆರ್ ಬ್ಯಾನಿಶ್ ಟು ವಾರಣಾವತ ಅಂತ ಹೇಳ್ಬೋದು. ಹಾಗೆ ಭೀಷ್ಮ ಅಂತೂ ಬಾಯಿಗೆ ಬೇಲದ ಕಾಯಿ ಸಿಕ್ಕಿಸ್ಕೊಂಡಿದ್ದು ಹೌದು. ಇವರೆಲ್ಲ ಏನು ಹುಣಸೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಯಾವುದನ್ನು ಬಾಯೊಳಗೆ ಇಟ್ಕೊಂಡಿದ್ರು ಗೊತ್ತಿಲ್ಲ, ಯಾರೂ ಏನೂ ಮಾತಾಡಲಿಲ್ಲ. ವಿದುರ ಒಬ್ಬ ಪ್ರತಿಕೂಲವಾಗಿ ನಡ್ಕೊಳ್ತಾನೆ, ಪಾಂಡವರ ಪಾಲಿಗೆ ರಕ್ಷಣೆಯಾಗಿ ಬರ್ತಾನೆ. ಅದನ್ನು ಮುಂದೆ ನಾವು ವಿದುರನ ಪಾತ್ರದಲ್ಲಿ ಕಾಣ್ತೀವಿ. ಅಂದರೆ ಇಷ್ಟು ಒಳ್ಳೆಯ ಶಿಷ್ಯನಾಗಿ ತನ್ನ ಜನ್ಮದ ಒಂದು ಧ್ಯೇಯ ಅಂತ ಯಾವುದಿತ್ತು, ದೃಪದನ್ನು ಧ್ವಂಸ ಮಾಡೋದು, ಅದನ್ನು ಈಡೇರಿಸಿಕೊಟ್ಟಂಥ ಅರ್ಜುನನ ಪಾಲಿಗಾದರೂ ಒಳ್ಳೆಯವನಾಗಿ ನಡ್ಕೊಳ್ಬಾರ್ದಾಗಿತ್ತ. ಅಂದರೆ ಪುತ್ರ ಮೋಹ ಅನ್ನೋದು ಯಾವ ಮಟ್ಟಕ್ಕೆ ಬರ್ತದೆ, ಒಂದು ಹಂತಕ್ಕೆ ಕಲಿಸಿಕೊಟ್ಟ ವಿದ್ಯೆಯನ್ನು, ಅದು ನಿಜ. ಆದರೆ ಕೆಲವೊಮ್ಮೆ ನೋಡಿ ಬದುಕು ಎಷ್ಟು ತರ್ಕಾತೀತ ಅನ್ನುವುದನ್ನು ಗಮನಿಸಬೇಕು. ದೃಷ್ಟದ್ಯುಮ್ನು ಅವನು ಇವನ ಬಳಿಗೆ ವಿದ್ಯಾರ್ಥಿಯಾಗಿ ಬರ್ತಾನೆ. ಬಂದಾಗ ಇವನಿಗೆ ಅವನು ಪಾಠ ಹೇಳ್ಕೊಡ್ತಾನೆ ಅಂತ ಬರ್ತದೆ. ಅದೆಲ್ಲೋ ಕೆಲವೊಮ್ಮೆ ಮನುಜರೊಳಗಾಗಾಗ ತೋರ್ಪ ಮಹನೀಯತೆಯ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂತ DVG ಹೇಳ್ತಾರಲ್ಲ. ಮಣಿಮಂತ್ರಗಳ ಸಾಕ್ಷ್ಯ ನಿನಗೇಕೆ ಮನಗಾಣಿಸಲು ದೈವದದ್ಭುತವ. ಯಾವ ಮಂತ್ರ ತಂತ್ರ ಇತ್ಯಾದಿ ಬೇಕು, ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬ್ರಹ್ಮನದು ಮಂಕುತಿಮ್ಮ. ಆಗಾಗ ಇಂಥ ಕೆಟ್ಟವರಲ್ಲೂ ಒಂದು ಒಳ್ಳೆಯ ಗುಣ ಬಂದುಬಿಡುತ್ತೆ. ರಾವಣನಿಗೆ ಇಂಥ ಒಳ್ಳೆಯ ಗುಣ ಬಂದಿತ್ತು ನೋಡಿ. ಸೀತೆಯನ್ನು ಅವನು ಬಲಾತ್ಕಾರ ಮಾಡಲೇ ಇಲ್ಲ. ಅವನಿಗೆ ಬಲವಂತದ ಭೋಗದಿಂದ ಅಂಥ ಆನಂದ ಸಿಗೋಲ್ಲ ಅನ್ನೋದು ಗೊತ್ತಾಗಿತ್ತು ಅನಿಸುತ್ತೆ. ಅದಕ್ಕೆಲ್ಲ ಮೊದಲೇ ಬೇಕಾದಷ್ಟು ಪ್ರಯತ್ನಗಳು ಮಾಡಿಬಿಟ್ಟಿದ್ದ, ಪಡೆದೂ ಇದ್ದ. ಪುಂಜಿಕಸ್ಥಲೆ ಇರ್ಬೋದು, ರಂಭೆ ಇರ್ಬೋದು, ಬೇಕಾದಷ್ಟು ಜನ ಇದ್ದರು. ಬಲವಂತದಿಂದ ರೇಪಿಂದ ಪಡ್ಕೊಳ್ಳುವಂಥದ್ದು ಯಾವ ಸಂತೋಷವೂ ಇಲ್ಲ ಅಂತ ಗೊತ್ತಾಯಿತು. ಆಗ ಅವಳಾಗಿ ಒಲಿಯಬೇಕು ಅಂತ. ಹಾಗಾಗಿ ತೆಲುಗಿನಲ್ಲಿ ಒಂದು ಗಾದೆ ಇದೆಯಲ್ಲ, ತನಂತಟ ತಾಮೇ ವಲಚಿ ವಚ್ಚಿನ ಮಾಧುರ್ಯ ಮುಗಾದ ಅಂತ. ತಮಗೆ ತಾವೇ ಒಲೆದು ಬಂದಾಗ ಸ್ವಾರಸ್ಯ ಅಂತ.
ಸೀತೆ ರಾವಣನಿಗೆ ಒಲಿಯಬೇಕು. ಅಲ್ಲಿವರೆಗೂ ಸೀತೆಯನ್ನು ಬಿಟ್ಟನಲ್ಲ. 10 ತಿಂಗಳು ತುಂಬ ನಿರ್ಬಂಧ ಮಾಡದೆ ಬಿಟ್ಟ. ಆಮೇಲೆ ಹನುಮಂತ ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದಾಗ ಕೆಳಗೆ ಸೀತಾಮಾತೆ ಇದ್ದಳು. ರಾವಣ ಬೆಳಗಿನ ಜಾವವೇ ಬಂದವನೇ ಮಾಸದ್ವಯಾಧಿಕರಣಂ ಅಂತಲೇ ಆ ಸರ್ಗ ಸುಂದರಕಾಂಡದಲ್ಲಿ ಬರ್ತದೆ. 2 ತಿಂಗಳಲ್ಲಿ ಮನಸ್ಸು ಬದಲಾಯಿಸ್ಕೊಳ್ಳದೆ ಇದ್ದರೆ ಪ್ರಾತರಾಶಾಯ ಕಲ್ಪಯೇ, ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ತಿಂದುಬಿಡ್ತೀನಿ ನಿನ್ನನ್ನು ಅಂತಂದು ಹೋದ. ಆಗಲೂ ಭೋಗಿಸ್ತೀನಿ, ಬಲವಂತ ಮಾಡ್ತೀನಿ ಅನ್ನೋದನ್ನು ಹೇಳೋದಿಲ್ಲ. ಈ ತರಹ ರಾವಣನಂಥ ಕೆಟ್ಟವನಲ್ಲೂ ಅದು ಒಂದು ಸದ್ಗುಣವೋ ಏನು, ಇಟ್ ಈಸ್ ಟೇಸ್ಟ್ ಫಾರ್ ಲೈಫ್. ಹಸಿವಾದಾಗ ಊಟ ಮಾಡಬೇಕು ಅನ್ನುವಂತೆ ಎಂಥ ಅಶಿಸ್ತಿನ ವ್ಯಕ್ತಿಗೂ ಬಂದುಬಿಡುವ ಶಿಸ್ತಿನ ಹಾಗೆ ಬಂತು ಅಂತ ಅನಿಸುತ್ತದೆ. ಅದೇ ರೀತಿಯಲ್ಲಿ ನಾವು ದ್ರೋಣಾಚಾರ್ಯನಲ್ಲಿ ಕೂಡ ತನ್ನ ಮೃತ್ಯುವೇ ಆಗಬಲ್ಲ ತರುಣ ಅವನು ಅಂತ ಗೊತ್ತಿದ್ದರೂ ಅವನಿಗೆ ಪಾಠ ಹೇಳ್ತಾನೆ, ಉತ್ತಮೋತ್ತಮನಾದ ಮಹಾರಥಿಯಾಗಿ ಮಾಡ್ತಾನೆ ಅಂತ ಬರುತ್ತದೆ. ಪಾಂಡವರ ಕಡೆಗೆ ಅವನು ಸರ್ವಸೇನಾಧ್ಯಕ್ಷನಾಗಿ ತುಂಬ ಚೆನ್ನಾಗಿ ಯುದ್ಧವನ್ನು ನಡೆಸ್ಕೊಡ್ತಾನೆ ಅನ್ನೋದು ನಾವು ನೋಡಿದ್ವಿ. ಅಂದರೆ ಕೆಲವೊಮ್ಮೆ ಮೀರಿ ಬೆಳೆದು ಬಿಡ್ತಾರೆ. ಇದನ್ನು ವ್ಯಾಸರು ಗಮನ ಇಟ್ಟು ನೋಡ್ತಾರೆ. ಕಟ್ಟಕಡೆಗೆ ಮಹಾಭಾರತದ ನಿಜವಾದ ನಾಯಕ ಯಾರು ಅಂದರೆ ವ್ಯಾಸರೇ ಹೌದು ಅನಿಸ್ಬಿಡ್ತದೆ. ಪ್ರತಿ ಪಾತ್ರದಲ್ಲಿ ಮಾನವತೆಯನ್ನು, ಜೀವಭಾವವನ್ನು ಅಷ್ಟು ತುಂಬಿ ತುಳುಕಾಡಿಸ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ನಾವು ಲೆಕ್ಕ ಹಾಕ್ದಂಗೆ ಆಗೋದಿಲ್ಲ. ಯಾವ 4 ಇಯರ್ ಸೀರೀಸ್ ಅಲ್ಲ, ಯಾವ ಲಗ್ರಾಂಜೆಸು ಬೆಸಲ್ಸ್ ಟ್ರಾನ್ಸ್ಫಾರ್ಮ್ಸ್ ಅಲ್ಲ, ಯಾವ ಸೆಕೆಂಡ್ ಆರ್ಡರು, ಥರ್ಡ್ ಆರ್ಡರು, ಫೋರ್ತ್ ಆರ್ಡರ್ ಈಕ್ವೇಷನ್ಗಳಲ್ಲ. ಯಾವ ಮ್ಯಾಥಮೆಟಿಕ್ಸ್ಗೂ ಲೆಕ್ಕಕ್ಕೂ ದಕ್ಕದೇ ಇರತಕ್ಕಂಥದ್ದು, ಅಗಣಿತವಾದದ್ದು, ಗಣಿತಾತೀತವಾದದ್ದು ಮಾನವ ಸ್ವಭಾವ ಅಂತ. ಹೇಗೆ ತಿರ್ಕೊಂಡು ಬಿಡ್ತಾರೋ ಹೇಳೋಕ್ಕಾಗೋದಿಲ್ಲ. ಅದು ತಪ್ಪು ಅನ್ನಿ, ಸರಿ ಅನ್ನಿ, ಆಶ್ಚರ್ಯ ಅನ್ನಿ, ತಿಕ್ಕಲತನ ಅನ್ನಿ ಆಗಿಬಿಡುತ್ತದೆ. ಹಾಗೆ ಇಲ್ಲದೇ ಇದ್ದರೆ ರಾಹುಲ್ ಗಾಂಧಿ ಅಮೇರಿಕಾಗೆ ಯಾವಾಗಲೂ ಹೋಗಿ ಯಾವುದೋ ಅಕ್ರಮವಾಗಿ ಅತಿ ಹೆಚ್ಚು ದುಡ್ಡನ್ನು ಕದ್ದು ಮುಚ್ಚಿ ಸಾಗಿಸ್ತಾ ಇದ್ದಾಗ ಎಲ್ಲ ಬಿಟ್ಟು ಅವಿವೇಕಿ ಆ ಪಾಪಿ ವಾಜಪೇಯಿಗೆ ಏನು ಬಂತು ರೋಗ, ಈತನ ಬಿಡಿಸ್ಕೊಟ್ಟು ಬಂದಿದ್ದು. ನಮ್ಮ ಹುಡುಗ ಸುಮ್ಮನೆ ಇರಿ ಅಂತ ಅಂದಿದ್ದು. ಬಲಿ ಹಾಕ್ರಿ ಹಾಗೆ ಅಂದಿದ್ದರೆ ಈ ಹೊತ್ತಿಗೆ ಎಷ್ಟೋ ಪ್ರಮಾದಗಳು ಕಡಿಮೆ ಆಗಿರ್ತಾ ಇತ್ತು. ವಾಜಪೇಯಿಗೆ ನೆಹರು ವ್ಯಾಧಿ ಬೇಕಾದಂತೆ ಇರ್ತಕ್ಕಂಥದ್ದು. ಆತನಿಗೆ ಬೇಕಾದಷ್ಟು ವ್ಯಾಧಿಗಳಿದೆ, ಅದರೊಳಗೆ ಟಾಪ್ ರ್ಯಾಂಕಿಂಗ್ ವ್ಯಾಧಿ ತಾನು ನೆಹರು ಥರ ಆಗಬೇಕು ಅನ್ನುವಂಥದ್ದು. ಅದರಿಂದಾಗಿ ಆ ನೆಹರು ವಂಶದ ಕುಡಿಯ ಬಗೆಗಿನ ಮೋಹ ಹಾಗೆ ಬಂತು. ನಾವು ರಾಜಕಾರಣಿಗಳು ಈ ಪಾರ್ಟಿ ಆ ಪಾರ್ಟಿ ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಅಂತೀವಿ, ಆದರೆ ಒಳಲಂಚದಲ್ಲಿ ಎಲ್ಲರೂ ಒಂದೇ ಪಾರ್ಟಿ ಆಗಿರ್ತಾರೆ. ನಾನು 1-2 ವರ್ಷಗಳ ಮುಂಚೆ ಕೇಳಿದ್ದೆ, ಯಾವುದೋ ಒಂದು ದೊಡ್ಡ ಪ್ರಕಲ್ಪದಲ್ಲಿ ಈ ಜನತಾದಳದಿಂದ, BJPಯಿಂದ, ಕಾಂಗ್ರೆಸ್ಸಿಂದ ಎಲ್ಲದರಿಂದಲೂ ಆಯಕಟ್ಟಾದ ಜನ ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಅವರು ರಂಗಸ್ಥಳದ ಮೇಲೆ ರಾಮರಂತೆ ಯುದ್ಧ ಮಾಡ್ತಾ ಇರ್ತಾರೆ. ಗ್ರೀನ್ ರೂಮಿಗೆ ಬಂದ ತಕ್ಷಣ ಒಂದೇ ಸಿಗರೇಟನ್ನು ಸೇರ್ತಾ ಇರ್ತಾರೆ. ಆ ರೀತಿಯಲ್ಲಿ ನಾವು ನೋಡಿ ಇದು ರಾವಣ ಪಕ್ಷ, ಇದು ರಾಮ ಪಕ್ಷ ಅಂತ ಅಂದುಕೊಳ್ತೀವಿ. ಈ ರೀತಿಯಾಗಿ ಆಗುತ್ತದೆ. ಹಾಗೆ ಮಾನವ ಸ್ವಭಾವ ಅಚಿಂತ್ಯವಾದದ್ದು. ಆ ಅಚಿಂತ್ಯತೆಯನ್ನು, ಅನೂಹ್ಯತೆಯನ್ನು, ತರ್ಕಾತೀತತೆಯನ್ನು ತೋರ್ಪಡಿಸಿಕೊಡ್ತಾರೆ ವ್ಯಾಸರು. ಅದನ್ನು ನಾವು ಗಮನಿಸಬೇಕು. ಅದಕ್ಕೆ ದ್ರೋಣಾಚಾರ್ಯನಿಗೆ ಮಾರ್ಕ್ಸ್ ಕೊಡೋಣ. ಹಾಗಾಗಿ ಒಳ್ಳೆಯ ಗುರು ಅಷ್ಟಕ್ಕೆ ದ್ರೋಣಾಚಾರ್ಯನಿಗೆ ಕೊಡಬಹುದಾದ ಅಂಕೆ ಎಲ್ಲ ಕೊಟ್ಟಂತೆ ಆಗುತ್ತದೆ. ಏನು ಮಾಡೋದು? 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಒಂದೊಂದಕ್ಕೂ 10 ಅಂಕ, ಒಟ್ಟು 100 ಅಂಕದ ಪರೀಕ್ಷಾ ಪತ್ರಿಕೆ. ಒಂದೇ ಪ್ರಶ್ನೆಗೆ 45 ಪುಟ ಬರೆದಿದ್ದಾನೆ ವಿದ್ಯಾರ್ಥಿ ಉತ್ತರವನ್ನು. ಅವನಿಗೆ 10ಕ್ಕೆ 10 ಕೊಡೋಣ, 100 ಕೊಡೋಕ್ಕಾಗತ್ಯಾ, 80 ಕೊಡೋಕ್ಕಾಗತ್ಯಾ? ದ್ರೋಣಾಚಾರ್ಯ ಹಾಗೆ ಒಳ್ಳೆಯ ಗುರು ಅನ್ನುವ ಒಂದೇ ಪ್ರಶ್ನೆಗೆ ಅತ್ಯುತ್ತಮವಾದ ಸುದೀರ್ಘವಾದ ಉತ್ತರ ಬರೆದು 100ಕ್ಕೆ 10 ಮಾರ್ಕ್ಸ್ ತೊಗೊಂಡು ಫೇಲ್ ಆದ. ಇದು ಆದಂಥ ದುರಂತ. ನಾವು ಜೀವನದಲ್ಲಿ ಎಷ್ಟೋ ಪಾತ್ರಗಳನ್ನು ವಹಿಸಬೇಕಾಗಿರುತ್ತೆ. ತಂದೆಯಾಗಿ, ಗಂಡನಾಗಿ, ಮಗನಾಗಿ, ಗುರುವಾಗಿ, ಶಿಷ್ಯನಾಗಿ, ಗೆಳೆಯನಾಗಿ, ಅಧಿಕಾರಿಯಾಗಿ, ಸೇವಕನಾಗಿ ಎಲ್ಲಕ್ಕೂ ಅಷ್ಟಿಷ್ಟು ನ್ಯಾಯ ಸಲ್ಲಿಸಬೇಕು. ಯಾವುದೋ ಒಂದರೊಳಗೆ ಪರಾಕಾಷ್ಠೆ ನ್ಯಾಯ ಸಲ್ಲಿಸಿಬಿಡ್ಬೋದು. ಮಾಡಿದನಲ್ಲ ಭೀಷ್ಮ ಕೂಡ ಒಳ್ಳೆಯ ಮಗನಾಗಿ, ಎಲ್ಲಿವರೆಗೆ ಅಂದರೆ ತಾನು ಮದುವೆ ಆಗೋ ಕಾಲದಲ್ಲಿ ಅಪ್ಪನಿಗೆ ಮದುವೆ ಮಾಡೋ ಮಟ್ಟಕ್ಕೆ ಮಾಡ್ದ. ಅವನು ಅಷ್ಟೇ 10 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರ ಬರೆದು ಫೇಲ್ ಆಗಿ ಕೂತ. ಕೃಷ್ಣ ಯಾವ ರೀತಿ ನಡ್ಕೊಂಡ, ವಿದುರ ಯಾವ ರೀತಿ ನಡ್ಕೊಂಡ, ಭೀಮ ಯಾವ ರೀತಿ ನಡ್ಕೊಂಡ ಅಂತ ನೋಡಿದಾಗ ಗೊತ್ತಾಗುತ್ತದೆ. ದಿ ಫೇರ್ಡ್ ವೆಲ್ ಇನ್ ಸೋ ಮೆನಿ ಆಸ್ಪೆಕ್ಟ್ಸ್. ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ನನ್ನ ಗುರುಕಲ್ಪರಾದ ಲಂಕಾ ಕೃಷ್ಣಮೂರ್ತಿಯವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದರು, ಒಂದು ಜೀವ ದ್ರವ್ಯ ಯಾವುದುಂಟು ಅದು ಏಕಮುಖವಾಗಿ ಹರಿದರೆ ಮುಳ್ಳಾಗಿದೀತು, ಅನಂತ ಮುಖವಾಗಿ ಹರಿದರೆ ಹೂವಾದೀತು ಅಂತ. ಗುಲಾಬಿ ಗಿಡಕ್ಕೆ ಬೇರಿಂದ ಬರುವ ಅದೇ ಸತ್ವವೇ ಏಕಮುಖವಾಗಿ ಹೋದರೆ ಪಾಯಿಂಟೆಡ್ಡಾಗಿ ಮುಳ್ಳಾಗುತ್ತದೆ, ಬಹುಮುಖವಾಗಿ ಹೋದರೆ ಸುಕುಮಾರ ಮನೋಹರವಾದ ಗುಲಾಬಿ ಹೂವಾಗುತ್ತದೆ ಅಂತ.
ಹಾಗೆ ಹೂವಿನಂತೆ ಅರಳಬೇಕು, ಮುಳ್ಳಂತೆ ಅಲ್ಲ. ಹೇಳ್ಬೋದು ಮುಳ್ಳು ರಕ್ಷಣೆಗಿರುತ್ತೆ ಅಂತ. ರಕ್ಷಣೆ ಮಾಡಿದ್ರೆ ಸರಿ, ಭಕ್ಷಣೆಯನ್ನೇ ಮಾಡಿದರೆ ಗತಿ ಏನು? ಈ ದೃಷ್ಟಿಯಿಂದ ಕಂಡಾಗ ಕೆಲವರು ಯೂನಿಡೈರೆಕ್ಷನಲ್ ಡೆವಲಪ್ಮೆಂಟ್ ಅಂತ ಮಾಡಿಕೊಂಡಿರ್ತಾರೆ. ಸ್ಪೆಷಲಿಸ್ಟ್ಗಳು ಒಂದೇ ಅಂಗಕ್ಕೆ, ಎಡಗಿವಿಗೆ, ಎಡಹೊಳ್ಳೆಗೆ, ಎಡಗಣ್ಣಿಗೆ, ಎಡಗಂಡ್ರೆಪ್ಪೆಗೆ, ಅದು ಮೇಲ್ರೆಪ್ಪೆಗೆ, ಈ ರೀತಿಯಾಗಿ ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ಏನು ಪ್ರಯೋಜನವಾಗುತ್ತದೆ? ಒಂದು ಸರ್ವಾಂಗೀಣತೆ, ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್, ಎರಡೂ ಕೂಡ ಬೇಕಲ್ವ? ಈ ದೃಷ್ಟಿಯಿಂದ ನೋಡಿದಾಗ ದ್ರೋಣಾಚಾರ್ಯ ಮಾಡಿದ ಗುಣದೋಷಗಳ ವಿಪರ್ಯಯ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಪಾಂಡವರಂತೂ ಪಾಪ ವಾರಣಾವತಕ್ಕೆ ಹೋಗಿ ಅರಗಿನ ಮನೆಯಲ್ಲಿ ತುತ್ತಾಗಿ ಮುಂದೆ ಅವರು ಹೇಗೋ ದ್ರೌಪದಿಯನ್ನು ಮದುವೆ ಆದದ್ದು ನಮಗೆ ಗೊತ್ತೇ ಇದೆ. ನೋಡಿ, ಆಗ ದ್ರೋಣನ ಮನಸ್ಸು ಏನಾಗಿದ್ದಿರಬಹುದು? ತನ್ನ ಶತ್ರುವಿಗೆ ಇವರು ಬಂಧುಗಳಾದರಲ್ಲ ಪಾಂಡವರು ಅಂತ ಇನ್ನಷ್ಟು ಪಾಂಡವರ ಮೇಲೆ ವೈಮನಸ್ಯ ಬಂದಿರಬಹುದು. ಮೂಲ ಮಹಾಭಾರತ ಏನು ಹೇಳೋಲ್ಲ, ಆದರೆ ಹೇಳದೇ ಇದ್ದರೂ ಗೊತ್ತಾಗುತ್ತಲ್ಲ. ಎಲ್ಲಿವರೆಗೆ ಅಂದರೆ ದ್ರೋಣನಿಗೆ ಯುದ್ಧ ಮೊದಲು ಆರಂಭವಾದಾಗ 11ನೇ ದಿವಸ ತಾನು ಸರ್ವಸೇನಾಧ್ಯಕ್ಷನಾಗ್ತಾನೆ. ಆಗ ಮತ್ತೆ ಮತ್ತೆ ಅವನು ಪ್ರತಿಜ್ಞೆ ಮಾಡೋದು, ನಾನು ಪಂಚಾಲ ವಂಶ ನಾಶ ಮಾಡ್ತೀನಿ, ಸಂಜಯರನ್ನು ನಾಶ ಮಾಡ್ತೀನಿ, ದೃಪದನ ವಂಶವನ್ನೇ ತೊಡೆದು ಬಿಡ್ತೀನಿ ಅಂತ. ಪಾಂಡವರನ್ನು ಕೊಲ್ತೀನಿ ಅಂತಲ್ಲ, ಅವನಿಗೆ ಆ ಕಡೆಗೆ ವೈರ ಇದ್ದದ್ದು. ಹೀಗಾಗಿ ವೈರಗಳ ಜೊತೆ ಪಾಂಡವರು ಸೇರಿದ್ರಲ್ಲ ಅಂದರೆ ಪ್ರೀತಿಯಂತೂ ಇರೋಲ್ಲ. ಕೋಪ ಬರದೇ ಇದ್ದರು, ದ್ವೇಷ ಬರದೇ ಇದ್ದರೂ ಪ್ರೀತಿ ಇರೋಲ್ಲ. ಅಷ್ಟು ಸಾಕಲ್ಲ ದುರ್ಯೋಧನಂಗೆ. ಅದನ್ನು ಮಾಡಿಕೊಳ್ಳುವಂತೆ ಆಯಿತು. ಆದರೆ ನೋಡಿ, ದುರ್ಯೋಧನ ಅವನು ಸ್ವಯಂವರಕ್ಕೆ ಹೋಗಿದ್ದ, ಅವನು ತಡೆಯೋದಕ್ಕಾಗಲಿಲ್ಲ. ದುಷ್ಟರ ಜೊತೆಗಿದ್ದರೆ ಆ ದುಷ್ಟರ ಯಾವ ಚರ್ಯೆಯನ್ನು ತಡೆಯೋಕ್ಕಾಗೋಲ್ಲ. ಅದಕ್ಕೆ ರಬ್ಬರ್ ಸ್ಟ್ಯಾಂಪ್ ಥರ ಎಸ್ ಅಪ್ರೂವ್ಡ್ ಅಂತ ಒತ್ತಾ ಇರಬೇಕಾಗುತ್ತದೆ. ಆ ಕೆಲಸವನ್ನೇ ಪ್ರತಿಭಾ ಪಾಟೀಲೆಲ್ಲ ಮಾಡಿದ್ದು ನಮಗೆ ಗೊತ್ತೇ ಇದೆ. ಆಮೇಲೆ ನಾವು ದ್ರೋಣನನ್ನು ಕಾಣುವುದು ಮಾಯಾದ್ಯೂತದ ಕಾಲದಲ್ಲಿ. ಮಾಯಾದ್ಯೂತದ ಹೊತ್ತಿಗಂತೂ ತುಂಬ ಭಯಂಕರವಾದ ಸನ್ನಿವೇಶ. ಅಷ್ಟು ಸೋಲು ಪಾಂಡವರಿಗೆ ಅನ್ಯಾಯವಾಗಿ ಆಗ್ತಾ ಇದೆ. ಅದು ಹೋಗಲಿ, ಧರ್ಮರಾಜನ ಅವಿವೇಕ ಬೇಕಾದಷ್ಟಿದೆ. ಅದೊಂದು ಗ್ರಂಥವೇ ಆದೀತು. ಧರ್ಮರಾಜನ ಆವಾಗ ನೋಡ್ಕೊಂಡು ಬಲಿ ಹಾಕೋಣ ಬಿಡಿ. ಈಗ ದ್ರೌಪದಿ ಏನು ಅನ್ಯಾಯ ಮಾಡಿದಳು ಪಾಪ. ದ್ರೌಪದಿಯ ಮಾನ ಪ್ರಾಣಗಳಿಗೆ ಸಂಚಕಾರ ಬಂದಾಗ ಈತನು ಬಾಯಿ ಮುಚ್ಕೊಂಡು ಕೂತ್ಕೊಂಡ. ನನ್ನ ಮಾಜಿ ಸ್ನೇಹಿತನ ಮಗಳಿಗೆ ಆಗಬೇಕಾದ ಅವಮಾನ ಆಗಲಿ ಅಂತಲ. ಬ್ರಾಹ್ಮಣನಾದವನು, ಮನುಷ್ಯನಾದವನು ನಡ್ಕೊಳ್ಳುವ ರೀತಿಯ ಇದು. ಯಾವ ರೀತಿಯಿಂದಲೂ ಕಾರುಣ್ಯಕ್ಕೆ ಅರ್ಹನಲ್ಲದೆ ಹೋಗ್ಬಿಟ್ಟಾನೆ. ಆ ಕಡೆ ಏಕಲವ್ಯನಿಗೆ ಏನು ಅನ್ಯಾಯ ಮಾಡಿದ್ನೋ ಆ ರೀತಿಯಾಗಿ ಇವನಿಗೂ ಅನ್ಯಾಯ, ಇವಳಿಗೂ ಅನ್ಯಾಯ ಮಾಡಿದ್ದು ನಮಗೆ ಕಾಣಿಸುತ್ತದೆ. ಗುರುಸ್ಥಾನ ಗುರುವಶ್ಚೈವ ಸರ್ವೇ ತಿಷ್ಠಂತಿ ಮೂಕವತ್ ಅಂತ ಮಹಾಭಾರತದಲ್ಲಿ ಬರುತ್ತೆ. ಎಲ್ಲ ಮೂಕ ವಿಸ್ಮಿತರಾಗಿದ್ದಾರೆ ಈ ರೀತಿ ಅಂತ. ಮತ್ತು ಇವನು ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸ ಕಲಿಸಿ ವಿದ್ಯಾಂತೆ ದಕ್ಷಿಣ ಎಲ್ಲ ತಗೊಂಡು ಆಯಿತು. ಮತ್ತು ಇನ್ಯಾರಿಗೆ ವಿದ್ಯೆ ಕಲಿಸಿದ್ನೋ ಗೊತ್ತಿಲ್ಲ. ಅಲ್ಲಿ ಮಾತ್ರ ತಿಷ್ಠೆ ಬಡಿದ್ಬಿಟ್ಟ. ಇದು ದೊಡ್ಡ ಆಶ್ಚರ್ಯವಾಗುತ್ತದೆ. ಕಿತ್ಕೊಂಡಿದ್ನಲ್ಲ ದೃಪದನ ಹತ್ರ ಅರ್ಧ ರಾಜ್ಯ, ಅಲ್ಲಿಗೆ ಹೋಗ್ಬೋದಾಗಿತ್ತಲ್ಲ ವಾನಪ್ರಸ್ಥ. ಯಾವುದೂ ಮಾಡಲಿಲ್ಲ. ಆಮೇಲೆ ನಾವು ಪಾಂಡವರ ಪರಾಭವ ವನಗಮನದ ಬಳಿಕ ದ್ರೋಣಾಚಾರ್ಯರನ್ನು ಕಾಣುವಂಥದ್ದು ಉತ್ತರ ಗೋಗ್ರಹಣ ಕಾಲದಲ್ಲಿ. ಉತ್ತರ ಗೋಗ್ರಹಣ ಕಾಲದಲ್ಲಿ ದ್ರೋಣಾಚಾರ್ಯರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಅದೇನೆಂದರೆ, ಪಾಂಡವರು ಅಜ್ಞಾತವಾಸದ ಅವಧಿಯನ್ನು, ವನವಾಸದ ಅವಧಿಯನ್ನು ಸರಿಯಾಗಿ ಮುಗಿಸ್ದೆಯೇ ಹೊರಗೆ ಬಂದಿದ್ದಾರೆ ಅಂದರೆ, ಇಲ್ಲ ಅವರು ಸರಿಯಾಗಿ ಮುಗಿಸಿದ್ದಾರೆ ಎನ್ನುವುದನ್ನು ಅಧಿಕ ಮಾಸಾದಿಗಳ ಸಮೇತ ಭೀಷ್ಮ ದ್ರೋಣರು ಲೆಕ್ಕ ಹಾಕಿ ಕೊಡ್ತಾರೆ. ಆಗ ದ್ರೋಣರ ಬುದ್ಧಿ ಸ್ಥಿಮಿತದಲ್ಲಿರುತ್ತದೆ. ಪ್ರಾಯಶಃ ಈ 12-13 ವರ್ಷಗಳಲ್ಲಿ ದುರ್ಯೋಧನನ ಸಾಹಚರ್ಯ ವೆಗಟಾಗಿರಬೇಕು, ವಾಕರಿಕೆ ಬಂದಿದ್ದಿರಬೇಕು ಅಂತ ಅನಿಸುತ್ತದೆ. ಮೊದಲು ಗೊತ್ತಾಗೋಲ್ಲ, ಹೊಸದ್ರೊಳಗೆ ಹೊಲ್ಲವೆಲ್ಲ ಬಹಳ ಚೆನ್ನಾಗಿರುತ್ತದೆ, ಆಮೇಲೆ ಎಲ್ಲ ಸುಖ ಇಲ್ಲದಂತೆ ಆಗುತ್ತದೆ. ಹನಿಮೂನ್ ಪೀರಿಯಡ್ ಈಸ್ ಓವರ್ ಅಂತಂತೀವಲ್ಲ ಕೊಯ್ಲೇಷನ್ ಗೌರ್ಮೆಂಟಲ್ಲಿ, ಆ ರೀತಿಯಾಗಿ ಆಗತಕ್ಕಂಥದ್ದು. ಅರ್ಜುನ ತಾನು ಶಮೀ ವೃಕ್ಷದಿಂದ ಆಯುಧಗಳನ್ನು ಇಳಿಸಿಕೊಂಡು ದೇವದತ್ತ ಅನ್ನುವ ಶಂಖವನ್ನು ಊದಿಕೊಂಡು ಬರ್ತಾ ಇದ್ದಾಗ ತುಂಬ ಸಂತೋಷಪಟ್ಟು ಈ ಶಂಖದ ಘೋಷ ಅರ್ಜುನಂದೇ ಆಗಿರಬೇಕು ಅಂತ. ತೆಲುಗಿನ ಭಾರತದಲ್ಲಿ ತಿಕ್ಕನ ಸ್ವಾಮಿಯಾಜಿ ಹೇಳ್ತಾನೆ, ಸಿಂಗಂ ಬಾಕಟಿತೋ ಗುಹಾಂತರಮುನಂಚೇರ್ಪಾಟುನಯುಂಡಿ ಮಾತಂಗ ಯೂಥಸ್ತನಿತ ವಿಭ್ರಮಮೈ వచ్చు ರಾಜನ್ ಕುಂತೀಸುತ ಮಧ್ಯಮುಂಡು ಸಮರ ಕ್ಷೇಮಾಭಿರಾಮಾಕೃತಿನಂತ. ಮಹಾಯುದ್ಧ ಮಾಡೋದಕ್ಕೆ 12 ವರ್ಷ, 1 ವರ್ಷ, ಒಟ್ಟು 13 ವರ್ಷಗಳ ಆಕ್ರೋಶವನ್ನೇ ತುಂಬಿಸಿಕೊಂಡು ಮದದಂತಿಗಳ ಸಮೂಹದ ಮೇಲೆ ಸಿಂಹ ಬರುವಂತೆ ಹಸಿವಿನಿಂದ ಇವನು ಗುಹಾ ದ್ವಾರದ ಆಚೆಯಿಂದ ಬರುವಂತೆ ಅಜ್ಞಾತವಾಸ ಅನ್ನುವ ಗುಹೆಯಿಂದ ಆಚೆಗೆ ಬರ್ತಾ ಇದ್ದಾನೆ ಅಂತೆಲ್ಲ ಕೊಂಡಾಡ್ತಾನೆ.
ಆ ಶಂಕ ಅಂದರೆ ಅರ್ಜುನಂದೇನ, ಅದು ಹಾಗೇ ಇರಬೇಕು ಅಂತ ಏನು ಪ್ರಮಾಣ, ನಿಮಗೆ ಹುಚ್ಚು ಬೆಪ್ಪು ಶಿವಲೀಲೆ ಅಂತ ದುರ್ಯೋಧನ ಆಕ್ಷೇಪ ಮಾಡುವುದು, ಒಳಜಗಳಗಳು ನಡೆಯುತ್ತವೆ. ಆದರೆ ದ್ರೋಣನಿಗೆ ಅಷ್ಟೊತ್ತಿಗೆ ತಲೆ ತಾಕಿದೆ, ಆದರೆ ವಾಪಸ್ ಬರೋಕ್ಕಾಗೋಲ್ಲ. ಕರ್ಣನಿಗೆ ಯಾವ ರೀತಿ ದುರ್ಯೋಧನನಿಂದ ಈಚೆಗೆ ಬರೋಕ್ಕಾಗದಂಥ ಇಕ್ಕಟ್ಟು ಬಂದಿದೆ, ದ್ರೋಣನಿಗೂ ಅಷ್ಟೇ ಬಂದಿದೆ. ಅರ್ಥಸ್ಯ ಪುರುಷೋ ದಾಸಃ. ಇದನ್ನು ನಾವು ಕಾಣಬೇಕು. ನಮಗೆ ಸರಿಯನಿಸಿದ ನೀತಿಯನ್ನು, ನ್ಯಾಯವನ್ನು ಹೇಳಬೇಕು. ಹಾಗಾಗದೇ ಇದ್ದರೆ ತುಂಬ ಅನರ್ಥ. ಸಭಾವಾನ ಪ್ರವೇಷ್ಟವ್ಯ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಬಿಷಿ. ಎಷ್ಟೋ ಬಾರಿ ಈ ವೇದಿಕೆಯಲ್ಲಿ ಮನುವಿನ ಈ ವಾಕ್ಯವನ್ನು ಹೇಳ್ತಲೇ ಬಂದಿದ್ದೀನಿ. ನಮಗೆ ತಿಳಿದಿದ್ದ ನ್ಯಾಯವನ್ನು ಸಂದರ್ಭ ಬಂದಾಗ, ನಮಗೆ ಬಾಧ್ಯತೆಯ ಸ್ಥಾನ ಇದ್ದಾಗ ಹೇಳಲೇಬೇಕು. ಅಬ್ರುವನ್ ಹೇಳದೇ ಇದ್ದರೂ, ವಿಬ್ರುವನ್ ತಪ್ಪಾಗಿ ಹೇಳಿದ್ರು ನರೋ ಭವತಿ ಕಿಲ್ಬಿಷಿ. ಪಾಪ ಬರುವಂಥದ್ದು ಹೌದು. ದ್ರೋಣನಿಗೆ ಯಥೇಷ್ಟ ಪಾಪ ಬಂತು ಅಂತ ಅನಿಸುತ್ತದೆ. ಈ ಗೋಗ್ರಹಣಕ್ಕೆ ಯಾಕೆ ಹೋಗಬೇಕಾಗಿತ್ತು? ಸುಮ್ಮನೆ ಇರ್ಬೋದಾಗಿತ್ತು. ನನಗೆ ಸುಸ್ತಾಗಿದೆ, ವಯಸ್ಸಾಗಿದೆ ಅಂತ. ಇಲ್ಲ, ಚಾಪಲ್ಯ ಉಂಟು, ಹೋದ. ಆದದ್ದು ಏನೋ ಎಲ್ಲರ ಕೈಯಲ್ಲೂ ಹೊಡೆಸಿಕೊಂಡು ಬಂದದ್ದು ಅಷ್ಟೇ, ಇನ್ನೇನೂ ಅಲ್ಲ. ಕುಮಾರವ್ಯಾಸ ಭಾರತದಲ್ಲಿ ಏನೋ ದ್ರೋಣಾಚಾರ್ಯ ಅರ್ಜುನನ್ನು ತುಂಬ ಮೆಚ್ಚಿಕೊಳ್ತಾನೆ ಅಂತ ಬರುತ್ತದೆ. ಗಾಣಗಿತ್ತೆ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ ಅಂತ. ಅರ್ಜುನನಿಗೆ ಇದೊಂದು ಮೋಹವೂ ಆಗಿಬಿಡುತ್ತೆ. ದ್ರೋಣಾಚಾರ್ಯನ ಎದುರಿಸೋಕ್ಕೆ ಹೋದಾಗಲೆಲ್ಲ ದ್ರೋಣ ಮೆಚ್ಚಿಕೊಳ್ಳೋದು, ಇವನು ಸುಮ್ಮನಿರಲಾರದೆ, ಎದುರಿಸಲಾಗದೆ, ಅವನ್ನ ಅವಾಯ್ಡು ಮಾಡೋಕ್ಕಾಗದೆ ಒದ್ದಾಡುವಂಥ ಸ್ಥಿತಿ. ಈ ಅವಿವೇಕ, ಧರ್ಮಕರ್ಮ ಸಮೂಢತ್ವ ಅರ್ಜುನನಿಗೆ ಎಷ್ಟೋ ಬಾರಿ ಬರುತ್ತದೆ. ಅದೇ ನೋಡಿ ಭೀಮನಿಗೆ ಬರುವುದೇ ಇಲ್ಲ. ದ್ರೋಣಾಚಾರ್ಯರು ಒಮ್ಮೆ ಎದುರಾದಾಗ ಗುರುಗಳೇ ತಗೊಳ್ಳಿ ಗುರುದಕ್ಷಿಣೆ ಅಂತ ಒಂದು ಗದೆಯಿಂದ ಬೀಸಿದ್ರೆ ರಥ ಇಡೀ ಪುಡಿಪುಡಿ ಆಗಿಬಿಡುತ್ತೆ. ದ್ರೋಣಾಚಾರ್ಯ ಚಂಗನೆ ಹಾರಿ ಬೇರೊಂದು ರಥಕ್ಕೆ ಹೋಗಿ ಹೇಗೋ ಜೀವ ಉಳಿಸ್ಕೊಂಡ ಅಂತ ಮಹಾಭಾರತದಲ್ಲಿ ಬರುತ್ತದೆ. ಯುದ್ಧಕ್ಕೆ ಬಂದ ಮೇಲೆ ಯುದ್ಧದಲ್ಲಿ ಸೋದರ ಮಾವನೆ ಅಂತ ಹಾಗೆಲ್ಲ ನೋಡಬಾರ್ದು. ನೋಡುವಂತಾದರೆ ಯುದ್ಧ ಯಾಕೆ ಬೇಕು ಅಂತ. ಯುದ್ಧ ಮಾಡುವುದೇ ಗೆಲ್ಲೋದಿಕ್ಕೆ, ಅಡುಗೆ ಮಾಡುವುದೇ ತಿನ್ನೋದಿಕ್ಕೆ. ಆ ರೀತಿ ಇದ್ದಾಗ ಯಾಕೆ? ಆ ಬಳಿಕ ಸಂಧಿಯ ಕಾಲದಲ್ಲಿ ದ್ರೋಣನ ಪಾತ್ರವನ್ನು ನಾವು ಕಾಣ್ತೀವಿ. ಯಾವ ರೀತಿಯಲ್ಲೂ ದೊಡ್ಡದಾಗಿ ನಾವು ನೋಡುವಂಥದ್ದಲ್ಲ. ದೊಡ್ಡ ವರ್ತನೆಯನ್ನು ಕಾಣಿಸುವುದಿಲ್ಲ. ದುರ್ಯೋಧನಿಗೆ ಅಂಥ ಹಿತ ಹೇಳೋಕ್ಕಾಗೋದೂ ಇಲ್ಲ, ಅವನು ಕೇಳುವುದೂ ಇಲ್ಲ. ಮತ್ತೆ ಮತ್ತೆ ಬರುವುದಿದೆ. ನಮ್ಮ ಕೆಲಸ ಆದಮೇಲೆ ಆ ಜಾಗದಲ್ಲಿ ಇರಬಾರ್ದು. ಇದ್ದಾಗ ಈ ರೀತಿ ದಾಕ್ಷಿಣ್ಯಗಳೆಲ್ಲ ಬರುತ್ತವೆ. ಇವುದನ್ನೇ ಮಾಡಿಕೊಂಡಿದ್ದು ನೋಡಿ. ಆ ಕಾಲದಲ್ಲಿಯೇ ದ್ರೋಣನಂತೆಯೇ ಬ್ರಾಹ್ಮಣೋತ್ತಮ, ದ್ರೋಣನಂತೆಯೇ ಶಸ್ತ್ರಾಸ್ತ್ರ ವಿದ್ಯೆಗಳನ್ನೆಲ್ಲ ಕಲಿಸ್ತಾ ಇದ್ದದ್ದು ಸಾಂದೀಪನಿ. ಉಜ್ಜಯಿನಿಯಲ್ಲಿ ಆತ ಸಾಂದೀಪನಿ ಆಶ್ರಮ ಕಟ್ಟಿಕೊಂಡಿದ್ದದ್ದು. ಕೃಷ್ಣ ಬಲರಾಮಾದಿಗಳೆಲ್ಲ ಅಲ್ಲಿ ಹೋಗಿದ್ದು. ವಿದ್ಯಾರ್ಥಿಗಳಿಗೆ ತಾನೇ ಅಶನವಸನವನ್ನು ಕೊಟ್ಟು ಕಾಪಾಡಿ ಆತ ವಿದ್ಯೆಯನ್ನು ಧಾರೆ ಎರಿತಾ ಇದ್ದದ್ದು. ಆತ ಹೇಗೆ ನಡ್ಕೊಂಡಿದ್ದು? ಸಾಂದೀಪನಿ ಯಾವ ಯುದ್ಧಕ್ಕೂ ಬರಲಿಲ್ಲ. ಕೃಷ್ಣನ ಪರವಾಗಿ ಬೇಕಾದಷ್ಟು ಯುದ್ಧ ಮಾಡ್ಬೋದಾಗಿತ್ತು. ಎಷ್ಟು ಬಾರಿ 17 ಬಾರಿ ಜರಾಸಂಧ ಯುದ್ಧಕ್ಕೆ ಬಂದ ಕೃಷ್ಣನ ಮೇಲೆ. ಒಮ್ಮೆಯೂ ಸಾಂದೀಪನಿ ಮುನಿಗಳು ಬೆನ್ನಟ್ಟಿಕೊಂಡು ಬರಲಿಲ್ಲ. ನನ್ನ ಕೆಲಸ ಪಾಠನ ಅಷ್ಟೇ, ರಣರಂಗಕ್ಕೆ ಬರುವುದು ಅಲ್ಲ ಅಂತಿದ್ದರು. ಹಾಗೆ ದ್ರೋಣಾಚಾರ್ಯ ಒಂದು ಆಶ್ರಮ ಕಟ್ಕೊಳ್ಬೋದಾಗಿತ್ತು. ಬೇಕಾದಷ್ಟು ಪ್ರಾವಿಡೆಂಟ್ ಫಂಡು, ಗ್ರ್ಯಾಚುಟಿ, ಮತ್ತೊಂದು ಮಗದೊಂದು ಬಂದಿತ್ತಲ್ಲ ಕೌರವರ ಆಸ್ಥಾನದಲ್ಲಿ ಕೆಲಸ ಮಾಡಿದ್ದಕ್ಕೆ. ಅದನ್ನು ಇಟ್ಟುಕೊಂಡು ಯಾವುದೋ ಒಂದು ಬ್ಯಾಂಕಲ್ಲಿ ಹಾಕ್ಕೊಂಡು ಬಾಳ್ಬೋದಾಗಿತ್ತು. ಈ ಒಂದು ಆಶ್ರಮ ಕಟ್ಟಿಕೊಂಡಿರ್ಬೋದಾಗಿತ್ತು. ಅಂದರೆ ತನ್ನಂತೆ ತಾನು ಇರಬೇಕು ಅನ್ನೋದು ಹೋಗಿ ಪರಾವಲಂಬ, ಪರಪಿಂಡಾದ ಆದರೆ ಏನು ಪ್ರಯೋಜನ ಬರುತ್ತದೆ? ಸ್ವಾತಂತ್ರ್ಯ ಇರೋದಿಲ್ಲ, ಸ್ವಾಯತ್ತತೆ ಇರೋದಿಲ್ಲ. ಈ ದುರಂತವನ್ನು ನಾವು ಎಷ್ಟೋ ಬಾರಿ ಕಾಣ್ತೀವಿ. ತುಂಬ ಅಧಿಕಾರಸ್ಥರು ರಿಟೈರ್ ಆದಮೇಲೂ ಅವ್ರಿಗೆ ಓಲೈಸ್ಕೊಂಡು ಹೋದರೆ ಏನು ಗತಿ? ಮುಗೀತಲ್ಲ ಅಲ್ಲಿಗೆ, ಸಾಕು ನಿಮ್ಮ ಸಹವಾಸ ಅಂತ ಇರಬಹುದಲ್ಲ. ದ್ರೋಣಾಚಾರ್ಯ ಹೆಜ್ಜೆ ಹೆಜ್ಜೆಗೂ ಮಾಡಿದ ತಪ್ಪುಗಳು ಇಂಥದ್ದು. ಎಷ್ಟೋ ಜನಕ್ಕೆ ಒಂದು ಹಂತ ಆದಮೇಲೆ ಪ್ರವೃತ್ತಿ ಬೇಡ, ನಿವೃತ್ತಿ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಬೇಕು. ಇನ್ನು ಯಾವುದಾದ್ರೂ ಒಳ್ಳೆಯ ರೀತಿಯಲ್ಲಿ ಮನಸ್ಸನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಇರೋದಿಲ್ಲ. ಅಂದರೆ ತುಂಬ ಅತಿರೇಕದ ಪ್ರವೃತ್ತಿ ಆದರೆ ಏನು, ಈ ರಜೋಗುಣದ ಆಧಿಕ್ಯದಿಂದ ಆಗುವ ಪ್ರಮಾದ ಏನು ಅನ್ನೋದನ್ನು ಕೂಡ ದ್ರೋಣನಲ್ಲಿ ನಾವು ಕಾಣ್ತೀವಿ. ಆಮೇಲೆ ಯುದ್ಧದಲ್ಲಿ ಕೂಡ ಅಷ್ಟೇ. ಭೀಷ್ಮ ಮೊದಲು ಸರ್ವಸೇನಾಧ್ಯಕ್ಷನಾಗಿದ್ದಕ್ಕೆ ದ್ರೋಣನಿಗೆ ಸಂತೋಷ ಇರುತ್ತದಾದರೂ ತನಗೆ ಬರಬೇಕು ಅಂತಿರುತ್ತದೆ. ಯಾಕೆಂದರೆ ಭೀಷ್ಮನ ಅವಧಿಯಲ್ಲೇ ಸೇನಾಧಿಪತ್ಯ ಅವಧಿಯಲ್ಲಿಯೇ ಯುದ್ಧ ಮುಗಿದೋದ್ರೆ, ಹಾಗಾಗಿ ತನಗೆ ಸರ್ವಸೇನಾಧ್ಯಕ್ಷ ಪದವಿ ಕೊಟ್ಟ ತಕ್ಷಣ ಸಿಕ್ಕಾಪಟ್ಟೆ ಸಂತೋಷ ಪಡ್ತಾನೆ ದ್ರೋಣ. ನೀನು ತುಂಬ ದೊಡ್ಡ ಉಪಕಾರವನ್ನು ನನಗೆ ಮಾಡಿದ್ಯಾ, ನಿನಗೇನು ವರ ಕೊಡಲಿ ಅಂತ ಕೇಳ್ತಾನೆ. ಉಪಕಾರ ಎಂಥದ್ದು ಮಾಡಿದ್ದು? ಅವನು ದರ್ದು, ಅವನ ಕೆಲಸ ಅವನಿಗಾಗಬೇಕಾಗಿದೆ. ಈಗ ನಾನು ನಿಮಗೆ ಭಾಷಣ ಮಾಡಿ ಉಪಕಾರವ ಮಾಡ್ತಾ ಇದ್ದೀನಿ, ನನ್ನ ತೀಟೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇಷ್ಟು ಜನ ಇನ್ನೆಲ್ಲ ಸಿಗ್ತಾರೆ, ಸಿಕ್ಕಿದೆಯಾ ಎಲಜೀವ, ಕುಕ್ಕಿ ಕೊಲ್ಲದೆ ಬಿಡನು ಅಂತ ಕೊರೆಯೋದೇ ಸರಿ. ಹಾಗಾಗಿ
ಅದಕ್ಕಾಗಿ ನಾವೇನು ದೊಡ್ಡ ಉಪಕಾರ ಅಂತ ಅಂದುಕೊಳ್ಬೇಕಾಗಿಲ್ಲ. ದುರ್ಯೋಧನನ್ನು ಬಳಸಿಕೊಳ್ಳೋದಕ್ಕೋ ಮತ್ತೊಂದು ಏನೋ ಆಸ್ಥಾನದ ಮೋಹ ಇರುತ್ತದಲ್ಲ. ಏನು ಮೂರ್ತಿರಾಯರು ಬರೀತಾರೆ, ಭೀಮ್ ಶ್ರೀಕಂಠಯ್ಯನವರಂಥವ್ರಿಗೂ ಪಾಪ ರಾಜಸೇವಾಸಕ್ತ ಅಂತಲೋ ರಾಜಮಂತ್ರ ಪ್ರವೀಣ ಅಂತಲೋ ಏನೋ ಬಿರುದನ್ನು ಕೊಟ್ಟಾಗ ಆ ತುಣುಕನ್ನು ಮೆಡಲನ್ನು ಎಲ್ಲರಿಗೂ ತೋರಿಸ್ಕೊಂಡು ಸಂತೋಷ ಪಟ್ರಂತೆ. ದೊಡ್ಡ ಮಹಾರಾಜರು ಕೊಟ್ಟರು, ಈಗಿನವ್ರಿಗಿಂತ ತುಂಬ ತುಂಬ ಮೇಲ್ಮಟ್ಟದವರು ಕೃಷ್ಣರಾಜ ಒಡೆಯರು, ದೊಡ್ಡವರು, ಮಹನೀಯರು, ಎರಡು ಕೈ ಸಾಲದವರಿಗೆ ನಮಸ್ಕಾರ ಮಾಡೋಕ್ಕೆ ಇರಲಿ. ಆದರೂ ಮೂರ್ತಿರಾಯರು ಹೇಳೋದು, ನಮ್ಮ ಗುರುಗಳಂಥವರು, ಭೀಮಶ್ರೀ ಅಂಥವರು ಮಹಾರಾಜರು ಕೊಟ್ಟ ಈ ಕಿಲ್ಲತ್ತಿಗೆ ಇಷ್ಟು ಸಂತೋಷಪಟ್ಟು ಬುಬ್ಬಿ ಎಲ್ಲರಿಗೂ ತೋರಿಸ್ಕೊಂಡು ತಿರುಗಬೇಕಾ? ಅದು ನಮಗೆ ಸ್ವಲ್ಪ ಸಂಕೋಚ ಆಯಿತು. ಅದು ಯಾಕೋ ಸಂಕೋಚ ಆಗಬೇಕಾಗಿರಲಿಲ್ಲ. ಅವ್ರಿಗೆ ಬಂತು ಸಂತೋಷ, ಪ್ರಶಸ್ತಿ, ಮಹಾರಾಜರು ದೊಡ್ಡವರು ಕೊಟ್ಟರು ಅಂತ ನಾವು ಇರ್ಬೋದಾಗಿತ್ತು, ನಮಗೂ ಯಾಕೋ ಇದು ಸ್ವಲ್ಪ ಇರುಸುಮುರುಸಾಗಿ ತೋರ್ತು ಅಂತಂತಾರೆ. ಅದು ನಮ್ಮ ತಪ್ಪೋ ಏನೋ ಅಂತ ಬಹಳ ನಮ್ರತೆಯಿಂದ ಬರೀತಾರೆ ಮೂರ್ತಿರಾಯರು. ಆದರೆ ಒಂದಂತೂ ನಿಜ, ಪ್ರಾಮಾಣಿಕವಾದ ಸೇವೆಯನ್ನು ಹಾಗೆಲ್ಲ ಮಾಡಿ ಗುರುತಿಸಿದಾಗ ಸಂತೋಷ ಆಗುತ್ತದೆ. ಅದಕ್ಕೆ ದಾಸಾನುದಾಸರಾಗಿರಬೇಕಾ? ಅದಕ್ಕೆ ಶಪಥಗಳೆಲ್ಲ ಮಾಡಬೇಕಾ? ಹೌದು, ನನಗೆ ಕೇಂದ್ರ ಸರ್ಕಾರ ಮತ್ತೊಂದು ಕೊಡ್ತು, ರಾಜ್ಯ ಸರ್ಕಾರ ಇನ್ನೊಂದು ಕೊಡ್ತು, ಅದಕ್ಕೆ ನೀವು ಏನು ಮಾಡಿದ್ರು ಸರಿ ಅಂತ ನಾನು ಹೇಳೋಕ್ಕಾಗತ್ಯ? ಕೊಟ್ಟರೆ ಕೊಡ್ತೀರಾ, ಬಿಟ್ಟರೆ ಬಿಡ್ತೀರಾ, ನಾವು ಅನ್ನೋದೇ ಸರಿ, ಹೇಳೋದೇ ಸರಿ ಅಂತ ಸುಮ್ಮನೆ ಇರಬೇಕಾಗುತ್ತದೆ. ಈ ರೀತಿಯಾದ ಋಣ ತೀರಿಸುವಂಥದ್ದೆಲ್ಲ ಇಲ್ಲಿ ಆಗಬಾರ್ದು ಪ್ರಶಸ್ತಿಗಳಲ್ಲಿ. ಹಾಗಿದ್ದಾಗ ಅದಕ್ಕಿಂತ ದ್ರೋಹ ಇನ್ಯಾವುದೂ ಇರೋದಿಲ್ಲ. ನೋಡಿ, ಜ್ಞಾನಪಿತ್ತಗಳು ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತದಲ್ಲ. ಋಣ ತೀರಿಸುವಂಥದ್ದು ತಾನೆ. ಮೊನ್ನೆ 10 ಅವತಾರದಲ್ಲಿ ಹುಚ್ಚಾವತಾರ ಅಂತ ಟಿಪ್ಪು ಸುಲ್ತಾನ್ ವೇಷ ಬೇರೆ ಹಾಕ್ಕೊಂಡ್ರು, ಮೆರೆದ್ರು, ಹಸಿ ಸುಳ್ಳುಗಳನ್ನು ಹೇಳಿದ್ರು. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ನಮ್ಮ ಮೇಲೆ. ಈಗ ದ್ರೋಣಾಚಾರ್ಯ ಶಪಥ ಮಾಡಿದ್ದೇನು, ನೀನು ಏನು ಕೇಳಿದ್ರೂ ವರ ಕೊಡ್ತೀನಿ ಅಂದರೆ, ಅದಕ್ಕೆ ದುರ್ಯೋಧನ ಆಯಕಟ್ಟಿನಲ್ಲಿ ಹಿಡಿತಾನೆ. ಆಹಾ, ಅವನಂತ ಇಕ್ಕುಳ ಜಗತ್ತಿನಲ್ಲಿಯೇ ಇಲ್ಲ, ಯಾರನ್ನೂ ಸಿಕ್ಕಿಸಿಬಿಡ್ತಾನೆ. ಚತುರ್ಮುಖನನ್ನು ಕೂಡ 4 ಕೊರಳಿಗೂ ಇಕ್ಕಳ ಹಾಕ್ತಾನೆ, ಕಳೆದುಕೊಂಡು 5ನೇ ಕೊರಳಿಗೂ ಸೈಜ್ ಆಗ್ತಾ ಇತ್ತು ಅನಿಸುತ್ತೆ ಅವನ ಇಕ್ಕಳದಲ್ಲಿ. ನೋಡಿ, ಏನು ಬೇಡ, ಧರ್ಮರಾಜನನ್ನು ಸೆರೆ ಹಿಡೀರಿ ಸಜೀವವಾಗಿ ಅಂತ. ದ್ರೋಣನಿಗೆ ಪಾಪ ಈ ತಂತ್ರ ಅರ್ಥ ಆಗೋಲ್ಲ. ದ್ರೋಣ ತುಂಬ ದೊಡ್ಡ ಸ್ಕೀಮರ್ ಅಲ್ಲ, ಅಷ್ಟು ದೊಡ್ಡ ಸ್ಕೀಮ್ ಮಾಡೋಕ್ಕೆ ಅವನಿಗೆ ಬರ್ತಾ ಇರಲಿಲ್ಲ. ಒಂದು ಪಾಪ ತೀರಾ ಪೆಟ್ಟಿ ಅಂಗಡಿ, ದುರ್ಯೋಧನಂದು ಮಲ್ಟಿನ್ಯಾಷನಲ್ ಕಂಪನಿ ಮಟ್ಟದ ಸ್ಕೀಮಿಂಗು. ಹಾಗಾಗಿ ಅವನು ಯಾತಕ್ಕಾಗಿ ಅಂತ ಕೇಳ್ತಾನೆ. ಏನಿಲ್ಲ, ಮತ್ತೆ ಧರ್ಮರಾಜನ ಕೈಯಲ್ಲಿ ಜೂಜಾಡಿಸಿ ಕಾಡುಗಟ್ಟಬೇಕು ಅಂತ. ಎಂಥ ಬಕಬಂಧನ ನ್ಯಾಯ ಅಂದರೆ, ಯಾವ ಮಟ್ಟಕ್ಕೆ ದುರ್ಯೋಧನನ ಧೂರ್ತತೆ ಇದೆ. ಯುದ್ಧದಲ್ಲಿ ಗೆಲ್ತೀನಿ ಅಂತಲ್ಲ, ಮೋಸದಲ್ಲಿ ಸೋಲಿಸ್ತೀನಿ ಅಂತ. ಅವನಿಗೆ ಗೊತ್ತಿದೆ, ಯುದ್ಧದಲ್ಲಿ ನಾನು ಗೆಲ್ಲೋಕ್ಕಾಗೋಲ್ಲ, ಹಳೆಯ ವರ್ಷಗಳನ್ನೇ ಪಳಗಿಸ್ಕೊಳ್ಬೇಕು. ಕಾಂಗ್ರೆಸ್ಸಿಗೆ ಗೊತ್ತು, JDUಗೆ ಗೊತ್ತು, RJDಗೆ ಗೊತ್ತು, ಬಹುಜನ್ ಪಾರ್ಟಿಗೆ ಗೊತ್ತು, ಎಲ್ಲರಿಗೂ SP ಗೆ ಗೊತ್ತು, ಎಲ್ರಿಗೂ ಗೊತ್ತು, BP ಗೂ ಗೊತ್ತು, ಎಲ್ರಿಗೂ ಗೊತ್ತು. ಏನಂದರೆ, ಮೈನಾರಿಟಿನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಸಾಬರೇ ನಮ್ಮ ತಾಯಿ ತಂದೆ, ಸಾಬರೇ ನಮ್ಮ ಬಂಧು ಬಳಗ, ಸಾಬರನ್ನು ಬಿಟ್ಟೆವಾದರೆ ಸಾಬರೆಂದು ಕೆಟ್ಟರು ಅಂತ. ಈ ತರಹ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹಾಗೆ ಮಾಡಿಕೊಂಡು ಕೂತಿದ್ದಾರೆ. ಎಲ್ಲರೂ ಅವ್ರಿಗೆ ಅಪೀಸ್ಮೆಂಟೇ ಮಾಡೋದು. ಕ್ರ್ಯಾಡಲ್ ಟು ಕಾಫಿನ್ ಎಲ್ಲವನ್ನ ಕೊಡ್ತೀವಿ ಅನ್ನೋದು. ಇವತ್ತು ನಮ್ಮ ಮಂಟಪರ ಅಳಿಯಂದರು ಬೆಳಗ್ಗೆ ನನಗೆ ಮೇಲ್ ಕಳಿಸಿದ್ರು, ವಿನಯ್ ಹೆಗಡೆ, ಈಗ ಬರ್ತಾ ಇರತಕ್ಕಂಥ ಒಂದು ಕಾನೂನಿನ ಪ್ರಕಾರವಾಗಿ ಮೈನಾರಿಟಿ ಮೇಲೆ ಏನೇ ತೊಂದರೆ ನಡೆದಿದ್ರೂ ಅದು ಮೆಜಾರಿಟಿದೇ ಬಾಧ್ಯತೆ ಅಂತ. ಅಪರಾಧಿ ಹಿಂದೂ ಅನ್ನೋದನ್ನು ನಾವು ತರ್ತೀವಿ ಕಾನೂನು ಅಂತ, ಅದರ ವಿರುದ್ಧ ಪ್ರತಿಭಟಿಸಬೇಕು, ಎಲ್ಲರೂ ಜಾಗೃತರಾಗಿ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಮಾಡ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ಕಾರಣ ನೋಡಬೇಕು ಅಂದರೆ ಅರುಣ್ ಶೌರಿಯವರ ಪಾರ್ಲಿಮೆಂಟರಿ ಅಫೇರ್ಸ್ ಗ್ರಂಥವನ್ನು ಓದಬೇಕು. 20% ವೋಟ್ ಬಂದವನು MP ಆಗಬಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ತೀರ್ಮಾನವಾಗಿದೆ ಅಂತಂದರೆ ಇನ್ನೇನು, ಇವ್ರನ್ನ ನೋಡಿಕೊಂಡ್ರೆ ಸಾಕು, ಇನ್ಯಾವುದು ಬೇಕಾಗಿಲ್ಲ ಅಂತ. ಅಷ್ಟು ಜನ ನೋಡಿಕೊಂಡ್ರೆ ನಮಗೆ ಮಿಕ್ಕಿದ್ದೆಲ್ಲವೂ ಬೇಡ, ನಮಗೆ ಚೆನ್ನಾಗಿ ಆಗುತ್ತದೆ ಅಂದರೆ ವಿಶ್ವವಿದ್ಯಾಲಯನೂ ಮಾಡು, ಮತ್ತೊಂದು ಮಾಡು, ಮಗದೊಂದು ಮಾಡು ಅಂತ ಇನ್ನಷ್ಟು ಮತ್ತಷ್ಟು ಅವ್ರನ್ನ ದೂರ ತಳ್ಳುವಂಥದ್ದೇ ಆಗುತ್ತದೆ ಮೈನ್ ಸ್ಟ್ರೀಮಿಂದ. ಇದು ಬೇಕಾಗಿರುವಂಥದ್ದು. ಹಾಗೆ ದುರ್ಯೋಧನನ ತಂತ್ರ ಅಸಾಮಾನ್ಯವಾದಂಥ ತಂತ್ರ. ಇವರನ್ನಚ್ಚಿಕೊಂಡು ಬಾಹುಬಲದಿಂದ ಯುದ್ಧ ಮಾಡುವುದಲ್ಲ. ಶಕುನಿಯ ಅಕ್ಷಬಲ ಇದೆಯಲ್ಲ, ಇನ್ನು ಹರ್ಯಕ್ಷ ಬಲ ಯಾಕೆ ಬೇಕು? ಹರ್ಯಕ್ಷ ಬಲ ಅಂದರೆ ಸಿಂಹಬಲ. ಸಿಂಹಬಲದ ಪರಾಕ್ರಮ ಯಾಕೆ ಬೇಕು? ಜೂಜಿನ ಬಲ ಸಾಕು ನಮಗೆ, ಇನ್ಯಾವುದು ಬೇಡ ಅಂತ. ಉತ್ತರ ಗೋಗ್ರಹಣ ಮೊನ್ನೆಯೇ ಆಗದ್ದು. ಆಗ ಅರ್ಜುನನ ಮುಂದೆ ನಿಲ್ಲಲಾಗದೆ ತತ್ತರಿಸಿಕೊಂಡು ಓಡಿ ಹೋದ ಹೇಳಿ ದುರ್ಯೋಧನ. ತಿಕ್ಕನ ಸೋಮಯಾಜಿ ಬರೀತಾನೆ, ದ್ಯೂತ ಮಿಚ್ಚಟ ನಾಡಂಗರಾದು ಸುಮಿ ಅಂತ. ಇಲ್ಲಿ ಜೂಜಾಡೋದಕ್ಕೆ ಅಲ್ಲಪ್ಪ ಬಂದಿರೋದು, ತೆಪ್ಪಗೆ ಯುದ್ಧ ಮಾಡು ಅಂತ. ಆದರೆ ದುರ್ಯೋಧನನಿಗೆ
ತನ್ನದಾದ ವರಸೆ ಉಂಟು. ಬಿ ಜಿ ಎಲ್ ಸ್ವಾಮಿಯವರು ಬಹಳ ಸೊಗಸಾಗಿ ತಮ್ಮ ಕಾಲೇಜು ರಂಗ, ಕಾಲೇಜು ತರಂಗ, ಪ್ರಾಧ್ಯಾಪಕರ ಪೀಠದಲ್ಲಿ ತಮಿಳು ತಲೆಗಳ ನಡುವೆ ಈ ಪುಸ್ತಕಗಳಲ್ಲೆಲ್ಲ ಬರೀತಾರೆ. ಈ ಕಾಲದಲ್ಲಿ ನಮ್ಮ ಕರ್ನಾಟಕಕ್ಕೂ ಆ ವ್ಯಾಧಿ ಬಂದಿದೆ. ಆಗ ತಮಿಳುನಾಡಲ್ಲಿತ್ತು ಭಾಷಾಂಧತಾ ವ್ಯಾಧಿ. ಶಿಲಪ್ಪದಿಕಾರಂ ಕಾವ್ಯ 11-12ನೇ ಶತಮಾನಗಳಿಗಿಂತ ಹಳೆಯದಲ್ಲ ಅಂತ ಯಾರೋ ಗೋವಿಂದನ್ ಅನ್ನುವಂಥ ಕೇರಳದ ವಿದ್ವಾಂಸರು ಒಂದು ಒಳ್ಳೆಯ ಗ್ರಂಥ ಬರೆದರು. ಇವರಿಗೆ ಶಿಲಪ್ಪದಿಕಾರಂ ಕ್ರಿಸ್ತಪೂರ್ವದ ಕಾವ್ಯ ಅಂತ ಎಲ್ಲೋ ಕನಸು ಬಂದುಬಿಟ್ಟಿದೆ. ಹೇಳೋದಕ್ಕೆ ಶುರು ಮಾಡಿದ್ದಾರೆ ತಮಿಳರು. ಮತ್ತೆ ಎಷ್ಟು ಪ್ರಾಚೀನತೆಗೆ ತಳ್ಳಿದ್ರೆ ಅಷ್ಟು ಒಳ್ಳೆಯದು ಅಂತ, ಅಷ್ಟಲ್ಲ ಅಂತ ಹೇಳಿದ್ರೆ ನಚ್ಚೋದಿಲ್ಲ. ಆಮೇಲೆ ಆ ಒಂದು ಪ್ರಬಂಧವನ್ನು ಖಂಡಿಸಬೇಕು ಅಂತ ಸೆಮಿನಾರ್ ಮಾಡಿದ್ರು. ಗೋವಿಂದನ್ ಅವರನ್ನು ಕರೆಸಿದ್ರು. ಆದರೆ ಏನೂ ಉತ್ತರಗಳನ್ನು, ಉಪಪತ್ತಿಗಳನ್ನು ಕೊಡೋಕ್ಕಾಗೋಲ್ಲ. ಈಗ ನೋಡಿ, ನಮ್ಮ ಕಮ್ಯುನಿಸ್ಟ್ಗಳು ಬೇಕಾದಷ್ಟು ಆಕ್ಷೇಪಗಳು ಮಾಡ್ತಾರೆ. ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಪುರಾವೆಗಳ ಕೊಡಿ ಅಂತ ಕಮ್ಯುನಿಸ್ಟ್ಗಳನ್ನು ಕೇಳಿದ್ರೆ ಅವರು ಪೇಪರ್ ಕಟ್ಟಿಂಗ್ಸ್ ತಂದಿಟ್ರು. ಅದೇ ಅಲ್ಲಿ ದೇವಸ್ಥಾನ ಇತ್ತು ಅಂದವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಯಿಂದ ಮೊದಲುಗೊಂಡು ಎಲ್ಲವನ್ನೂ ಕೊಟ್ಟರು. ರಮೇಶ್ ಅವರು, ಕೆ ವಿ ರಮೇಶ್, ಬಹಳ ದೊಡ್ಡ ಎಪಿಗ್ರಫಿಸ್ಟು, ಈಚೆಗೆ ತೀರಿಕೊಂಡ್ರು. ಅವರೇ ಅಲ್ಲಿ ರಾಮ ಜನ್ಮಭೂಮಿ ಆ ಒಂದು ಮಸೀದಿ ಬಿದ್ದ ಮೇಲೆ ಬಂದಂಥ ಶಾಸನವನ್ನು ಓದಿದ್ದು, ಅವರೊಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಅಲ್ಲಿ ವಿಷ್ಣುಹರಿ ದೇವಸ್ಥಾನ ಇದ್ದದ್ದು ಹೌದು, ಆ ಶಿಲ್ಪ ಮೊದಲಾದವು ಎಲ್ಲ ಕೂಡ ಈ ಥರದ್ದು ಲಕ್ಷಾಂತರ ಪುರಾವೆಗಳಿತ್ತು. ಅದನ್ನೆಲ್ಲ ತಂದು ಮುಂದಿಟ್ಟರು. ಆದರೆ ಇವರಿಗೆ ಸಾಕು ಪೇಪರ್ ಕಟ್ಟಿಂಗ್ಸ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇವರೇ ಕೊಟ್ಟಿದ್ದ ಸ್ಟೇಟ್ಮೆಂಟು ಪೇಪರಲ್ಲಿ ಬಂದಿದೆ, ಅದಕ್ಕೆ ಇವರೇ ನಮಗೆ ನಾವೇ ಪ್ರಮಾಣ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಅಂತ ಹೇಳ್ತೀವಲ್ಲ, ಇವರು ಸ್ವತಃ ಪ್ರಮಾಣದ ವಾದಿಗಳು. ಈ ಥರ ಬಂದವದ್ದು. ಆ ರೀತಿಯಲ್ಲಿ ನಾವು ಈ ತಂತ್ರಗಾರರನ್ನು ಕಾಣ್ತೀವಿ. ಹಾಗೆ ತಮಿಳುನಾಡಿನಲ್ಲಿ ಪ್ರಾಚೀನತೆಯ ಬಗೆಗೆ ಯಾವ ಆಧಾರವೂ ಇಲ್ಲ. ನಾವೀನ್ಯವನ್ನು ಸ್ಥಾಪನೆ ಮಾಡಿದ ಆಧಾರಗಳಿಗೆ ಉತ್ತರ ಇಲ್ಲ. ಸ್ವಾಮಿಯವರು ಬರೀತಾರೆ, ಅರೆ ತಮಿಳರು ಲಾಗಾಯತಿನಿಂದ ಪಳಗಿಸಿಕೊಂಡಿದ್ದ ತಂತ್ರಕ್ಕೆ ಮರೆ ಹೊಕ್ಕರು, ಇದಾಗುವುದಲ್ಲ ಅಂತ. ಮಂತ್ರಿ ದೇವಸ್ಥಾನಗಳಿಗೆ, MLA ಗುಡಿಗಳಿಗೆ ಮತ್ತು ಪುಡಾರಿ ಗುಂಡಾರಗಳಿಗೆ ಎಲ್ಲ ಸುತ್ತಿ ತಮಿಳುಗಳಿಗೆ, ತಮಿಳುತನಕ್ಕೆ, ತಮಿಳಿಗೆ ಎಲ್ಲ ಮುಪ್ಪು ಬಂದಿದೆ, ಏಳಿ ಎದ್ದೇಳಿ ತಮಿಳು ಬಂಧುಗಳೇ, ತಮಿಳು ಮಕ್ಕಳೇ ಏಳಿ ಅಂತ ಕೋಲಾಹಲ ಮಾಡಿಬಿಟ್ಟು ಗೋವಿಂದನ್ ಪುಸ್ತಕಕ್ಕೆ ಬೆಂಕಿ ಇಡಿ ಈ ತರಹ ಮಾಡಿದ್ರು ಅಂತ. ಸಾಧಾರಣವಾಗಿ ಒಂದು ವಾದವನ್ನು ನಿರಾಕರಿಸೋಕ್ಕಾಗದೇ ಇದ್ದರೆ ಕೋಲಾಹಲ ಮಾಡ್ತಕ್ಕಂಥದ್ದು. ಈಗಲೂ ಈಚೆಗೆ ನಮ್ಮಲ್ಲಿ ಹದಿಗೆ ಬಂದಿದ್ದು, ಈ ಪುಸ್ತಕದಿಂದ ನಮ್ಮ ಭಾವನೆಗಳಿಗೆ ನೋವಾಗಿದೆ, ಇದರಿಂದ ಇನ್ನೊಂದು ನೋವಾಗಿದೆ, ಮತ್ತೊಂದು ನೋವಾಗಿದೆ ಅಂತ ಅದಕ್ಕೆ ತರ್ಕಶುದ್ಧವಾದ ವಾದ ಮಾಡುವುದಲ್ಲ. ಸ್ಯಾಟ್ಯಾನಿಕ್ ವರ್ಸಸ್ಸು ಮುಸ್ಲಿಂ ದೇಶಗಳಲ್ಲೂ ರದ್ದಾಗುವ ಮುನ್ನ ನಮ್ಮ ದೇಶದಲ್ಲಿ ರದ್ದಾಯಿತು, ಪಾಕಿಸ್ತಾನದಲ್ಲಿ ರದ್ದಾಗುವ ಮುನ್ನ ನಮ್ಮ ದೇಶದಲ್ಲಿ ರದ್ದಾಗಿದ್ದು. ಈ ರೀತಿ ದುರ್ಯೋಧನದು ಆ ಬಗೆಯ ಪಟ್ಟು ತಂತ್ರ. ಏನು ಮಾಡೋದು? ಅಯೋಗ್ಯರನ್ನು ಹಿಡ್ಕೊಂಡ ಮೇಲೆ ಮಾಡಲೇಬೇಕಾಗುತ್ತದೆ. ಹಂದಿ ಸಾಹಚರ್ಯ ಮಾಡಿದ ಮೇಲೆ ಅದೇನು ನಮ್ಮನ್ನು ಕಸ್ತೂರಿ ಅಂಗಡಿಗೆ ಕರ್ಕೊಂಡು ಹೋಗುತ್ತೆ, ಡ್ರೈನೇಜ್ಗೆ ನಮ್ಮನ್ನು ಎಳೆಯೋದು. ಹೋದ ದ್ರೋಣಾಚಾರ್ಯ ಪಾಪ ಎಲ್ಲಿಗೆ ಹೋಗ್ತಾನೆ? ಯುಧಿಷ್ಠರನ್ನು ಸೆರೆ ಹಿಡಿಯೋದಕ್ಕೆ. ಮಾರಿಕಣ್ಣು ಹೋತನ ಮೇಲೆ ಯುಧಿಷ್ಠರನ್ನು ಸೆರೆ ಹಿಡಿಯೋದಕ್ಕೆ ಒಂದು ತಂತ್ರ ಬೇಕೆ. ಆಗ ನೋಡಿ, ಅರ್ಜುನನನ್ನು ದೂರ ಇಟ್ಟರೆ ನಾನು ಹಿಡಿದುಕೊಟ್ಟೇನು ಅಂತ. ಅದಕ್ಕಾಗಿ ಮತ್ತೊಂದು ಬ್ಯಾಂಡು, ಸೂಸೈಡಿಂಗ್ ಸ್ಕ್ವಾಡ್ ಅಂತಾರಲ್ಲ, ಆ ರೀತಿಯಾಗಿ ಈಗ ನರೇಂದ್ರ ಮೋದಿಯನ್ನು ಕೊಲ್ಲೋದಕ್ಕೆ ಒಂದು ಸನ್ನಾಹ ಆಗ್ತಾ ಇದೆ ಅಂತ ಇಂದು ಬೆಳಗ್ಗೆ ತಾನೇ ಪೇಪರಲ್ಲಿ ಓದಿದ್ವಿ. ಆ ರೀತಿ ಸೂಸೈಡಿಂಗ್ ಸ್ಕ್ವಾಡ್ ಸಂಶಪ್ತಕರು, ಅವರನ್ನು ತರಬೇತಿ ಮಾಡಿಕೊಂಡು ಅವರು ಶಪಥ ಮಾಡಿ ಬರೋದು. ಅರ್ಜುನಿಗೆ ಇನ್ನೊಂದು ವ್ಯಾಧಿ, ಅವರ ವಂಶೀಯ ವ್ಯಾಧಿ, ಅದು ಆನುವಂಶಿಕ ವ್ಯಾಧಿ, ಮ್ಯುಟೇಷನಿಂದ ಕೂಡ ಬದಲಾಗುವಂಥ ವ್ಯಾಧಿ ಅಲ್ಲ, ಪ್ರತಿಜ್ಞಾ ವ್ಯಾಧಿ. ಯಾರಾದರೂ ಯುದ್ಧಕ್ಕೆ ಬಾ ಅಂತ ಕರೆದ್ರೆ ಹೋಗಲೇಬೇಕು ಅಂತ. ಅಯ್ಯೋ ರಾಮ, ಯಾರ್ಯಾರು ಏನೇನೋ ಕರೀತಾ ಇರ್ತಾರೆ, ಹೋದರೆ ಗತಿ ಏನು? ಕುವೆಂಪು ಅವರು ಒಂದು ಕಡೆ ಬಹಳ ಸೊಗಸಾಗಿ ಬರೀತಾರೆ, ಮಲ್ಲಯುದ್ಧಕ್ಕೆ ಬಂದರೆ ಕಾಚ ಕಟ್ಟಿ ಬರಬೇಕು, ಆಗ ಮಟ್ಟಿಯಲ್ಲಿ ನಾವು ಇಳಿದು ತೊಡೆ ತಟ್ಟಿಯೇವೋ, ಅದನ್ನು ಕಳಿಸಿ ಬಂದರೆ ಥೂ ಎಂದು ಹೇಸಿ ಮುಖ ಮುರಿದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಈ ಸಂಶಪ್ತಕರು ಮೊದಲಾದವರು ಯಾರ್ಯಾರೋ ಬಂದು ಕರೀತಾ ಇರ್ತಾರೆ, ಎಲ್ಲದಕ್ಕೂ ಗುದುಮರಿಗೆ ಆಡೋದಕ್ಕಾಗುತ್ತದೆಯಾ? ಅರ್ಜುನ ಆ ಥರ ಅವಿವೇಕಿ, ಈ ಅಹಂಕಾರದಿಂದ ಮಗನ ಕಳ್ಕೊಂಡ. ನೋಡಿ, ಈ ನಾವೆಲ್ಟಿ ಅಂತ ಇದೆಯಲ್ಲ, ಈ ವ್ಯಾನಿಟಿ ಅಂತ ಕರಿತೀವಲ್ಲ, ಈ ಬೂಟಾಟಿಕೆಗೆ ಎಲ್ಲಕ್ಕೂ ಮಹಾಭಾರತದಲ್ಲಿ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಪರಿಣಾಮವನ್ನು. ಕೃಷ್ಣ ಒಬ್ಬ ಪುಣ್ಯಾತ್ಮ, ವಿದುರ ಒಬ್ಬ ಧರ್ಮಾತ್ಮ, ಅವರಿಗೆ ಈ ಬೂಟಾಟಿಕೆ ಇಲ್ಲ. ಆ ಬೂಟಾಟಿಕೆ ಇಲ್ಲದೆ ಇದ್ದವರು ದೇ ಆರ್ ವೆರಿ ನ್ಯಾಚುರಲ್ ಆ್ಯಂಡ್ ಆನೆಸ್ಟ್ ಟು ಯೂನಿವರ್ಸಲ್ ಕಾಂಪ್ರಮೈಸ್, ದಟ್ ಈಸ್ ಗ್ಲೋಬಲ್ ಎಥಿಕ್ ಧರ್ಮ. ಆ ವೈಶ್ವಿಕವಾದ ನಿಯಮಕ್ಕೆ ಅವರು ಬದ್ಧರಾಗಿರೋದ್ರಿಂದ ಈ ಮುಜುಗರಗಳು, ಈ ಭಿನ್ನಾಣುಗಳೆಲ್ಲ ಇಲ್ಲ. ಅರ್ಜುನಿಗೆ ಆ ಥರ ವ್ಯಾಧಿ ಉಂಟು. ಧರ್ಮರಾಜನಿಗೆ ತುಂಬ ಬಲಿತಿರ್ತಕ್ಕಂಥದ್ದು, ಅದು HIV ಮಟ್ಟಕ್ಕೆ ಬಂದಿರುವಂಥದ್ದು. ಭೀಮನಿಗೆ ಇವ್ಯಾವುದೂ ಇಲ್ಲ, ಆದರೆ ವಿವೇಕ ಕಡಿಮೆ. ಇಂಥವ್ರನ್ನ ಕಟ್ಟಿಕೊಂಡು ಕೃಷ್ಣ ಒದ್ದಾಡಬೇಕಾಯಿತು. ಧರ್ಮರಾಜನನ್ನು ಎಲ್ಲಿ ಸೆರೆಯಲ್ಲಿ ಹಿಡಿಯೋಕ್ಕೆ ಆಗೋಲ್ಲವಂತ ಅರ್ಜುನನ್ನು ಡೈವರ್ಟ್ ಮಾಡಿದ್ದಾಯಿತು.
ಧರ್ಮರಾಜ ಭಯದಲ್ಲೇ ಬದುಕುವಂತೆ ಆಯಿತು. ಕಡೆಗೆ ನಮಗೆ ಗೊತ್ತಿರುವಂತೆ ಚಕ್ರವ್ಯೂಹ ಮೊದಲಾದದ್ದು ಎಲ್ಲ ಆದದ್ದು. ಅರ್ಜುನ ತನ್ನ ಗುರುವಿನಿಂದಲೇ ತನ್ನ ಮಗ ಸತ್ತಿದ್ದನ್ನು ನೋಡಿದ. ಅಂದರೆ ದ್ರೋಣಾಚಾರ್ಯ ಒಬ್ಬ ಕೊಂದದ್ದಲ್ಲ, 6 ಜನ ರಥಿಕರು ಸೇರಿ ಕೊಂದದ್ದು. ದ್ರೋಣಾಚಾರ್ಯನದೇ ಸ್ಕೀಮಿಂಗ್ ಅದು. ಒಬ್ಬ 16 ವರ್ಷದ ಹುಡುಗನನ್ನು ಕೊಲ್ಲೋದಕ್ಕೆ ಯುದ್ಧತಂತ್ರದಲ್ಲೆಲ್ಲ ಕೋವಿದನಾದವನು ದುರ್ಯುದ್ಧ ಅಧರ್ಮ ಯುದ್ಧಕ್ಕೆ ಬೀಜ ಹಾಕಿದ. ಆ ವಿಷಯದಲ್ಲಿ ಮೆಚ್ಚಬೇಕಾದದ್ದೇನೆಂದರೆ, ಭೀಷ್ಮ ಇದ್ದವರೆಗೂ, ಭೀಷ್ಮನ ಸೇನಾಧಿಪತ್ಯ ಇದ್ದವರೆಗೂ ಅಧರ್ಮ ಯುದ್ಧಕ್ಕೆ ಅವಕಾಶವಾಗಲಿಲ್ಲ. ದ್ರೋಣ ಮಾಡಿಕೊಟ್ಟ. ಅದು ಹೇಗೆ ಅಂದರೆ, ನೆಹರು ಕಾಲದಲ್ಲಿ ಕರಪ್ಷನ್ ಇದ್ದರೂ ಅದು ಕಾಣದಂತೆ ಇತ್ತು. ಕರಪ್ಟ್ ಪೀಪಲ್ ಯೂಸ್ ಟು ಫೀಲ್ ಶೈ ಅಬೌಟ್ ದೆಮ್ಸೆಲ್ಸ್. ಇಂದಿರಾ ಗಾಂಧಿ ಕಾಲದಲ್ಲಿ ಅದು ನ್ಯಾಷನಲ್ ಪಾಲಿಸಿ ಆಯಿತು. ಸೋನಿಯಾ ಗಾಂಧಿ ಕಾಲದಲ್ಲಿ ನೇಷನ್ನೇ ಇಲ್ಲವಾಯಿತು. ಇಲ್ಲಿ ಆದರೂ ಅಷ್ಟೇ, ನಿಜಲಿಂಗಪ್ಪ, ಚೆಂಗಲ್ರಾಯರೆಡ್ಡಿ ಮೊದಲಾದವ್ರ ಕಾಲದಲ್ಲಿ ಕರಪ್ಷನ್ನು ಇತ್ತೋ ಇಲ್ಲವೋ ಅಂತ ಇದ್ದದ್ದು, ದಲಿತೋದ್ಧಾರಕ, ದೀನಜನೋದ್ಧಾರಕ ಅಂತೆಲ್ಲ ಹೆಸರು ಪಡೆದ ದೇವರಾಜರಸನ ಕಾಲಕ್ಕೆ ವಿಶ್ವರೂಪ ವ್ಯಾಪಿ ಆಯಿತು. ಕಡೆಗೆ ದೇವರಾಜರಸರಿಗೆ ಎಲ್ಲರೂ ಕೈಕೊಟ್ಟು ಯಾವುದೂ ಇಲ್ಲದೆ ನೋಡದೆ ಸಿಯದೇ ಇರತಕ್ಕಂಥ ಸಾವು ಬಂತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನ್ಯಾಯಕ್ಕೆ, ಅಕ್ರಮಕ್ಕೆ ನಾವು ಒಮ್ಮೆ ತೆರೆದುಕೊಂಡ್ರೆ ಅದು ಸರ್ವನಾಶವನ್ನು ಮಾಡುತ್ತದೆ. ದ್ರೋಣಾಚಾರ್ಯ ತಾನು ಧನುರ್ವಿದ್ಯಾ ಕೋವಿದನಾಗಿ, ಶಸ್ತ್ರಾಸ್ತ್ರ ವಿದ್ಯಾ ಪಾರಂಗತನಾಗಿ, ಯುದ್ಧ ನೀತಿ, ರಣನೀತಿ, ಧರ್ಮ ಇವನ್ನು ಬಲ್ಲವನಾಗಿ, ವೇದ ಓದಿದವನಾಗಿ, ಪಾಪಿ, ಯುದ್ಧದ ನಿಯಮಗಳನ್ನು ತಾನೇ ಗಾಳಿಗೆ ತೂರುವಂತೆ ಮಾಡಿದನಲ್ಲ, ಅದು ಎಷ್ಟು ನೀಚತ್ವ ಅಂತ. ತಿಳಿದವರು ಯಾವತ್ತೂ ಹಾದಿಯನ್ನು ಮುರಿಯಬಾರದು. ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಸಾಹಿತಿಗಳು ಅಂತ ಅಂದುಕೊಂಡವರು ಓದಿಕೊಂಡಿರ್ತಾರೆ. ಮೊನ್ನೆ ಅನಂತಮೂರ್ತಿಯವರು ಇನ್ನೇನು ಮಾತಾಡೋದಕ್ಕೆ ಸಾಧ್ಯ ಅಂಥ ಮಾತನ್ನೇ ಆಡಿದ್ದಾರೆ. ಅವರು ನಾಲಿಗೆಗೆ ಅರ್ಹವಾದ ಮಾತನ್ನೇ ಆಡಿದ್ದಾರೆ. ಟಿಪ್ಪು ಸುಲ್ತಾನ್ ಮಕ್ಕಳನ್ನು ಒತ್ತೆ ಇಟ್ಟುಬಿಟ್ಟ ಅಂತ. ಇತಿಹಾಸ ಓದಿಕೊಂಡವರಿಗೆ ಸ್ಪಷ್ಟವಾಗಿ ಗೊತ್ತು, ಮಕ್ಕಳನ್ನು ಬೇರೆಯವ್ರ ಕಡೆಗೆ ಬ್ರಿಟಿಷರಿಗೆ ಒತ್ತೆ ಇಟ್ಟ ಟಿಪ್ಪು ಅಂತ. ಆ ಒತ್ತೆ ಇಡುವ ಕೆಲಸ ಎಲ್ಲಿಂದ ಆರಂಭ ಆಯಿತು? ಮುಸ್ಲಿಂ ದೊರೆಗಳಿಂದ ಆರಂಭ ಆಗಿತ್ತು. ಮೊಘಲಾಯಿ ದರ್ಬಾರ್ನಲ್ಲಿ ಎಲ್ಲ ರಜಪೂತರ ಮಕ್ಕಳನ್ನು ಒತ್ತೆ ಇಟ್ಟಿದ್ರು ಅಂತ ಗೊತ್ತಾಗುತ್ತೆ. ಯದುನಾಥ್ ಸರ್ಕಾರ ಅವರ ಬರವಣಿಗೆ ಓದಿದ್ರೆ ಗೊತ್ತಾಗುತ್ತೆ, ಯಥೇಷ್ಟವಾಗಿ ಗೊತ್ತಾಗುತ್ತದೆ. ಅಂದರೆ ಗೊತ್ತಿಲ್ಲದೆ ಹೇಳಿದ್ರೆ ಅಜ್ಞಾನ, ಗೊತ್ತಿದ್ದು ಹೇಳಿದರೆ ಹಿಪೋಕ್ರಸಿ. ಎರಡರಲ್ಲಿ ಇನ್ಯಾವುದು ಬೇರೆ ದಾರಿಯೇ ಇಲ್ಲ. ಆ ಥರದ್ದಾಗುತ್ತದೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ತಿಳಿದವರು, ಪ್ರಾಜ್ಞರು ತಪ್ಪನ್ನು ತಪ್ಪು ಅಂತ ಅನ್ನಬೇಕು, ಅನ್ಯಾಯವನ್ನು ಉತ್ತೇಜನ ಕೊಡಬಾರ್ದು. ನೋಡಿ, ನಮ್ಮ ಸಾಂಪ್ರದಾಯಿಕವಾದ ಛಂದಸ್ಸು, ವ್ಯಾಕರಣ, ಅಲಂಕಾರ ಇತ್ಯಾದಿಗಳು ವಿಶ್ವವಿದ್ಯಾಲಯಗಳಲ್ಲಿ, ಕನ್ನಡ ಮೊದಲಾದವುಗಳಲ್ಲಿ ಇದ್ದದ್ದನ್ನು ಅಷ್ಟನ್ನು ಕೂಡ ಅದನ್ನೆಲ್ಲ ಓದಿಕೊಂಡವರೇ ವಿರೋಧ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆ ವಿದ್ಯೆಗಳೆಲ್ಲ ಹೊರಟೇ ಹೋಗ್ಬಿಟ್ರು. ಇದಾಗುವಂಥ ಅನ್ಯಾಯ. ಸ್ಥಾನದಲ್ಲಿದ್ದವರು ವಿದ್ಯಾ ಶೈಥಿಲ್ಯಕ್ಕೆ, ನೇಮ ಶೈಥಿಲ್ಯಕ್ಕೆ ಎಡೆಗೊಡಬಾರದು. ಅದು ಎಡೆಗೊಟ್ಟಂತೆ ತುಂಬ ಅಪಾಯವಾಗುತ್ತದೆ. ದ್ರೋಣಾಚಾರ್ಯ ಮಾಡಿದ್ದು ಈ ಒಂದು ಯುದ್ಧರಂಗದ ಯುದ್ಧ ಸಂಹಿತಾ ವ್ಯಭಿಚಾರ ಮಾಡಿದ್ದು. ಇದು ಬಹಳ ದೊಡ್ಡ ಅಪಾಯ. ನಮ್ಮಲ್ಲಿ ನೆಹರು ಮಾಡಿದ್ದು ಎಂಥ ಕೇಡಿ ಕೆಲಸ ನೋಡಿ. ನಮ್ಮ ದೇಶಕ್ಕೆ ಸೈನ್ಯವೇ ಬೇಡ, 4 ಪೊಲೀಸರು ಸಾಕು ಅಂತ. ಆ್ಯಸ್ ದೋ ದೇಶದ ಒಳಗೆ ಇರತಕ್ಕಂಥದ್ದು ಶತ್ರುಗಳು ಅಂತ. ಆಗ ಚೈನಾ ಯುದ್ಧ ಆದಾಗ ಏನಾಗಿದ್ದು? ಸರ್ವನಾಶ ಆಯಿತು. ಇಂದೂ ಅಷ್ಟೇ ಚೈನಾ ಯಾವ ರೀತಿ ವಿಜೃಂಭಿಸಿದೆ ಅಂತ ನಮಗೆ ಗೊತ್ತೇ ಇದೆ. ಹೀಗೆಲ್ಲ ಕಂಡಾಗ ಮಹಾಭಾರತ ನೀತಿ ಅನುಕ್ಷಣಕ್ಕೂ ರೆಲೆವೆಂಟ್ ಆಗಿರತಕ್ಕಂಥದ್ದು. ದುರ್ದೈವ ಏನಂದರೆ, ಇಂಥ ಒಂದು ಎ ಕಲೋಸಲ್ ಎಪಿಕ್ ಕಣ್ಣೆದುರಿಗಿದ್ದರೂ ನಮ್ಮ ನಾಯಕರು ಕಲೀಲಿಲ್ವಲ್ಲ. ಇದಕ್ಕಿಂತ ದೊಡ್ಡ ದುಃಖ ಇನ್ಯಾವುದಿದೆ ಅಂತ ನಮಗನ್ನಿಸುತ್ತದೆ. ದ್ರೋಣಾಚಾರ್ಯ ತಾನು ಇವನ್ನ ಅಭಿಮನ್ಯುವನ್ನು ಕೊಲ್ಲಬೇಕು ಅಂತ ಷಡ್ರತಿಕರ ಸನ್ನಾಹ ಮಾಡಿ, ಕರ್ಣನಿಗೆ ಆತನೇ ಪ್ರೇರಿಸಿ, ದ್ರೋಣನೇ ನೀನು ಅವನನ್ನು ಹಿಂದೆಯಿಂದ ಅವನ ಧನುಸ್ಸಿನ ಹುರಿಯನ್ನು, ಧನುಸ್ಸಿನ ಹಿಡಿಯನ್ನು ಕತ್ತರಿಸು, ಕವಚವನ್ನು ಹಿಂದಿನಿಂದ ಸೀಳು, ಆಗ ಅನುಕೂಲವಾಗುತ್ತದೆ. ಅವನ ಕೈಯಲ್ಲಿ ಧನುಸ್ಸಿರುವವರೆಗೂ ಯಾರೂ ಎದುರಿಸೋಕ್ಕಾಗೋಲ್ಲ. ಸರಿ, ಯುದ್ಧದಲ್ಲಿ ಯಾವುದೂ ಸರಿ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತನ್ನೋದೇ. ಆದರೆ ಇವನ ಮಗ ಅಶ್ವತ್ಥಾಮ ಯಾತಕ್ಕೆ ಊರು ಕೇರಿ ಎಲ್ಲ ಒಂದೇ ಮಾಡಬೇಕು, ಅಪ್ಪನ ಕೊಂದುಬಿಟ್ರು ಅಂತ. ಇವರ ಅಪ್ಪನ ಕೊಲ್ಲದೆ ಇವರನ್ನೇ ತಾಯಿನ ಕೊಲ್ಲೋಕ್ಕಾಗತ್ಯ? ಯುದ್ಧರಂಗಕ್ಕೆ ಯಾರು ಬಂದಿದ್ದಾರೋ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯ ಅಷ್ಟೇ, ಇನ್ಯಾರನ್ನ ಕೊಲ್ಲೋದಕ್ಕೆ ಸಾಧ್ಯ? ಹೀಗಾಗಿ ಯುದ್ಧ ನೀತಿಯನ್ನು ಒಂದು ಕಡೆ ಹಾಳು ಮಾಡೋದು, ಮತ್ತು ಅದನ್ನು ಕಾಪಾಡಬೇಕು ಅಂತ ಅನ್ನೋದು, ಇದು ಬಹಳ ಅನ್ಯಾಯದ ಮಾತಾಯಿತು. ಮತ್ತು ಅಭಿಮನ್ಯು ಕೈ ಇಲ್ಲದೆ, ಕೈ ಕತ್ತರಿಸಲ್ಪಟ್ಟಾಗ ಮೊಂಡು ಕೈಯಿಂದ ರಥಚಕ್ರ ಹಿಡಿದು ಹೋರಾಡ್ತಾ ಇದ್ದಾಗಲೂ ಅವನನ್ನು ಬಿಡದೆ ಚಚ್ಚಿ ಸಾಯಬಡಿದ್ರು ಅಂತ ನೋಡಿದಾಗ ದ್ರೋಣ ಏನು ಮಾಡಿದ್ದ ಕೆಲಸ ಇದು? ಯಾವ ಒಳ್ಳೆಯ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿಯು ಮಾಡಬಾರದ ಕೆಲಸ ಆಯ್ತಲ್ಲ. ಅದಾದ ಮೇಲೆ ಜಯದ್ರಥನ ಕಾಪಾಡೋದಕ್ಕೆ ಮರುದಿವಸ ತಂತ್ರ ಮಾಡ್ತಾನೆ. ಹಾಗೆ ತಂತ್ರ ಮಾಡಿದ ಮೇಲೆ ಒಮ್ಮೆ ಅನ್ಯಾಯ ಆರಂಭವಾಯಿತು, ಇವರು ಅನ್ಯಾಯಕ್ಕೆ ತೊಡಗಿದ್ರು ಪಾಂಡವರು. ಹೌದು, ಇನ್ನೇನು ಮಾಡಬೇಕು ಮಾತ್ರ?
ಇದ್ದೇ ಇದೆಯಲ್ಲ, ಅವ್ರು ಅನ್ಯಾಯಕ್ಕೆ ತೊಡಗಿದ್ರು ಅಂತ ನಾವು ತೊಡಗದೇ ಇದ್ದರೆ ನಾವು ಸತ್ತೇ ಹೋಗ್ತೀವಿ. ಆ ಕಾರಣದಿಂದ ಯುದ್ಧದಲ್ಲಿ ಒಂದು ಪಕ್ಷ ಅನ್ಯಾಯ ಮಾಡ್ತು ಅಂದರೆ ಇನ್ನೊಂದು ಪಕ್ಷ ನ್ಯಾಯದಿಂದ ಇರೋಕ್ಕೆ ಆಗೋಲ್ಲ. ಇವರು ಅಕ್ರಮಕ್ಕೆ ತೊಡಗಬೇಕು, ತೊಡಗಿದ ಮೇಲೆ ರಾತ್ರಿ ಯುದ್ಧವೂ ಆಯಿತು. ಹೀಗೆ ರಾತ್ರಿ ಯುದ್ಧಕ್ಕೂ ಕೂಡ ಬೀಜಾವಾಪ ಮಾಡುವಂತೆ ಮಾಡಿದ್ದು. ಯುದ್ಧದಲ್ಲಿ ವಿಶ್ರಾಂತಿ ಅನ್ನುವುದಿಲ್ಲ, ವ್ಯವಸ್ಥೆ ಅನ್ನುವುದಿಲ್ಲ, ಇಷ್ಟು ಅಸ್ತವ್ಯಸ್ತತೆ, ಕ್ಷೋಭೆ ಎಲ್ಲ ಬರುವಂತೆ ಆದದ್ದು. ಇವನ್ ದಿ ಸೋಲ್ಜರ್ಸ್ ಹ್ಯಾಡ್ ನಾಟ್ ಎ ಪೀಸ್ಫುಲ್ ಡೆತ್ ಲೆಟ್ ಅಲೋನ್ ಲೈಫ್. ಈ ರೀತಿಯಾಗಿ ಆಯಿತು ದ್ರೋಣನ ಅವ್ಯವಸ್ಥೆಯಿಂದ. ಅದಾದ ಮೇಲೆ ನಾವು ಕಾಣುವಂಥದ್ದು ದ್ರೋಣಾಚಾರ್ಯನ ಅವಸಾನವನ್ನು. ಮೊದಲಿಗೆ ಆಪದ್ಧರ್ಮವಾಗಿ ಬ್ರಾಹ್ಮಣ ಯುದ್ಧಕ್ಕೆ ಬರಬಹುದು, ಆಯುಧ ಹಿಡಿಯಬಹುದು ಅಂತ ಧರ್ಮಶಾಸ್ತ್ರಗಳು. ಇವನು ಅದನ್ನು ನಿತ್ಯ ಧರ್ಮ ಮಾಡಿಕೊಂಡ. ಬೀಚಿ ತಮಾಷೆಯಾಗಿ ಹೇಳೋದುಂಟು, ಟ್ಯೂಷನ್ ಯಾವತ್ತೂ ಟಾನಿಕ್ ಆಗಬೇಕು, ಟಾನಿಕ್ಕೆ ಊಟ ಆದರೆ ಗತಿ ಏನು ಅಂತ. ಆಪದ್ಧರ್ಮ ಅನ್ನೋದು ನಿತ್ಯ ಧರ್ಮವಾಗಿ ದ್ರೋಣಾಚಾರ್ಯ ಶಸ್ತ್ರಜೀವಿ ಆದ. ಅಸಿಜೀವ ಮಸೀಜೀವಿ ಧಾವಕೋ ಗ್ರಾಮಯಾಜಕ ಅಂತ ಒಂದು ಧರ್ಮಶಾಸ್ತ್ರದ ಶ್ಲೋಕವೇ ಉಂಟು. ಇವರೆಲ್ಲರೂ ಕೂಡ ಷಡೇತೆ ಬ್ರಾಹ್ಮಣಾಧಮಾಹ ಅಂತ ಹೇಳ್ತಾನೆ. ಹಸಿಜೀವ ಮೊದಲಿಗೆ ಕತ್ತಿ ಹಿಡ್ಕೊಂಡು ಬದುಕ್ತಕ್ಕಂಥ ಬ್ರಾಹ್ಮಣ ಅಂದರೆ ಮರ್ಸಿನರಿಯಾಗಿ ಫುಲ್ ಟೈಮ್ ಎಂಪ್ಲಾಯ್ಮೆಂಟಾಗಿ ಇರಬಾರ್ದು ಅಂತ. ಬುದ್ಧಿಜೀವಿ ಸದಾಕಾಲವೂ ಇದಕ್ಕೆ ಜಾಥಾ ಹೊರಡ್ತೀನಿ, ಅದಕ್ಕೆ ಧರಣಿ ಹೂಡ್ತೀನಿ, ಇದಕ್ಕೆ ಕೋಲಾಹಲ ಮಾಡ್ತೀನಿ ಅಂದರೆ ಆಗುವುದೇನು. ಭೈರಪ್ಪನವರು ಡೆಲ್ಲಿಯಿಂದಲೋ ಅಥವಾ ಗುಜರಾತಿಂದ ಎಲ್ಲ, ಡೆಲ್ಲಿಯಿಂದ ಪ್ರಾಯಶಃ ಮೈಸೂರಿಗೆ ಬಂದರು. ಬಂದ ಮೇಲೆ ಅಲ್ಲಿದ್ದ ಜನರೆಲ್ಲರೂ ಸೇರಿಕೊಂಡು ಮೈಸೂರಿನ ಕೆಲವೊಂದು ಜನ, ನೀವು ನಮಗೆ ನಾಯಕರಾಗಿ ನಾವೆಲ್ಲ ಚಳವಳಿ ಮಾಡೋಣ ಅಂತಂದರು. ಭೈರಪ್ಪನವರು ಅದೆಲ್ಲ ಬೇಡಪ್ಪ, ನಾವು ಓದ್ಕೋಬೇಕು, ನಾನು ದುಡ್ಡು ಕೊಟ್ಟು ತರಿಸ್ತೀನಿ. ಪಿ.ವಿ. ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 6700 ಪುಟಗಳ ಗಾತ್ರದ ಮಹಾಗ್ರಂಥ, ಅದನ್ನು ಓದಿಕೊಂಡು ಭಾರತೀಯ ಸಮಾಜವನ್ನು, ಭಾರತೀಯ ಸಂಸ್ಕೃತಿಯನ್ನು ತಿಳ್ಕೊಳ್ಳೋಣ. ಪೂನಾದಲ್ಲಿ ಇರ್ತಕ್ಕಂಥ ಒಳ್ಳೆಯ ವಿದ್ವಾಂಸರನ್ನು ನಾನೇ ದುಡ್ಡು ಕೊಟ್ಟು ಬರಮಾಡ್ತೀನಿ, ಅವ್ರ ಜೊತೆ ಸಂವಾದ ಚರ್ಚೆ ಇಟ್ಕೊಳ್ಳೋಣ, ಒಂದು 2 ವರ್ಷ ಆಗುತ್ತೆ ಓದೋದು ಅಂತ. ಇದೇನು ಸರ್ ನೀವು ಸ್ಕೂಲ್ ಮಕ್ಕಳಿಗೆ ಹೇಳೋ ಥರ ಓದಿ ಅಂತ ಹೇಳ್ತೀರಾ ನಮ್ಮನ್ನು ಅಂತ. ಇವರು ಉದ್ದಂಡ ವಿದ್ವಾಂಸರು, ಯೂನಿವರ್ಸಿಟಿಗಳಲ್ಲಿ ಕೂತಂಥವರು. ಹೀಗಾಗ್ಬಿಡ್ತದೆ, ಎಲ್ಲರೂ ಚಳವಳಿ ಇಳಿಯೋದು ಅಂತ. ದ್ರೋಣಾಚಾರ್ಯ ಆ ರೀತಿ ಮಾಡ್ದ. ಆಚಾರ್ಯನಾಗಿರಬೇಕಂತವನು ಚಾರನಾದನಲ್ಲ, ತುಂಬ ವಿವೇಕವಾಯಿತು. ಆ ಸಂದರ್ಭದಲ್ಲಿಯೇ ವಯಸ್ಸಾದವನು ಯುದ್ಧಕ್ಕೆ ಕೊನೆಯ ದಿವಸ ತನಗೆ ಅಂತ ಅವನಿಗನಿಸಿದೆ ಅನಿಸುತ್ತೆ. ಅವನು ಮಹಾಪೌರುಷದಿಂದ, ಕುಮಾರವ್ಯಾಸ ಹೇಳ್ತಾನಲ್ಲ, ಗಡ್ಡದ ಘನತೆಯನ್ನು ಗಂಟಿಕ್ಕಿ ಯುದ್ಧರಂಗಕ್ಕೆ ಬರ್ತಾನೆ. ಬಂದಾಗ ಅಧರ್ಮ ಯುದ್ಧ ಮಾಡ್ದ ಅಂತ ವ್ಯಾಸರು ಬರೀತಾರೆ. ಅಂದರೆ ರಥಿಯನ್ನು ಎದುರಿಸಬೇಕು, ಆಶ್ವಿಕನನ್ನು ಎದುರಿಸಬೇಕು, ಗಜಿಯನ್ನು ಎದುರಿಸಬೇಕು. ಅಂದರೆ ಆನೆಯನ್ನು ಹತ್ತಿಕೊಳ್ತವನನ್ನು ಎದುರಿಸಬೇಕು. ಸಮಬಲರ ನಡುವೆ ಯುದ್ಧ ಅನ್ನೋದು ಬಿಟ್ಟು ಅಲ್ಪರಾದಂಥ ಪದಾತಿಗಳ ಮೇಲೆಲ್ಲ ದಿವ್ಯಾಸ್ತ್ರಗಳು ಬಳಸೋದಕ್ಕೆ ಆರಂಭ ಮಾಡ್ತಾನೆ. ಇದು ಅವನು ಮಾಡಿದ ತುಂಬ ದೊಡ್ಡ ಅನರ್ಥ, ಎಲ್ಲಕ್ಕಿಂತ ಮಿಗಿಲಾದದ್ದು ಅದು. ಅಂದರೆ ಕೈಲಾಗದವನು ಮೈ ಪರಚಿಕೊಂಡ ಅಂತ. ತಾಕತ್ತಿದ್ದರೆ ಪಾಂಡವರ ಮೇಲೆ ಬಿಡಬೇಕು ದಿವ್ಯಾಸ್ತ್ರಗಳನ್ನು. ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅದು ಯಾವ ಮೋಹ ಕಾಡ್ತೋ, ಅದು ಯಾವ ಅಶಕ್ತಿ ಕಾಡ್ತೋ, ಅದು ಯಾವ ಬುದ್ಧಿ ಬಾಂಧ್ಯ ಕಾಡ್ತೋ ಗೊತ್ತಿಲ್ಲ. ಹೀಗೆ ಮಾಡಿದ ಫಲವಾಗಿ ನಾವು ನೋಡ್ತೀವಿ, ಸಾಮಾನ್ಯರಾದಂಥ ಜನ ಶಲಭಗಳಂತೆ, ಮಿಡತೆಗಳು ಬೆಂಕಿಗೆ ಬಿದ್ದಂತೆ ಬಾಡಿ ಹೋಗ್ತಾ ಇರೋದನ್ನು ಕಂಡಾಗ ಭೀಮ ಹೇಳ್ತಾನೆ, ಇದಿನಾಮ ನತೆ ಯುದ್ಧೇರನ್ ಶಿಕ್ಷಿತಾ ಬ್ರಹ್ಮಬಂಧವಃ ಸ್ವಕರ್ಮಭಿರ್ ಅಸಂತುಷ್ಟಾಃ ನ ಸ್ಮಕ್ಷತ್ರಂ ಕ್ಷಯಂ ವ್ರಜೇತ್ ಅಹಿಂಸಾಂ ಸರ್ವಭೂತೇಷು ಧರ್ಮಂ ಜಾಯಸ್ತರಂ ವಿದುಃ ತಸ್ಯ ಚ ಬ್ರಾಹ್ಮಣೋ ಮೂಲಂ ಭವಾಂಶ್ಚ ಬ್ರಹ್ಮವಿತ್ತಮಃ ಶೋಪಾಕವತ್ ಮ್ಲೇಚ್ಛಗಣಾನ್ ಹತ್ವಾ ಚಾನ್ಯಾನ್ ಪೃಥಗ್ವಿದಾನ್ ಅಜ್ಞಾನಾತ್ ಮೂಢವದ್ ಬ್ರಹ್ಮನ್ ಪುತ್ರದಾರಧನೆಪ್ಸಿಯ ಏಕಸ್ಯಾರ್ಥೇ ಬಹೂನ್ ಹತ್ವಾ ಪುತ್ರಸ್ಯ ಅಧರ್ಮವಿದ್ಯೆಯ ಸ್ವಕರ್ಮಸ್ಥಾನ್ ವಿಕರ್ಮಸ್ಥಃ ನ ವ್ಯಪತ್ರಪಸೆ ಕಥಂ. ಚೆನ್ನಾಗಿ ಜಾಡಿಸಿಬಿಡ್ತಾನೆ. ಎಂಥದ್ದು ಬ್ರಾಹ್ಮಣಾಧಮ ಮಾಡೋ ಕೆಲಸ ಮಾಡ್ತಿದ್ದೀಯಾ, ಧರ್ಮವನ್ನು ಬಿಟ್ಟಿದ್ದೀಯಾ, ವರ್ಣಧರ್ಮ ಬಿಟ್ಟೆ, ಅಹಿಂಸೆಯೇ ಬಹಳ ಮುಖ್ಯವಾದದ್ದು ಅಂತಂತಾರೆ. ನಿಜವಾದ ಬ್ರಾಹ್ಮಣ ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ವಿಶ್ವಮೈತ್ರಿಯನ್ನು ಅನುಸಂಧಾನ ಮಾಡಬೇಕು. ನೀನು ಮಾಡುವುದು ಏನು? ಪುತ್ರ ಮೋಹದಿಂದ, ಸಂಪತ್ತಿನ ಮೋಹದಿಂದ, ಅಧಿಕಾರ ಮೋಹದಿಂದ ಅಜ್ಞಾನಿಯಾಗಿ ಹೀಗೆ ಮಾಡ್ತಾ ಇದೆಯಾ, ಮ್ಲೇಚ್ಛ ಜೀವಿತವನ್ನು ನಡೆಸ್ತಾ ಇದೆಯಾ. ಈ ದುಷ್ಟ ಕ್ಷತ್ರವಿದ್ಯೆಯಿಂದ ನೀನು ಅನೇಕ ಜನ ಸಾಮಾನ್ಯರನ್ನು ಕೊಂದಿದ್ದೀಯಾ. ವ್ಯಪತ್ರಪಸೆ ಕಥಂ, ನಾಚಿಕೆ ಆಗ್ತಾ ಇಲ್ವಾ ನಿನಗೆ? ವಿದ್ಯಾರ್ಥಿಯ ಬಾಯಲ್ಲಿ ಈ ರೀತಿ ಅನ್ನಿಸ್ಕೊಳ್ಳುವಂತೆ ಮೇಷ್ಟ್ರು ಎದುರೆದುರಿಗೆ ಆದರೆ ಇನ್ನು ಅದಕ್ಕಿಂತ ಏನು ಬೇಕು? ಹಾಗೆ ಚೀಮಾರಿ ಹಾಕ್ತಾನೆ. ಆದರೂ ಅವನು ಮುಂದುವರಿತಾನೆ. ಆಗ ಅವನ ಪಿತೃಗಳು ಕಾಣಿಸ್ಕೊಳ್ತಾರೆ ಅಂತರಿಕ್ಷದಲ್ಲಿ. ದೇವತೆಗಳ ತರಹ ಪಿತೃಗಳು ದೇವತೆಗಳೇ. ಆಮೇಲೆ ಬೇರೆ ಋಷಿಗಳು ಕಾಣಿಸಿಕೊಂಡು ನೀನು ಮಾಡುವುದು ಮಹಾಪಾತಕ, ಇನ್ನಾದರೂ ಬಿಡು ಯುದ್ಧವನ್ನು ಅಂತಂತಾರೆ ಅಂತ. ಅಷ್ಟು ಹೊತ್ತಿಗೆ ಈ ಅಶ್ವತ್ಥಾಮ ಹತಃ ಕುಂಜರಹ ಅನ್ನುವುದು ಬಂದದ್ದು. ಅದು ಕ್ರಿಟಿಕಲ್ ಎಡಿಷನ್ನಲ್ಲಿ ಇಲ್ಲದ್ದು.
ಪಾಪ್ಯುಲರ್ ಎಡಿಷನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಕಂಡುಬರುವಂಥದ್ದು. ಅಂದರೆ ಪ್ರಾಯೋಪವೇಶ ವ್ರತ ಮಾಡಿ ಆತ ಪ್ರಾಣ ಬಿಟ್ಟಾಗ ದುಷ್ಟದ್ಯುಮ್ನ ಶಿರಶ್ಛೇದನ ಮಾಡಿದ್ದು ಅಂತ. ಆದರೆ ಅದು ಹೇಗೋ ಲೋಕಪ್ರಸಿದ್ಧವಾದ ಅನೇಕ ಆವೃತ್ತಿಗಳಲ್ಲಿ, ಬೇರೆ ಬೇರೆ ಕಾವ್ಯಗಳಲ್ಲಿ, ದೇಶಭಾಷೆಯ ಕಾವ್ಯಗಳಲ್ಲಿ ಆನೆ ಅಶ್ವತ್ಥಾಮ ಅನ್ನುವುದನ್ನು ಭೀಮ ಕೊಂದ, ಧರ್ಮರಾಜನ ಬಾಯಲ್ಲಿ ಸುಳ್ಳು ಹೇಳಿಸಬೇಕು ಅಂತ ಆಗಲಿಲ್ಲ, ಅದಕ್ಕಾಗಿ ಹತಃ ಕುಂಜರಹ ಅಂತ, ಹತೋಶ್ವತ್ಥಾಮ ನಾಮ ಕುಂಜರಹ ಅಂತ ಹೀಗೆಲ್ಲ ಬೇರೆ ಬೇರೆ ಪಾಠಗಳು ಉಂಟು. ಅದೇನೇ ವಿಷಯ ದೊಡ್ಡದಲ್ಲ, ಅಲ್ಲಿ ಕೂಡ ಕಡೆಗೆ ಪುತ್ರಮೋಹದಿಂದಲೇ ಪ್ರಾಣ ಬಿಟ್ಟದ್ದು ಅನ್ನೋದು ಬಹಳ ಮುಖ್ಯ. ಮತ್ತು ಭೀಮ ಬೈತಾನೆ, ನಿನಗೆ ಮಗ ಸತ್ರು ಇನ್ನೂ ಚಪಲವೇ ಯುದ್ಧ ಮಾಡೋದಕ್ಕೆ ಅಂತ, ನಿನ್ನ ಮಾತನ್ನು ನಾನು ನಂಬೋಲ್ಲ ಅಂತ ಹೇಳ್ತಾನೆ. ಅಂದರೆ ಭೀಮನ ಬಗೆಗೂ ಕ್ರೆಡೆನ್ಷಿಯಲ್ಸ್ ಏನು ಅಂತ ಗೊತ್ತಾಗುತ್ತದೆ ಅಲ್ಲಿ. ಕಡೆಗೆ ಧರ್ಮರಾಜನ ಬಾಯಲ್ಲಿ ಹೇಳಿಸುವುದಾಯಿತು. ಹೇಗೆ ದುರ್ಯೋಧನ ಭೀಮನ ಸ್ವರ ಇಲ್ಲದೆ ಹೊರಗೆ ಬರೋಲ್ವೋ, ಹಾಗೆ ಇವನ ಪ್ರಾಣ ಧರ್ಮರಾಜನ ಸುಳ್ಳಿಲ್ಲದೆ ಹೊರಗೆ ಬರೋದಿಲ್ಲ. ಯಾರ್ಯಾರಿಗೆ ಎಲ್ಲೆಲ್ಲಿ ನಂಬಿಕೆಯೋ ಎಲ್ಲೆಲ್ಲಿ ಕೆರಳಿಕೆಯೋ ಅಲ್ಲಲ್ಲಿ. ಆ ಬಳಿಕ ನಾವೆಲ್ಲ ಕಂಡಂತೆ ವಯೋವೃದ್ಧ ತಪಸ್ವಿನಕ್ಕೆ ಬಡಪಾಯಿ ಅಂತಲೂ ಅರ್ಥ ಉಂಟು. ಪ್ರಾಯೋಪವೇಶ ಮಾಡಿದವನನ್ನು ಜುಟ್ಟು ಗಡ್ಡ ಹಿಡಿದು ಕತ್ತಿ ಹಿರಿದು ಅದಕ್ಕಾಗಿ ಕಾದಿದ್ದ ದುಷ್ಟದ್ಯುಮ್ನ ಕೊಲ್ತಾನೆ. ತಲೆಯನ್ನು ಎತ್ತಿ ಎಲ್ಲರಿಗೂ ತೋರಿಸ್ತಾನೆ ಅಂತಲೂ ಬರುತ್ತೆ. ಅರ್ಧ ಸೈನ್ಯಕ್ಕೆ ಬೆಚ್ಚಿ ಬೀಳುವಂತೆ ಆಗುತ್ತದೆ. ಅದಾದ ಮೇಲೆ ಅಶ್ವತ್ಥಾಮ ಬರ್ತಾನೆ. ಪಿತೃವದ ಆಮರ್ಷಿತನಾಗಿ ಬಂದು ತಾನು ನಾರಾಯಣಾಸ್ತ್ರವನ್ನು ಬಿಡ್ತಾನೆ. ಆ ನಾರಾಯಣಾಸ್ತ್ರಕ್ಕೆ ಶರಣಾಗತಿಯಲ್ಲದೆ ಮತ್ತಾವುದೂ ಪರಿಹಾರವಿಲ್ಲ ಅಂತ ಕೃಷ್ಣನಿಗೆ ಗೊತ್ತು. ಪಾಂಡವರೆಲ್ಲರೂ ಶರಣಾಗತರಾಗ್ತಾರೆ. ಭೀಮ ಮೊಂಡುತನ ಮಾಡ್ತಾನೆ, ಕಿತ್ತು ಅವನ ಕೈಯಿಂದ ಆಯುಧವನ್ನು ದೂರಕ್ಕೆ ಎಸೆದು ಶರಣಾಗತಿಯನ್ನು ಮಾಡಿಸ್ತಾನೆ ಅಂತ ಬರ್ತದೆ. ಅಶ್ವತ್ಥಾಮನ ಪಿತೃಪ್ರೇಮ ದೊಡ್ಡದು. ಆದರೆ ಅವನು ಈ ಥರ ಯಾವ್ಯಾವುದೋ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬಿಡೋದು ಬಿಟ್ಟು ನಿಂತು ಕಾಡಿ ಯುದ್ಧ ಮಾಡೋದು ಮಾತ್ರ ಬರೋದಿಲ್ಲ. ಕಳ್ಳ, ಹೇಡಿ ಅವನು, ನೃಶಂಸ, ನೀಚ. ಆಮೇಲೆ ನಾವು ಅಶ್ವತ್ಥಾಮನನ್ನು ಕಾಣುವುದು, ಅದು ಅವನ ಪಾತ್ರದ ಬಗೆಗಿನ 4 ಮಾತುಗಳಲ್ಲಿ ಮುಗಿಸಬೇಕಾದದ್ದು. ಅದೆಂದರೆ ಅಶ್ವತ್ಥಾಮನ ನೀಚತೆ ನಮಗೆ ಗೊತ್ತಾಗುವುದು, ಯುದ್ಧದಲ್ಲಿ ಏನೂ ಕಿಸಿಯೋದಿಲ್ಲ. ಅವನು ದೊಡ್ಡ ಯುದ್ಧವನ್ನು ಮಾಡಿದ್ದೇ ಅಲ್ಲ. ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಾಗ ಅವನು ಬರ್ತಾನೆ. ಅದು ಪಾಂಡವರು ದುರ್ಯೋಧನನ್ನು ಹುಡುಕೊಂಡು ಬರ್ತಾರೆ. ಬಂದಾಗ ದುರ್ಯೋಧನಾನ್ವೇಷಣೆಯಲ್ಲಿ ಇವನೂ ಇದ್ದ. ದುರ್ಯೋಧನ ಜೊತೆ ಇವನು, ಕೃತವರ್ಮ, ಕೃಪ 3 ಮಾತಾಡಿದ್ದಾರೆ. ಮಾತಾಡಿ ಪೊದೆಯಲ್ಲಿ ಮರೆ ಮಾಡಿಕೊಂಡು ಹೋಗ್ತಾರೆ. ಆಮೇಲೆ ಪಾಂಡವರು ಬಂದು ದುರ್ಯೋಧನನ್ನು ಎಬ್ಬಿಸಿ ಯುದ್ಧ ಮಾಡ್ತಾರೆ. ಅಂದರೆ ಪಾಂಡವರು ಎದುರಿಗೆ ಬಂದಾಗ ಎದುರಿಸುವಂಥ ತಾಕತ್ತು ಈ 3 ಇಲ್ಲ. ಕೃತವರ್ಮ ಯಾದವರ ಒಬ್ಬ ಪ್ರಮುಖ ವೀರ, ಕೃಷ್ಣನ ಸೈನ್ಯವನ್ನೆಲ್ಲ ಅವನ ನೇತೃತ್ವದಲ್ಲೇ ತೆಗೆದುಕೊಂಡು ಬಂದದ್ದು. ಇನ್ನು ಕೃಪಾಚಾರ್ಯ ಅಂತೂ ಗೊತ್ತೇ ಇದೆ ನಮಗೆ. ಅಶ್ವತ್ಥಾಮ ಇವನ ಸೋದರಳಿಯ, ಕೃಪಾಚಾರ್ಯನ ಸೋದರಳಿಯ. ಅದು ಪಾಂಡವರ ರಥದ ಶಬ್ದ ಕೇಳಿದ ತಕ್ಷಣವೇ ಓಡು ಹೋದ ಅಂತ ಬರ್ತದೆ ಮಹಾಭಾರತದಲ್ಲಿ. ಮತ್ತು ಇವರುಗಳು ಬೇಹುಗಾರಿಕೆ ಹೀಗೆ ಮಾಡ್ತಾ ಇದ್ದರೆ ಪಾಂಡವರ ಕಡೆಯ ಬೇಡರು ಇವರು ಮಾತಾಡ್ಕೊಳ್ಳೋದನ್ನು ಕೇಳಿಯೇ ಆ ಬೇಹುಗಾರರು ಹೋಗಿ ಭೀಮಾದಿಗಳಿಗೆ ತಿಳಿಸಿದ್ದು ಅಂತ. ಅಂದರೆ ಅಶ್ವತ್ಥಾಮನೇ ಪರೋಕ್ಷವಾಗಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೂ ಒಂದು ಕಾರಣ ಆದ ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ಏನೇ ಇದ್ದರೂ ದುರ್ಯೋಧನ ತೊಡೆ ಮುರಿದಾಗ ಇವನು ಬರ್ತಾನೆ. ಇವರಿಬ್ಬರೂ ಬರ್ತಾರೆ. 3.5 ಜನ ಸೈನ್ಯ. ಅರ್ಧ ಸತ್ತ ದುರ್ಯೋಧನ, ಕೃತವರ್ಮ, ಕೃಪಾಚಾರ್ಯ, ಅಶ್ವತ್ಥಾಮನಿಗೆ ಪೊಸಿಷನ್ನಿನ ಮೇಲೆ ಪ್ರೀತಿ ಎಂಥದ್ದು ಅಂದರೆ ಚರಣಸಿಂಗಿಗೆ ಹೋಲಿಕೆ ಕೊಡಬಹುದಾದದ್ದು. ಪಾರ್ಲಿಮೆಂಟನ್ನೇ ಫೇಸ್ ಮಾಡದೆ ನಾಶವಾದಂಥ ಒಬ್ಬ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಅವಿವೇಕಿ, ಅಯೋಗ್ಯ ಆದ ಅಂತಂದರೆ ಚರಣಸಿಂಹ, ಇನ್ಯಾರೂ ಅಲ್ಲ. ಆತನಿಗೆ ಆ ಚಾಪಲ್ಯ ತೋರಿಸಿದ್ದು ಇಂದಿರಾ ಗಾಂಧಿ. ಯಾವ ಇಂದಿರಾ ಗಾಂಧಿಯ ಕೈನಲ್ಲಿ ಬೇಡಿ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಕೋಲಾಹಲ ಮಾಡಿ ಆಕೆಯೂ ಬಹಳ ನಾಟಕ ಮಾಡಿದಳು. ಕಡೆಗೆ ಅದು ಮುಖಭಂಗ ಆಯಿತು. ಹಾಗಾಗಿ ಹೋಮ್ ಮಿನಿಸ್ಟರ್ ಆಗಿದ್ದ ಚರಣಸಿಂಹ ರಿಸೈನ್ ಮಾಡಿ ಕಾದು ಚಾತಕ ಪಕ್ಷಿ ಅಂತ ಕೂತು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಬೇಕಾಯಿತು. ಆ ಲೋಕದಳ ಅಂತಲೋ ಯಾವುದೋ ಒಂದು ಅವಿವೇಕ ದಳ ಒಂದಿತ್ತು, ಅದಕ್ಕೆ ಒಂದು 80 ಸೀಟ್ ಬಂದಿತ್ತು. ಅದರ ಮೂಲಕವಾಗಿ ಜನತಾ ಪಕ್ಷಕ್ಕೆ ಸೇರಿಕೊಂಡು ಮೊರಾರ್ಜಿ ದೇಸಾಯಿ ಕ್ಯಾಬಿನೆಟ್ನಲ್ಲಿ ಇದ್ದಿದ್ದಾತ. ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಏಕೈಕ ಆಶೆ ಈತನಿಗೆ, ಜಗಜ್ಜೀವನ್ ರಾಮನಿಗೆ. ಜಗಜ್ಜೀವನ್ ರಾಮ್ ಆಗದೆ ಸತ್ತ, ಈತ ಆಗಿಯೂ ಆಗದೆ ಸತ್ತ. ಅದಕ್ಕೆ ಮತ್ತೆ ಇಂದಿರಾ ಗಾಂಧಿಯನ್ನೇ ಬೆಂಬಲಿಸಿಕೊಂಡು ಬಂದಿದ್ದು. ಇಂದಿರಾ ಗಾಂಧಿಯಿಂದಲೇ ಯಾವಳನ್ನು ದ್ವೇಷಿಸಿದ್ನೋ ಆಕೆಯ ಬೆಂಬಲವನ್ನು ಕೇಳ್ದ. ಅವಳು ಸುಮ್ಮನೆ ಕೊಡ್ತಾಳೆಯಾ? ಕೊಡ್ತೀನಿ ಅಂತಂದಳು. ಮೊರಾರ್ಜಿ ಗೌರ್ಮೆಂಟ್ ಬಿತ್ತ ಮೇಲೆ ಇವನು ನಾನೇ ಪ್ರಧಾನಮಂತ್ರಿ ಅಂತ ಕೂತಾಗ ನೀನು ಸಪೋರ್ಟ್ ಮಾಡೋದಲ್ಲ ಪಾರ್ಲಿಮೆಂಟಲ್ಲಿ. ಏನಂದರೆ ಮೊರಾರ್ಜಿ ದೇಸಾಯಿ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಕೊಡೋದಕ್ಕೆ ನಿನಗೆ ಬೆಂಬಲ ಅಷ್ಟೇ, ನೀನು ಕೂತ್ಕೊಳ್ಳೋದಕ್ಕಲ್ಲ ಅಂತ. ಕದಲಾರತಿ, ಉಪ್ಪಾರತಿ, ಮಂಗಳಾರತಿ, ಕುಂಭಾರತಿ ಎಲ್ಲ ಆರತಿನೂ ಆಯಿತು ಅವನಿಗೆ. ಕತ್ತಿ ಇಲ್ಲದೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿದ್ದಾಯಿತು.
ಆ ಚರಣಸಿಂಹನ ತರಹ ಅಶ್ವತ್ಥಾಮ. ಯಾಕೆಂದರೆ 3.5 ಜನ ಸೈನಿಕರಿಗೆ ಇವನು ಸೇನಾಧ್ಯಕ್ಷ ಅಂತೆ. ಸಾಯ್ತಾ ಇರೋ ದುರ್ಯೋಧನ ಕೈನ ಪಟ್ಟ ಕಟ್ಟಿಸ್ಕೋತಾನೆ. ಪಟ್ಟಕ್ಕೇನಿತ್ತು, ಚಟ್ಟ ಅಷ್ಟೇ ಅಲ್ಲಿದ್ದಿದ್ದು, ಇನ್ಯಾವುದೂ ಇಲ್ಲ. ಅಂದರೆ ವ್ಯಾಸರ ವ್ಯಂಗ್ಯ ಎಷ್ಟು ಅಪ್ರತಿಮವಾದದ್ದು ನೋಡಿ. ಪೊಸಿಷನ್ ಅನ್ನುವುದಿದೆ, ಅದು ನಾಯಿ ನರಿಗಳಾದರೂ ಓಡಾಡ್ತಾ ಇರಲಿ, ಹೇರು ಹಿಚ್ಕೇನಾದರೂ ಅಲ್ಲಿ ಬಿದ್ದಿರಲಿ, ಕೂತು ಬಿಡಬೇಕು ಅಂತ. ಆ ಥರ ಸ್ಥಾನಕ್ಕೆ ಎಂತಾದರೂ ಆಗಲಿ ಬೆಗ್ ಬಾರ್ ಆನ್ ಸ್ಟೀಲ್, ಅದು ಪದವಿ ಪ್ರಶಸ್ತಿ ಪಡ್ಕೊಳ್ಳಬೇಕು ಅಂತಿರುತ್ತೆ. ಹಾಗೆ ಮಾಡಿಸ್ಕೊಂಡು ಸತ್ತರೆ ಆಯಿತು ಅಂತ. ನಮ್ಮ ಕನ್ನಡದಲ್ಲಿ ಒಬ್ಬರು ವಿಮರ್ಶಕರು ಕಾದಂಬರಿನೂ ಕೆಟ್ಟದಾಗಿ ಬರೆದರು. ಅಂತೂ ಅದು ನಿಷ್ಪ್ರಯೋಜಕವಾದ ಕಾದಂಬರಿ ಆಯಿತು, ಅವಧೇಶ್ವರಿ ಅಂತ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದುಬಿಡ್ತು. ಶಂಕರ ಮೊಕಾಶಿ ಪುಣೇಕರ ತುಂಬ ಓದಿಕೊಂಡ ತಲೆತಿರುಕರಂತೆ ಏನೇನೋ ಬರೆದಿದ್ದಾರೆ. ಒಂದೆರಡು ಒಳ್ಳೆ ಬರವಣಿಗೆಯೂ ಇದೆ. ಆದರೆ ಅವಿವೇಕದ ಪ್ರಭಾವವೇ ಹೆಚ್ಚು. ಅವ್ರಿಗೂ ಕೃತಕೋಟಿಯವ್ರಿಗೂ ಒಂದು ಸ್ವಲ್ಪವೂ ಆಗ್ತಾ ಇರಲಿಲ್ಲ. ಆದರೆ ಕೃತಕೋಟಿ ಇವರ ಪುಸ್ತಕಕ್ಕೊಂದು ರಿವ್ಯೂ ಬರೆದ ತಕ್ಷಣ ಏನು ಸಂತೋಷವಾಯಿತಂತೆ ಅಂದರೆ, ಭೈರಪ್ಪನವ್ರ ಮನೆಗೆ ಬಂದು ಕೃತಕೋಟಿ ಬರೆದಾನೆ, ಕೀರ್ತಿ ಬರೆದಾನೆ ಅಂತಂದ್ರಂತೆ. ಅಲ್ಲ ಪುಣೇಕರ್ ಅವರೇ, ನಿಮ್ಮನ್ನಷ್ಟು ಜಾಡಿಸಿದ್ದು ನಿಮಗೂ ಅವ್ರಿಗೂ ಎಣ್ಣೆ ಸೀಗೆಕಾಯಿ ಈಗ ಹಂಗೆ ಹೇಳ್ತಿದ್ರಲ್ಲ, ಏನಾದರೂ ಕೀರ್ತಿ ಶಾಣ್ಯ ಆದಾನ, ಅವ್ನು ಹೇಳಿಬಿಟ್ಟ ಮೇಲೆ ಮುಗೀತು ಅಂತ. ಆಸೆ ಅಂದರೆ ಎಲ್ಲಿಂದಲೋ ಹೊಗಳಿಸ್ಕೊಳ್ಬೇಕು, ಎಲ್ಲಿಂದಲೋ ಬೆಂತಟ್ಟಿಸ್ಕೊಳ್ಬೇಕು ಅಂತಿರುತ್ತಲ್ಲ ಆಸೆ. ಅಶ್ವತ್ಥಾಮರದು ಅದೇ ರೀತಿಯಾಗಾಯಿತು. ಹೀಗಾಗಿ 3.5 ಜನಕ್ಕೆ ಸರ್ವಸೇನಾಧ್ಯಕ್ಷ. ಸೇನೆಯೇ ಇಲ್ಲ, ಅದಕ್ಕೆ ಸೇನಾಧ್ಯಕ್ಷ. ಎಂಥ ವಿಡಂಬನೆ! ಒಬ್ಬ ಮುದುಕ, ಇನ್ನೊಬ್ಬ ಕುಡುಕ, ಇವನು ಅತ್ಯಂತ ಮೂರ್ಖ, ಇನ್ನೊಬ್ಬ ಅರ್ಧ ಸತ್ತಂಥ ಅವಿವೇಕಿ. ಇಂಥ ಸೈನ್ಯ. ಮತ್ತು ಇವನು ಪಾಂಡವರನ್ನ ಕೊಲ್ತೀನಿ ಅಂತ ಹೋದಾಗ ಅಲ್ಲಿ ರಾತ್ರಿ ಹೋದ, ಮೋಸನೇ ಮಾಡಬೇಕು ಅಂತ. ಅಲ್ಲಿ ಬಹಳ ಚೆನ್ನಾಗಿದೆ ಆ ಸೌಪ್ತಿಕ ಪರ್ವದ ಒಂದು ಪ್ರಕರಣ. ಕಾಗೆಗಳ ಗೂಡಿನ ಮೇಲೆ ಒಂದು ಗೂಬೆ ಬಂದು ಹಲ್ಲೆ ಮಾಡಿ ಎಲ್ಲ ಕಾಗೆಗಳ ಕೊತ್ತಳವನ್ನು ಕೊಂದು ಹಾಕ್ತಂತೆ. ಈ ಗೂಬೆಯೇ ನನಗೆ ಸ್ಫೂರ್ತಿ ಅಂತ ಅಶ್ವತ್ಥಾಮ ಅಂದುಕೊಂಡ ಅಂತ ಬರ್ತದೆ. ಈ ಬ್ರಾಹ್ಮಣೋತ್ತಮ ಒಂದು ಗೂಬೆಯಿಂದ ಸ್ಫೂರ್ತಿ ಪಡೆಯುವಂತೆ ಆದ. ನಮ್ಮ ಇಂಟೆಲೆಕ್ಟ್ಸ್ ಎಲ್ಲಿಂದ ಸ್ಫೂರ್ತಿ ಪಡಿಬೋದು ನೋಡಿ. ಗೂಬೆಯಿಂದಲೋ ಗೋಬೆಲ್ಸಿಂದಲೋ ಎಲ್ಲಿಂದ ಬೇಕಾದ್ರೂ ಸ್ಫೂರ್ತಿ ಪಡಿಬೋದು. ಗೋಬೆಲ್ಸ್ ಹಿಟ್ಲರ್ನ ಸಾಮ್ರಾಜ್ಯದಲ್ಲಿ ಇದ್ದಂಥ ಮಹಾತಂತ್ರಗಳು ಮಾಡ್ತಾ ಇದ್ದವನು. ಅಂದರೆ ನಾವು ಒಂದು ಹಂಸದಿಂದ ಪಡ್ಕೊಳ್ಬೇಕಾದದ್ದು, ಮತ್ತೊಂದರಿಂದ ಪಡ್ಕೊಳ್ಬೇಕಾದದ್ದು ಸ್ಫೂರ್ತಿ ಅಂತಂದರೆ ಅದು ಈ ಪಕ್ಷಿ ವರ್ಗದಲ್ಲಿ ಮೇಲು ಕೀಳು ಮಾಡದಂತೆ ಆಗುತ್ತದೆ ಅಂತ. ತೊಂದರೆ ಇಲ್ಲ, ಗೂಬೆ ಏನು ಕೀಳಲ್ಲ, ಹಂಸ ಏನು ಮೇಲಲ್ಲ. ಅವಧೂತ ಗೀತೆಯಲ್ಲಿ ಇರುವೆಯಿಂದ, ಕಾಗೆಯಿಂದ, ಬಳೆಯಿಂದ ಎಲ್ಲದರಿಂದಲೂ ಸ್ಫೂರ್ತಿ ಪಡೆದು ಜ್ಞಾನಿಗಳಾದರು ಅಂತ ನೋಡಿದ್ದೀವಿ. ಇವನು ಗೂಬೆಯಿಂದ ಸ್ಫೂರ್ತಿ ಪಡೆದದ್ದು ನಿದ್ರೆಯಲ್ಲಿ ಮಲಗಿದ್ದವ್ರನ್ನ ಕೊಲ್ಲೋದಕ್ಕೆ, ಇನ್ಯಾವ ಘನಾಂಧಾರಿ ಕೆಲಸಕ್ಕೂ ಅಲ್ಲ. ಒಮ್ಮೆ ವೇಬರ್ ಅಂತ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಇದ್ದ. ಅವನು ಯಾವಾಗಲೂ ಒಂದು ದೋಣಿ ನಡೆಸ್ತಾ ಇರುವಾಗ ಒಬ್ಬ ಬೆಸ್ತನ ಕೈನಲ್ಲಿ ಮಹಾಭಾರತದ ಕಥೆ ಕೇಳಿಬಿಟ್ಟು ಅದು ಒರಿಜಿನಲ್ ಅಂತ ಅಂದ್ಕೊಂಡು ಏನೋ ಬಾಯಿಗೆ ಬಂದಂಗೆ ಪ್ರಕರಣಗಳನ್ನು ಬರೆದ. ಅದನ್ನು ಶ್ರೀಕೃಷ್ಣ ಚರಿತ್ ಅಂತ ಬಂಗಾಳಿ ಗ್ರಂಥ ಬರೆದ ಮಹಾ ವಿದ್ವಾಂಸರಾದ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಚೆನ್ನಾಗಿ ಜಾಡಿಸ್ತಾರೆ ಅವರ ಗ್ರಂಥದಲ್ಲಿ. ಇಲ್ಲಿಂದ ಎಲ್ಲೆಲ್ಲಿಂದಲೂ ಸ್ಫೂರ್ತಿ ಪಡ್ಕೊಂಡು ಹೀಗ ಮಾಡುವುದು ಅಂತ. ಅಶ್ವತ್ಥಾಮ ಹಾಗೆ ಮಾಡಿ ಪಾಂಡವ ಶಿಬಿರಕ್ಕೆ ಬಂದ. ಪುಣ್ಯವಶಾತ್ ಪಂಚ ಪಾಂಡವರು, ಕೃಷ್ಣ, ದ್ರೌಪದಿ ಬೇರೆ ಕಡೆ ಹೋಗಿದ್ದರು. ಮಲಗಿದ್ದ ಉಪಪಾಂಡವರನ್ನು ಚೈಕಿತಾನ, ಯುಧಾಮನ್ಯು, ಶಿಖಂಡಿ, ದುಷ್ಟದ್ಯುಮ್ನ ಎಲ್ಲರನ್ನೂ ಇವನು ಕೊಂದ. ಬಾಗಿಲಿಗೆ ಬೆಂಕಿ ಹಾಕಿದ್ದು ಅಂತ ಗೊತ್ತಾಗುತ್ತದೆ. ಹೋಗೋದಕ್ಕೆ ಅವಕಾಶ ಆಗಬಾರ್ದು ಅಂತ ಕೃತವರ್ಮ ಮತ್ತು ಕೃಪಾಚಾರ್ಯ ಶಿಬಿರದಾಚೆ ಬೆಂಕಿ ಹಾಕಿ ಗೇಟ್ಸನ್ನು ಕ್ಲೋಸ್ ಮಾಡಿ, ಯಾವ ತಾಜ್ ರೆಸಿಡೆನ್ಸ್ನಲ್ಲಿ ಎಲ್ಲ ಯಾವ ಥರ ಆಯಿತು, ತಾಜ್ ಹೋಟೆಲ್ನಲ್ಲಿ ಹೇಗೆ ಆ ರೀತಿ ಟೆರರಿಸ್ಟ್ ಅಟ್ಯಾಕ್ ಮಾಡದಂತೆ ಮಾಡಿದ್ರು. ಒಳಗಡೆ ಅಶ್ವತ್ಥಾಮ ಎಲ್ಲರನ್ನು ಎಬ್ಬಿಸಿ ಕೊಂದನಂತೆ. ದುಷ್ಟದ್ಯುಮ್ನನ್ನು ಆಯುಧದಿಂದ ಕೊಲ್ಲೋದಿಲ್ಲ, ನಿನಗೆ ಸದ್ಗತಿ ಬರಬಾರದು ಅಂತ ಕುಮಾರವ್ಯಾಸ ಬಹಳ ಚೆನ್ನಾಗಿ ಬರುತ್ತಾನೆ. ನನಗೆ ಆಯುಧದಿಂದ ಬೇಗ ಸಾಯಿಸಿಬಿಡು, ನನಗೆ ವೀರಸ್ವರ್ಗ ಸಿಗಲಿ ಅಂದರೆ ನಿನಗೆ ಸ್ವರ್ಗ ಸಿಕ್ಕೊಡೆ ಸುಡುವೆನು ಸುರಾಲಯವ ಅಂತ. ನಿನಗೆ ಸ್ವರ್ಗ ಸಿಕ್ಕಿದ್ರೆ ಸ್ವರ್ಗಕ್ಕೆ ಬೆಂಕಿ ಹಾಕ್ತೀನಿ ಅಂತ ಅಶ್ವತ್ಥಾಮ ಆ ಬೆರಳಬಾಯಲ್ಲಿ ಬೇಡಿಕೊಂಡನು ಅಂತ. ಬೆರಳಬಾಯಲ್ಲಿ ಕೈ ಸನ್ನೆ ಮಾಡಿ ಬೇಡಿಕೊಳ್ತಾ ಇದ್ದರು. ಬಿಲ್ಲಿನ ಹುರಿಯನ್ನು ಕುತ್ತಿಗೆಗೆ ಹಾಕಿ ಎಳೆದು ಕೊಂದ. ಯಾಕೆಂದರೆ ಬಿಲ್ಲಿನ ಹುರಿ ಆಯುಧ ಅಲ್ವಲ್ಲ. ಆ ಜಾಣ್ಮೆ ಇವನಿಗೆ ಗೊತ್ತಿತ್ತು. ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಕಡೆಗೆ ಒಂದು ಧೈರ್ಯ ಇರಬೇಕಲ್ಲ, ಹೌದು ನಾನು ಮಾಡಿದೆ ಅಂತ. ಬ್ರೂಟಸ್ ಹೇಗೆ ಮಾಡ್ದ, ಆ ವೀರೋಚಿತವಾದ ಎದೆಗಾರಿಕೆ ಬೇಕು. ಹೇಡಿಯಂತೆ ಓಡೋಗಿ ಕೃಪಾಚಾರ್ಯ ಅಂತೂ ಅಬ್ಸ್ಕಾಂಡಿಂಗು, ಆತ ಕಡೆಗೆ ಪಾಂಡವರ ಪಕ್ಷಕ್ಕೆ ಬಂದುಬಿಟ್ಟ. ಕೃತವರ್ಮ ಕೃಷ್ಣನ ಪಕ್ಷಕ್ಕೆ ಬಂದುಬಿಟ್ಟ. ಇವ್ರದ್ದೆಲ್ಲ ಎಕ್ಸ್ಟರ್ನಲ್ ಸಪೋರ್ಟ್ ತಾನೆ, ಹಾಗಾಗಿ ಯಾವ ಜೊತೆಗೂ ಸೇರ್ಬೋದು, ಥರ್ಡ್ ಫ್ರಂಟು ಆ ಥರದ್ದು. ಇನ್ನು ಅಶ್ವತ್ಥಾಮ ಒಬ್ಬನೇ, ಅವನು ಎಲ್ಲ ಮಾಡ್ದ ಭಂಗಿ ನೆಟ್ಟ ಅಂತ ಈಗ ಹೋಗಿ ವ್ಯಾಸರ ಆಶ್ರಮದಲ್ಲಿ ಕೂತ್ಕೊಂಡ. ನೋಡಿ, ಮಾಡೋದೆಲ್ಲ ಅನಾಚಾರ, ಮನೆ ಮಧ್ಯೆ ಬೃಂದಾವನ ಅಂತ. ಕಟ್ಟೆ ಕಡೆಗೆ ವ್ಯಾಸರ ಆಶ್ರಮದಲ್ಲಿ ಅವನು ತಲೆ ಮರೆಸಿಕೊಂಡು ನಿಂತಾಗ
ಬೆಳಗ್ಗೆ ದ್ರೌಪದಿ ಮೊದಲಾದವರು ನೋಡಿ ಆ ಸಂಕಟಪಟ್ಟು ತನ್ನ ತಂದೆಯನ್ನು ಕಳ್ಕೊಂಡಿದ್ದಲ್ಲದೆ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲ ಸತ್ತರಲ್ಲ ಅಂತ ದುಃಖ ಪಡುವಾಗ, ಅದನ್ನು ನಾನು ಮುಂದೆ ದ್ರೌಪದಿಯ ಪ್ರಕರಣದಲ್ಲಿ ವಿಸ್ತರಿಸ್ತೀನಿ, ಭೀಮಾರ್ಜುನರಿಗೆ ಚೀಮಾರಿ ಹಾಕಿ ಕಳಿಸಿಕೊಟ್ಲು, ಕೊಂದು ಬನ್ನಿ ಅಶ್ವತ್ಥಾಮನನ್ನು ಅಂತ. ಭಾಗವತದಲ್ಲಿ ಬರುತ್ತದೆ, ನನಗಂತೂ ಮಕ್ಕಳಿಲ್ಲವಾದರೂ ಅವನ ತಾಯಿ ಕುಂತಿ ಕೃಪಿಗಾದರೂ ಮಕ್ಕಳಿಲ್ಲದೆ ಇರುವ ದುಃಖ ಬೇಡ, ಅಶ್ವತ್ಥಾಮನ ಕೊಲ್ಲಬೇಡಿ ಅಂತಂದದ್ದು ಅಂತ ಕುಮಾರವ್ಯಾಸ ಆ ಭಾಗವತದ ಪ್ರಕರಣವನ್ನೇ ಆಶ್ರಯಿಸ್ತಾನೆ. ಇರಲಿ, ಮಹಾಭಾರತದಲ್ಲಿ ಕೊಲ್ಲಿ ಅಂತಲೇ ಕಳಿಸಿಕೊಡ್ತಾಳೆ. ಆಗ ಅಶ್ವತ್ಥಾಮನನ್ನು ಬೆನ್ನೆಟ್ಟಿಕೊಂಡು ಹೋದಾಗ ಅರ್ಜುನ ಕೃಷ್ಣ ರಥವನ್ನು ಚಾಲನೆ ಮಾಡ್ತಾ ಇರ್ತಾನೆ. ಅಶ್ವತ್ಥಾಮನಿಗೆ ಭಯವಾಗಿ ಅವನು ನಿಷ್ಪಾಂಡವ ಮಸ್ತು ಅಂತ ಐಶಿಕಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ಐಶಿಕಾಸ್ತ್ರದ ಕುರಿತು ನೆನ್ನೆಯೇ ಹೇಳಿದ್ದೆ. ಮೊಸಳೆಯ ಬಾಯಿಗೆ ದ್ರೋಣ ಸಿಕ್ಕಾಗ ಅವನನ್ನು ಕಾಪಾಡಿದ್ದಕ್ಕಾಗಿ ಅರ್ಜುನನಿಗೆ ದ್ರೋಣ ಕೊಟ್ಟಿದ್ದು ಐಶಿಕ ಅಥವಾ ಬ್ರಹ್ಮಶಿರೋಸ್ತ್ರ ಅಂತ ಕರೀತಾರೆ. ಅದು ಹಾಗೆ ಪಿಕ್ಡಪ್ ಇಂಟೆಲಿಜೆನ್ಸಿಯ ಅಶ್ವತ್ಥಾಮನದು, ಗೈಂಡ್ ನಿಜವಾಗಿ ದಕ್ಕಿಸಿಕೊಂಡದ್ದು ಅರ್ಜುನ. ಅದೇ ಅಸ್ತ್ರವನ್ನೇ ಇವನು ಬಿಡ್ತಾನೆ ಕೃಷ್ಣನ ಮಾತಿನಂತೆ. ಆ ಎರಡು ದಿವ್ಯಾಸ್ತ್ರಗಳ ಮಹಾ ಕೋಲಾಹಲ ಸಂಭ್ರಮದಲ್ಲಿ ಜಗತ್ತು ಹಾಳಾಗುತ್ತದೆ ಅಂತ ನಾರದ ವ್ಯಾಸ ಮೊದಲಾದ ಋಷಿಗಳು ಬಂದು ಉಪಸಂಹರಿಸಿಕೊಳ್ಳಿ ಅಂತಾರೆ. ಅಶ್ವತ್ಥಾಮನಿಗಾಗೋಲ್ಲ, ನಾನು ಕ್ರೋಧಾಂಧನಾಗಿ ಬಿಟ್ಟಿದ್ದೀನಿ, ನನಗೆ ಉಪಸಂಹಾರ ಗೊತ್ತಿಲ್ಲ ಅಂತ. ಮಾಡೋಕ್ಕೆ ಗೊತ್ತು, ವಿಡ್ರಾ ಮಾಡೋಕ್ಕೆ ಗೊತ್ತಿಲ್ಲ ಅಂತ. ಆದರೆ ಅರ್ಜುನ ಉಪಸಂಹಾರ ಮಾಡಿಕೊಳ್ತಾನೆ. ಆ ದಿವ್ಯಾಸ್ತ್ರದ ಉಪಸಂಹಾರಕ್ಕೆ ಒಂದು ಅರ್ಹತೆ ಏನೆಂದರೆ ಬ್ರಹ್ಮಚಾರಿಯಾಗಿರಬೇಕು ಅಂತ. ಮದುವೆ ಮಾಡಿಕೊಳ್ಳದೇ ಇದ್ದ ಅಶ್ವತ್ಥಾಮನ ಕೈನಲ್ಲಿ ಆಗಲಿಲ್ಲ. 10 ಮದುವೆಗಳು ಮಾಡಿಕೊಂಡಿದ್ದ ಅರ್ಜುನನಿಗಾಯಿತು ಅಂದರೆ ಬ್ರಹ್ಮಚರ್ಯದ ಪರಮತಾತ್ಪರ್ಯ ಏನು ಅಂತ ಗೊತ್ತಾಗುತ್ತದೆ. ಮನಸ್ಸಿಗೆ ರಾಗದ್ವೇಷಗಳ ಲಾಂಪಟ್ಯ ಲಾಲಸೆ ಇಲ್ಲದಿರುವಿಕೆಯೇ ಬ್ರಹ್ಮಚರ್ಯ, ಕೇವಲ ಪತ್ನಿರಾಹಿತ್ಯವಲ್ಲ ಅನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆ ಬಳಿಕ ಆ ಬಾಣ ಉತ್ತರೆಯನ್ನು ಘಾಸಿ ಮಾಡುತ್ತದೆ, ಅದು ಹೌದು, ಪಾಂಡವ ವಂಶ ನಾಶ ಆಗುವುದೇ ಹೌದು, ನನ್ನ ಗುರಿ ತಪ್ಪಲ್ಲ ಅಂತೆಲ್ಲ ಚಾಲೆಂಜ್ ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಆಗಲಿ ಉತ್ತರೆ ಗರ್ಭ ಹೋದರೂ ನಾನು ಬದುಕಿಸಿಕೊಡ್ತೀನಿ ಅಂತ. ಮುಂದೆ ಅವನು ಬದುಕಿಸಿಕೊಟ್ಟದ್ದು ಪರೀಕ್ಷಿತನನ್ನು. ಆ ಹೆಸರು ಬಂದದ್ದು ಹಾಗೆ, ಪರಿತಃ ಈಕ್ಷಿತಃ ಇತಿ ಪರೀಕ್ಷಿತ್ ಅಂತ, ಎಲ್ಲ ಕಡೆಯಿಂದ ಕೃಷ್ಣಾನುಗ್ರಹಕ್ಕೆ ತುತ್ತಾಗಿ ಬದುಕಿದವನು ಅಂತ. ಆಗ ಕೃಷ್ಣನಿಗೆ ತುಂಬ ಸಂಕಟ ಆಗುತ್ತದೆ. 16 ವರ್ಷದ ಗಂಡನ್ನು ಕಳ್ಕೊಂಡ 15-16 ವರ್ಷದ ಹುಡುಗಿ ಅವಳು, ಗರ್ಭಿಣಿ ಪಾಪ. ಅವಳು ಬಸರಿಗೂ ಬೆಂಕಿ ಇಡೋಕ್ಕೆ ಬರ್ತಾನಲ್ಲ ಈ ಬ್ರಾಹ್ಮಣ ಆದಮ, ನಿನ್ನ ಬ್ರಾಹ್ಮಣ್ಯಕ್ಕೆ ನಿನ್ನ ವಿದ್ಯೆಗೆ ಎಲ್ಲಕ್ಕೂ ಧಿಕ್ಕಾರ, ನೀನು ಮೈಯೆಲ್ಲ ವ್ರಣಮಯವಾಗಿ 4000 ವರ್ಷ ಕಾಲ ಶ್ವಪಾಕನಾಗಿ ಚಂಡಾಲರ ಜೊತೆ ಚಂಡಾಲನಾಗಿ ತಿರುಗುತ್ತಾ ಬಿದ್ದಿರು, ಅದೇ ಶಾಪ ಅಂಥೇಳಿ ಹಣೆಯಲ್ಲಿದ್ದ ಒಂದು ವಜ್ರವನ್ನು ಭೀಮಾರ್ಜುನರು ಕಿತ್ಕೊಳ್ತಾರಂತೆ. ಅದು ಹಣೆಗೆಲ್ಲ ವ್ರಣವಾಗಿ ಒಂಥರ ಕೋತಿಕೊಂಡು ಬ್ರಹ್ಮರಾಕ್ಷಸಮಯಿಂದಿ ಅಂತ ತೆಲುಗಿನಲ್ಲಿ ಗಾದೆ. ಹಾಗೆ ಅವನು ಒದ್ದಾಡ್ತಾ ಇರಲಿ ಅಂತ ಶಾಪ ಕೊಟ್ಟದ್ದು ಅಂತ. ಇವುಗಳು ನಿಜಗಳು ಸತ್ಯಾಸತ್ಯಗಳು ಏನೇ ಇರಲಿ, ಆ ದ್ವೇಷದ ತೀವ್ರತೆ ಯಾವುದು? ಒಂದು ಭ್ರೂಣಹತ್ಯೆ ಮಾಡೋದಕ್ಕೆ, ಒಂದು ವಿಧವೆಗೆ ಸಾಂತ್ವನ ಕೊಡುವ ಮಗುವೂ ಇಲ್ಲದಂತೆ ಮಾಡುವ ಮಟ್ಟಕ್ಕೆ ಇವನ ಪಾಪಿಷ್ಠತನ ಬರುವುದು. ಅದಕ್ಕೆ ಕೃಷ್ಣನಂಥ ಯೋಗೇಶ್ವರ ಕೂಡ ಕನಲಿ ಶಾಪ ಕೊಡೋದು ಅಂತಂದರೆ ನೀಚತನ ಯಾವ ಕುಲದಲ್ಲಿ ಹುಟ್ಟಿದರೆ ಏನು, ಅವಿವೇಕ ಎಲ್ಲಿ ಬೆಳೆದರೆ ಏನು, ಯಾವ ವಿದ್ಯೆ ಕಲಿತರೆ ಏನು ಅಂತ ತಂದೆ ಮಕ್ಕಳು ಭಯಾನಕವಾದ ಮಾದರಿಯಾಗಿ ನಿಲ್ತಾರೆ. ತಂದೆಯಲ್ಲಿ ಒಂದಿಷ್ಟು ಗುಣ ಇದೆ, ಆಚಾರ್ಯತ್ವ ಇದೆ. ಅಶ್ವತ್ಥಾಮನಲ್ಲಿ ಏನೂ ಇಲ್ಲ. ಎಷ್ಟೋ ದೊಡ್ಡವರ ಮಕ್ಕಳು ಹೇಗೆ ಹಾಳು ಮಾಡ್ತಾರೆ, ಹಾಳಾಗ್ತಾರೆ ಅನ್ನೋದಕ್ಕೆ ಮಾರ್ಮಿಕವಾದ ಮಾದರಿ. ನಾಳೆ ಧೃತರಾಷ್ಟ್ರನ ನೋಡೋಣ. ನಮಸ್ಕಾರ.